ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ. ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯಮಾಯ ಚಿತ್ರಗುಪ್ತಾಯ ವೈ ನಮಃ. ಇಷ್ಟಕ್ಕೆ ಛಂದಸ್ಸಿನ ವ್ಯಾಪ್ತಿ ಇರೋವಂಥದ್ದು. ಅನುಷ್ಠುಪ್ ಛಂದಸ್ಸು ಅದು. ಅನುಷ್ಠುಪ್ ಛಂದಸ್ಸು ಅಂತಂದರೆ ಅದಕ್ಕೆ ಒಂದೊಂದು ಪಾದಕ್ಕೆ 8 ಅಕ್ಷರಗಳು. ಆ 8 ಅಕ್ಷರ ಅಲ್ಲಿಗೆ ಮುಗೀತು. 32 ಅಕ್ಷರ ಇಡೀ ಶ್ಲೋಕದಲ್ಲಿ ಚಿತ್ರಗುಪ್ತಾಯ ವೈ ನಮಃ ಎನ್ನುವಲ್ಲೇ ಮುಗಿದೋಯ್ತು. ಆದರೂ ಇನ್ನೊಂದು ನಮಸ್ಕಾರ ಕೊಡಬೇಕಾದ್ರೆ ಯಮ ಹೇಗಿರಬೇಕು ಅಂತ ಆಲೋಚನೆ ಮಾಡಿ ನೀವು. ಒಂದು ಛಂದಸ್ಸಿನ ಮಿತಿಯನ್ನು ದಾಟಿ ನಮಃ ಅಂದರೆ ಸಮಾಧಾನ ಸಾರದೆ ನಮೋ ನಮಃ ಅಂತ ಅನ್ಬೇಕಾದ್ರೆ ಆ ವ್ಯಕ್ತಿತ್ವದ ಮಹತಿ ಅದು. ಜೀವಯಾನ ಪ್ರವಚನ ಸರಣಿ 2ನೇದು. ಇಂದು ಕೊನೆಯ ದಿವಸ. ಇಂದಿನ ಪ್ರವಚನವನ್ನು ನೀವು ಜೀವಯಾನ ಅಂತಲೂ ಕರಿಬೋದು, ದೇವಯಾನ ಅಂತಲೂ ಕರಿಬೋದು, ಜೀವದೇವಯಾನ ಅಂತ ಬೇಕಾದರೂ ಕರಿಬೋದು. ಈ 3 ರೀತಿಯಿಂದ ಕರೆಯೋಕ್ಕೆ ಅವಕಾಶ ಇರ್ತಕ್ಕಂಥ ಒಂದು ಸಂದರ್ಭ. ನಿನ್ನೆ ನಾವು ದ್ವಾಪರ ಯುಗದಲ್ಲಿದ್ದೆವು. ದ್ವಾಪರ ಯುಗದ ತುದಿ ಇದು. ಇಂದು ತ್ರೇತಾಯುಗಕ್ಕೆ ಹೋಗೋಣ. ನಿನ್ನೆ ಧರ್ಮರಾಜನಿಗೆ ರಾಮನ ಉದಾಹರಣೆ ಕೊಟ್ಟಿದ್ವು. ಇಂದು ರಾಮನೇ ಹೇಗೆ ಅಂತ ನೋಡೋಣ ಅಂತ. ತುಂಬ ಘನ ಗಂಭೀರವಾದ ಸಂದರ್ಭ. ಬಡಬಾಯಿಯಿಂದ ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ಬಡ ಕಿವಿಗಳನ್ನು ಕೇಳೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಎರಡೂ ಬಡ ಆಗಬೇಕಾಗತ್ತೆ. ಮನಸ್ಸು ಹಾಗೆ ಆಗಬೇಕಾಗತ್ತೆ, ಕಿವಿ ಕಣ್ಣು ಎಲ್ಲ ಹಾಗೆ ಆಗಬೇಕಾಗತ್ತೆ ಅಂಥದ್ದು. ಆದರೂ ಕೂಡ ಒಂದು ಝಲಕ್, ಒಂದು ನೋಟ ಆ ಕಡೆಗೆ. ಅದ್ರ ವಿಸ್ತಾರ ಇಂದು ಸಾಧ್ಯ ಆಗಲಿಕ್ಕಿಲ್ಲ. ಅದರ ಸಂಕ್ಷೇಪ ಅದನ್ನು ಒಂದು ಬಾರಿ ಗಮನಿಸೋಣ. ರಾಮಾಯಣದ ಉತ್ತರಕಾಂಡದ ಕೊಟ್ಟ ಕೊನೆಯ ಭಾಗ ಇದು. ರಾಮಾವತಾರದ ಕೊಟ್ಟ ಕೊನೆಯ ಭಾಗ. ರಾಮೇ ಧರ್ಮಪಥೇ ಸ್ಥಿತೇ. ಧರ್ಮ ಮಾರ್ಗದಲ್ಲಿ ಪ್ರಭು ಶ್ರೀರಾಮಚಂದ್ರನು ರಾಜ್ಯವಾಡುತ್ತಿರಲಾಗಿ. ಆ ಕಾಲ ರಾಮರಾಜ್ಯದ ಕಾಲ ಇದು. ಆ ಕಾಲದಲ್ಲಿ ಒಂದು ಕಾಲ ಬಂತು. ಯಾವ ಕಾಲ ಅಂದರೆ ಕೆಲವೇ ದಿನಗಳು ಉಳಿದಿದೆ ಎನ್ನುವಂಥ ಒಂದು ಕಾಲ. ರಾಮಾವತಾರದ ಒಂದು ಅವಧಿ ಇದೆಯಲ್ಲ, ಆಯುಸ್ಸು ಅಂದರೆ ತಪ್ಪಾಗ್ಬೋದು, ಶಬ್ದ ಕಡಿಮೆ ಆಗ್ಬೋದು. ರಾಮಾವತಾರದ ಅವಧಿ ಮುಗಿಯುವುದಕ್ಕೆ ಕೆಲವು ದಿನಗಳು ಉಳಿದಿದ್ದಾಗ ಒಬ್ಬ ತಾಪಸ ರಾಮನ ಅರಮನೆಯ ಬಾಗಿಲಿಗೆ ಬಂದು ಲಕ್ಷ್ಮಣನಿಗೆ ಹೇಳ್ತಾನೆ, ಅತಿ ಬಲನಾದ ಮಹರ್ಷಿಯೊಬ್ಬನ ದೂತ ನಾನು, ಅಮಿತ ತೇಜಸ್ವಿಯಾದ ಮಹರ್ಷಿಯೊಬ್ಬನ ದೂತ ನಾನು. ಮಾತು ರಾಮನಲ್ಲಿ ಆಡಬೇಕು. ಶೀಘ್ರವಾಗಿ ರಾಮನಿಗೆ ವಾರ್ತೆಯನ್ನು ಕೊಡುವಂತ. ಲಕ್ಷ್ಮಣ ಹೋಗಿ ರಾಮನಿಗೆ ವಾರ್ತೆಯನ್ನು ಕೊಡ್ತಾನೆ. ಅದ್ಭುತ ತೇಜಸ್ಸಿನ ತಾಪಸನೊಬ್ಬ ಬಂದಿದ್ದಾನೆ. ಅದ್ಯಾರೋ ಒಂದು ಅತಿಬಲ ಮಹರ್ಷಿಯ ದೂತನಂತೆ, ಅವನು ನಿನ್ನನ್ನು ಭೇಟಿಯಾಗಬೇಕಂತೆ. ಕರ್ಕೊಂಡು ಬಾ ಅಂತ ರಾಮನ ಸೂಚನೆ ಆಯಿತು. ಲಕ್ಷ್ಮಣ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದಾಗ ಆ ತಾಪಸ ರಾಮನಿಗೆ ಹೇಳ್ತಾನೆ, ಇಲ್ಲೇ ಮಾತಾಡೋ ಹಾಗಿಲ್ಲ, ದ್ವಂದ್ವಮೇತತ್ ಪ್ರವಕ್ತವ್ಯಂ. ಇದಕ್ಕೆ ದ್ವಂದ್ವ, ನಾನು ನೀನು ಇಬ್ಬರು ಮಾತ್ರ ಇರಬೇಕು ಅಂತ, ಬೇರೆ ಯಾರೂ ಇರಬಾರ್ದು. ಆಗಲಿ, ನಮ್ಮಲ್ಲಿ
ಏಕಾಂತ ಮಂದಿರಗಳು ಬೇಕಾದಷ್ಟಿದೆ, ಏಕಾಂತವನ್ನು ಸೇರಿ ಮಾತನಾಡೋಣವಂತೆ ಅಂತಂದರೆ ಆಗ ಇನ್ನೊಂದು ನಿಯಮವನ್ನು ಹಾಕ್ತಾನೆ ಜೊತೆಯಲ್ಲಿ. ನಾವು ಮಾತನಾಡುವಾಗ ಯಾರಾದರೂ ಮಧ್ಯೆ ಬಂದು ಕೇಳಿದರೆ, ನಾವು ಮಾತನಾಡುವುದನ್ನು ನೋಡಿದರೆ ಸ ವಧ್ಯ ಭವಿತ, ಅಥವಾ ಅವನಿಗೆ ಮೃತ್ಯುದಂಡವನ್ನು ಕೊಡಬೇಕು. ರಾಮ ಅದಕ್ಕೆ ಅಸ್ತು ಅಂತ ಹೇಳ್ತಾನೆ. ಒಡೆದವರೆಲ್ಲ ದೂರ ಹೋಗ್ತಾರೆ. ಲಕ್ಷ್ಮಣನಿಗೆ ರಾಮ ಅಪ್ಪಣೆ ಮಾಡ್ತಾನೆ, ನೀನು ಪ್ರತಿಹಾರನ ಕಾರ್ಯವನ್ನು ಮಾಡು ಅಂತಂದರೆ ಬಾಗಿಲಲ್ಲಿ ನಿಂತು ಕಾಯಬೇಕಲ್ಲ, ಆ ಕಾರ್ಯವನ್ನು ನೀನು ಮಾಡು. ಪ್ರತಿಹಾರ ಯಾವಾಗಲೂ ಬಾಗಿಲು ಕಾಯೋನು ಇರ್ತಾನಲ್ಲ, ಅವನು ಬೇಡ, ಅವನು ದೂರ ಹೋಗಲಿ, ನೀನಿರು ಎಂಬುದಾಗಿ ಹೇಳಿ ಮಾತುಕತೆಯನ್ನು ಪ್ರಾರಂಭ ಮಾಡುವಾಗಲೇ ಆ ತಾಪಸನಿಗೆ ರಾಮ ಒಂದು ಮಾತನ್ನು ಹೇಳ್ತಾನೆ, ಮಮಾಪಿ ಹೃದಯ ವರ್ತತೆ. ನೀನು ಏನು ಮಾತನಾಡೋಕ್ಕೆ ಬಂದಿದೆಯೋ ಅದು ನನ್ನ ಮನಸ್ಸಿನಲ್ಲಿ ಕೂಡ ಇದೆ ಅಂತ. ಇದು ಮಾತಿನ ಪ್ರಾರಂಭ. ಇದು ಕಥಯಸ್ವ ಅಭಿಶಂಕಸ್ತ್ವಂ. ನೀನು ದೂತ ಅಂತ ಹೇಳಿದೆ ಅಲ್ವಾ, ಯಾರು ನಿನ್ನನ್ನು ಕಳುಹಿಸಿ ಕೊಟ್ಟರೋ ಅವರ ಮಾತುಗಳನ್ನು ನನಗೆ ತಲುಪಿಸು. ಆದರೆ ಮಮಾಪಿ ಹೃದಯ ವರ್ತತೆ, ನೀನು ಏನು ಮಾತಾಡೋಕೆ ಹೊರಟಿದೆಯೋ ಅದು ನನಗೆ ಇಲ್ಲಿದೆ, ಹೃದಯದಲ್ಲಿದೆ ಅಂತ ಒಂದು ಸೂಚನೆ. ರಾಮ ಯಾರು, ರಾಮ ಏನು ಅನ್ನೋದಕ್ಕೆ ಈ ಅರ್ಧ ಶ್ಲೋಕ ಒಂದು ಸೂಚನೆ ಅಂತ. ಆಗ ಆತ ತಾನು ಯಾರು, ತನ್ನನ್ನು ಕಳುಹಿಸಿಕೊಟ್ಟ ಅತಿಬಲ ಮಹರ್ಷಿ ಯಾರು, ಎರಡನ್ನು ಹೇಳ್ತಾನೆ. ಆ ಅತಿಬಲ ಮಹರ್ಷಿ ಬೇರೆ ಯಾರೂ ಅಲ್ಲ, ಬ್ರಹ್ಮದೇವ, ಸಾಕ್ಷಾತ್ ಲೋಕಪಿತಾಮಹ. ಅವನು ಕಳುಹಿಸಿಕೊಟ್ಟಿದ್ದು ಕಾಲಪುರುಷನನ್ನು. ನಿಮಗೆಲ್ಲ ಗೊತ್ತಿದೆ ಹೇಗಿದ್ದರು. ತಾಪಸ ತಾಪಸ ಅಂತ ಹೇಳ್ತಾ ಇದ್ರು, ಅದು ಯಾರು ಅನ್ನೋದನ್ನು ನೀವು ಬಲ್ಲಿರಿ ಅಂತ. ಕಾಲಪುರುಷನನ್ನು ಕಳುಹಿಸಿಕೊಟ್ಟಿರ್ತಕ್ಕಂಥದ್ದು. ನೋಡಿ, ಯಮ ಇಲ್ಲಿ ಯಮನಾಗಿ ಬಂದಿಲ್ಲ, ಯಮ ಕಾಲಪುರುಷನಾಗಿ ಬಂದಿದ್ದಾನೆ ಇಲ್ಲಿಗೆ. ಬ್ರಹ್ಮನ ಆಣತಿಯನ್ನು, ಬ್ರಹ್ಮನ ಆಜ್ಞೆಯನ್ನು, ಬ್ರಹ್ಮನ ವಾಕ್ಯಗಳನ್ನು ಹೊತ್ತು ಕಾಲಪುರುಷ ಇಲ್ಲಿಗೆ ಬಂದಿದ್ದಾನೆ. ಯಮನ ರೂಪ ಇಲ್ಲಿಗೆ ಈ ಸಂದರ್ಭಕ್ಕೆ ಹೊಂದುವಂಥದ್ದಲ್ಲ. ಹಾಗಾಗಿ ಕಾಲಾತ್ಮಕನಾಗಿ, ನೀವು ಯಮನ ಸ್ತುತಿಯನ್ನು ಆರಂಭದಲ್ಲಿ ಮಾಡಿದ್ರಿ ಅಲ್ವಾ, ಅಲ್ಲಿ ಕಾಲ ಅನ್ನೋ ಶಬ್ದ ಇದೆ ಅಲ್ವಾ, ವೈವಸ್ವತಾಯ, ಅವನೇ ಕಾಲ ಅಂತ, ಯಮನೇ ಕಾಲ ಅಂತ. ಬ್ರಹ್ಮನ ಸಂದೇಶ ಏನು? ಮುಂದಿನ ಮಾತುಗಳೆಲ್ಲ ಬ್ರಹ್ಮನ ಮಾತುಗಳು. ಪ್ರಭು, ನಿನ್ನ ಪೂರ್ವ ಸ್ಥಿತಿಯಲ್ಲಿ ನಿನ್ನ ಮಗ ನಾನು ಅಂತ ಅಲ್ಲಿಂದ ಪ್ರಾರಂಭ ಮಾಡ್ತಾನೆ ಬ್ರಹ್ಮದೇವ. ರಾಮನಿಗೆ ಹೇಳುವ ಮಾತು, ನಿನ್ನ ಪೂರ್ವ ಸ್ಥಿತಿ ಯಾವುದದು? ಅದಕ್ಕಿಂತ ಪೂರ್ವ ಸ್ಥಿತಿ. ಈ ಜಗತ್ತು ಸೃಷ್ಟಿ ಆಗುವುದಕ್ಕಿಂತ ಹಿಂದಿನ ಕಥೆ ಬ್ರಹ್ಮ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಏನಿಲ್ಲ, ಶೂನ್ಯ ಒಂದೇ ಇತ್ತು ಅಂತ, ಅಂಥ ಸ್ಥಿತಿ. ಆಗ ನೀನು ನನ್ನನ್ನು ಸೃಷ್ಟಿಸಿದೆ, ನಾನು ಸೃಷ್ಟಿ ಕಾರ್ಯಕ್ಕೆ ತೊಡಗಿದ ಮೇಲೆ ನೀನು ವಿಷ್ಣುವಾದೆ. ಸ್ಥಿತಿ ಮಾಡಬೇಕು ಅಂದರೆ ಸೃಷ್ಟಿ ಆಗಬೇಕಲ್ವ, ಮೊದಲು ಸೃಷ್ಟಿ ಆದಮೇಲೆ ತಾನೇ ಸ್ಥಿತಿ ಅಂತ. ಈಗ ಜಗತ್ ಪಾಲಕತ್ವ ಯಾವಾಗ ಬರೋದು ಅಂತಂದರೆ ಜಗತ್ತು ಸೃಷ್ಟಿ ಆದಮೇಲೆ ಬರ್ತಕ್ಕಂಥದ್ದು. ಹಾಗಾಗಿ ವಿಷ್ಣುತ್ವ, ಜಗತ್ಪಾಲಕತ್ವ ಅದನ್ನು ಅಂತ ನೀನು ಸೃಷ್ಟಿ ಪ್ರಾರಂಭ ಆದಮೇಲೆ. ಹೀಗೆ ಜಗತ್ತಿನ ಸ್ಥಿತಿ ನಡೆದಿರಲಾಗಿ ಆ ಜಗತ್ತಿನ ಸ್ಥಿತಿಗೆ ಆತಂಕ ತಂದುಕೊಟ್ಟಂಥ ಒಬ್ಬ ದುಷ್ಟನ ದಮನಕ್ಕಾಗಿ ನೀನು ಇಲ್ಲಿಗೆ ಬರಬೇಕಾಯಿತು. ರಾವಣ ಯಾವಾಗ 3 ಲೋಕಗಳಿಗೂ ಅಥವಾ 14 ಲೋಕಗಳಿಗೂ ಉಪದ್ರವ ಕೊಡಲಿಕ್ಕೆ ಆರಂಭ ಮಾಡಿದನೋ, ಯಾರಿಗೂ ಅವನನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗಲಿಲ್ವೋ, ಆಗ ನೀನು ಈ ಲೋಕಕ್ಕೆ ಬರಬೇಕಾಯ್ತು, ಮನುಷ್ಯನಾಗಬೇಕಾಯ್ತು. ನೀನು ಈ ಅವತಾರವನ್ನು ಎತ್ತಬೇಕಾಯ್ತು. ಅವತಾರವನ್ನು ಎತ್ತುವ ಮೊದಲು ನೀನೇ ಒಂದು ನಿಶ್ಚಯವನ್ನು ಮಾಡಿದ್ದೆ. ಅದೇನು? ಅವಧಿ 10 ವರ್ಷ ಸಹಸ್ರಾಣಿ 10 ವರ್ಷ ಶತಾನಿ ಚ. 10,000 ಮತ್ತು 100 ವರ್ಷಗಳು. 100 ಅಂದರೆ ಒಟ್ಟೆಷ್ಟಾಯ್ತು? 11,000 ವರ್ಷಗಳು ಅಂತ. 10,000 ಮತ್ತು 100 ಸೇರಿದರೆ 11,000 ವರ್ಷಗಳು. ಅಂತ ಅನ್ಬೇಡಿ, ರಾಮನ ತಂದೆಗೆ ಹೋಲಿಸಿದ್ರೆ ಕಡಿಮೆ ಆಯ್ತಿತ್ತು ಅಂತ. ರಾಮ ಹುಟ್ಟುವಾಗಲೇ 60,000 ವರ್ಷ ದಶರಥನಿಗೆ. ಷಷ್ಟಿರು ವರ್ಷ ಸಹಸ್ರಾಣಿ ಜಾತಸ್ಯ ಮಮ ಕೌಶಿಕ ಕಷ್ಟೇನೋತ್ಪಾದಿತಶ್ಚಾಯಂ ನ ರಾಮಂ ನೇತು ಮರಿಹಸಿ. 60,000 ವರ್ಷ ಬಾಳ್ದವನು ದಶರಥ. ಅದಕ್ಕೆ ಹೋಲಿಸಿದ್ರೆ ಈ ಆಯುಸ್ಸು ಸಣ್ಣದೆ ಅಂತ. ಮತ್ತು ನಾವು ಇವತ್ತಿನ ಕಾಲಘಟ್ಟದಲ್ಲಿ, ಇವತ್ತಿನ ಪರಿಸ್ಥಿತಿಯಲ್ಲಿ 10,000 60,000 ಅಂದ್ರಲ್ಲಿ ನಮಗೆ ತುಂಬ ವಿಚಿತ್ರ ಅಂತ ಅನ್ಸುತ್ತೆ.
ನಮ್ಗೆ ಪರಿಚಯ ಇಲ್ಲ ಅದರದ್ದು ಅಂತ. ಹಾಗೆ ಬಾಳ್ದವ್ರನ್ನ ಕಂಡಿಲ್ಲ ನಾವು ಹಾಗೆ ಬಾಳ್ತಾ ಇಲ್ಲ, ನಮ್ಮ ಸುತ್ತಮುತ್ತ ಯಾರು ಹಾಗಿಲ್ಲ. ಈ ಕಾಲ ಅಂಥದ್ದು. ಇಲ್ಲಿ ನಾವು ಕೂತ್ಕೊಂಡು ಅಷ್ಟಿತ್ತೋ ಇಲ್ವೋ ಅಂತ ತೀರ್ಮಾನ ಮಾಡಬಾರ್ದು. ಅದು ಯಾವುದೋ ಯುಗ, ಅದು ಲಕ್ಷ ಲಕ್ಷ ವರ್ಷಗಳ ಪೂರ್ವದ ಇನ್ನೊಂದು ಯುಗ. ಅದು ಆ ಯುಗ ಧರ್ಮ ಬೇರೆ ಇರ್ಬೋದು, ಆ ಯುಗದ ರೀತಿ ನೀತಿಗಳು ಬೇರೆ ಇರ್ಬೋದು. ಇದು ಒಂದು. ಇನ್ನೊಂದು ಗೂಢಾರ್ಥವೂ ಇರ್ಬೋದು ಅಂತ. ಈ 11,000 ಎನ್ನುವುದಕ್ಕೆ ರಾಮಾಯಣದ ಮಾತು, ಇದು ಗೂಢಾರ್ಥ ಕೂಡ ಇರ್ಬೋದು. ಹಾಗಾಗಿ ಅಷ್ಟು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಬ್ರಹ್ಮನ ವಾಣಿ, ಬ್ರಹ್ಮನ ಸಂದೇಶ ಏನಂದರೆ ಇಷ್ಟು ಕಾಲ ಇರ್ತೇನೆ ಸಂಕಲ್ಪ ಮಾಡಿರುವಂಥದ್ದು. ನೀನು ಹೇಳಿದ ಕಾಲ ಮುಗೀತು. ಚೂರೆ ಕೆಲವು ದಿನಗಳು ಮಾತ್ರ ಬಾಕಿ ಇರತಕ್ಕಂಥದ್ದು, ಕೆಲವು ದಿನಗಳು. ಆ ಸಮಯ ಮುಗೀತು. ಪೂರ್ಣಾಯುರು ಮಾನುಷೇಶ್ವ್ಯ. ಹಾಗಾಗಿ ಈಗ ಬಂದಿರುವ ಕಾಲ ಯಾವುದು ಅಂದರೆ, ನೀನು ಮರಳಿ ವೈಕುಂಠಕ್ಕೆ ಏರಬೇಕಾಗಿರುವಂಥ ಕಾಲ, ಮರಳಿ ನಿನ್ನ ಮೂಲ ನೆಲೆಗೆ ಮರಳಬೇಕಾಗಿರ್ತಕ್ಕಂಥ ಕಾಲ ಈಗ ಬಂದಿರುವಂಥದ್ದು. ಆದರೆ ಹಾಗೆ ಮಾಡಬೇಕು ಅಂತ ನಿನಗೆ ಅಪ್ಪಣೆ ಮಾಡಲಿಕ್ಕೆ ನಾವು ಜನ ಅಲ್ಲ, ನಾವು ಅರ್ಹರಲ್ಲ. ಅದಕ್ಕೆ ನಮಗ ಯೋಗ್ಯತೆ ಇಲ್ಲ. ಆಯಿತು, ಸಮಯ ಮುಗೀತು, ನೀ ಹೇಳು, ಆ ಶಕ್ತಿ ನಮಗಿಲ್ಲ. ಇದು ಭೂಜೋ ಮಹಾರಾಜ ಪ್ರಜಾ ಇಚ್ಛಾ ಸ್ವಿಪಾಸಿತು ವಸವಾ ವೀರಭದ್ರಂತೆ ಏವ ಮಾಹ ಪಿತಾಮಹ. ಇಲ್ಲ, ಈ ರಾಮರಾಜ್ಯವನ್ನು ಮುಂದುವರಿಸಬೇಕು, ತುಂಬ ಪ್ರೀತಿಯಿಂದ ಪ್ರಜೆಗಳನ್ನು ಪಾಲನೆ ಮಾಡ್ತಾ ಇದೆಯೇ, ಈ ಪ್ರಜಾಪಾಲನೆಯನ್ನು ಮುಂದುವರಿಸಬೇಕು, ಈ ಭೂಮಿಯಲ್ಲಿ ಇನ್ನೂ ಕೆಲವು ಕಾಲ ಇರಬೇಕು ಎನ್ನುವ ಇನ್ನೂ ಇಚ್ಛೆ ನಿನಗಿದ್ರೆ ಬಸ ಆಗ್ಬೋದು. ನಾವು ತಲೆಬಾಗಿ ಸ್ವೀಕಾರ ಮಾಡ್ತೇವೆ, ಅದಕ್ಕೆ ಬೇಕಾದ ಏರ್ಪಾಡುಗಳನ್ನು ಮಾಡ್ತೇವೆ. ಏವ ಮಾಹ ಪಿತಾಮಹ. ಹೀಗೆ ಭಗವಂತ ಲೋಕಪಿತಾಮಹ ಬ್ರಹ್ಮದೇವ ಹೇಳಿದ ಎಂಬುದಾಗಿ ಕಾಲ ಬ್ರಹ್ಮನ ಸಂದೇಶವನ್ನು, ಸೃಷ್ಟಿಕರ್ತನ ಸಂದೇಶವನ್ನು ಕಾಲ ತಂದಿದೆ ಅಂತ. ಆದರೆ ಇವರಿಬ್ಬರಿಗೂ ಅಂದರೆ ನಿಖಿಲ ಸೃಷ್ಟಿಗಾಗಲಿ ಸೃಷ್ಟಿಕರ್ತನಿಗಾಗಲಿ ಕಾಲನಿಗಾಗಲಿ ರಾಮನನ್ನು ನಿಯಮಿಸುವ ಶಕ್ತಿ ಇಲ್ಲ, ಮನಸ್ಸು ಇಲ್ಲ. ಇಷ್ಟೇ ಮುಗಿತು, ಹೊರಡು ಇಲ್ಲ ಅಂತ. ಅಂದರೆ ಎಷ್ಟು ವ್ಯತ್ಯಾಸ ಇರ್ತದೆ ನೋಡಿ ಅಂತ. ರಾಮನಂಥವರಿಗೂ ನಮಗೂ ಇರ್ತಕ್ಕಂಥ ಅಂತರವನ್ನು ನೋಡಿ. ಈಗ ನಮ್ಮದೆಲ್ಲ ಅಂದರೆ ಲೋಕಸಾಮಾನ್ಯರ ಕಥೆ ಏನು ಅಂದರೆ, ಯಮ ಪಾಶ ತಗೊಂಡು ಬರಬೇಕಾಗತ್ತೆ. ಈಗ ನೀವೇ ಹೇಳಿ, ಪಾಶ ಯಾಕೆ ಬೇಕಾಗತ್ತೆ? ಬಾ ಹೋಗೋಣ ಅಂದರೆ ಹೋಗ್ತಾರಲ್ವ, ಬರ್ಬೋದಲ್ವಾ ಎಲ್ಲರೂ ಕೂಡ. ಹಗ್ಗ ಯಾಕೆ ಬೇಕು ಅಂದರೆ, ಅಂಟಿಕೊಂಡಿದ್ದಾರೆ ಜೀವಕ್ಕೆ, ಆ ದೇಹಕ್ಕೆ, ಆ ಜನ್ಮಕ್ಕೆ, ಆ ದೇಹಕ್ಕೆ ಎಷ್ಟು ಅಂಟಿಕೊಂಡು ಬಿಟ್ಟಿದ್ದಾರೆ ಸಾಮಾನ್ಯ ಮನುಷ್ಯರು ಅಂತಂದರೆ, ಹೆಚ್ಚಿನವರು ಸಾಮಾನ್ಯ ಮನುಷ್ಯರು ಏನು 199 ಅಲ್ಲ, 1999 ಅಲ್ಲ, 10,000ದಲ್ಲಿ 9,999 ಅಲ್ಲ, 1,00,000ದಲ್ಲಿ 99,999 ಅಲ್ಲ. ಅಂದರೆ ಎಲ್ಲೋ ಕೋಟಿಗೊಬ್ಬ ಅಂತ, ಇದಕ್ಕೆ ವ್ಯತ್ಯಾಸ ಅಂತ. ಅದು ಹೊರತು ಮತ್ತೆಲ್ಲ ದೇಹಕ್ಕೆ ಅಂಟಿಕೊಂಡವರು. ಹಾಗಾಗಿ ಪಾಶ ಹಾಕಿ ಎಳೆಯುವ ಪರಿಸ್ಥಿತಿ ಅಂತ. ಬಾಡಿಗೆ ಮನೆಯಿಂದ ಹೊರಗಡೆ ಹೋಗದೆ ಹೋದರೆ, ಸಮಯ ಆಗಿ ಹೋಗಂದ್ರು ಹೋಗದೆ ಇದ್ರೆ ಅರ್ಧಚಂದ್ರ ಅಂತ ಹೇಳ್ತಾರೆ, ಕೇಳಿದ್ದೀರ ನೀವು? ಇದಕ್ಕೆ ಅರ್ಧಚಂದ್ರ ಅಂತ ಹೇಳ್ರಿ. ಅರ್ಧಚಂದ್ರದಾಗ ಕಾಣ್ತದೆ ನೋಡಿ, ಇದು ಕೈ ಕುತ್ತಿಗೆಗೆ ಕೈ ಹಾಕಿ ನೂಕುವಂಥದ್ದು ಅಂತ. ಹೀಗೆ ಅಂತ ಎಲ್ಲರೂ ಸಾಯೋದು ಹೇಗೆ ಅಂದರೆ, ಆ ದೇಹವೆಂಬ ಮನೆ ಅದು ಬಾಡಿಗೆ ಇದ್ದದ್ದು, ಅದಕ್ಕೆ ಪುಣ್ಯದ ಬಾಡಿಗೆ ಇದೆ, ಪುಣ್ಯ ಪಾಪಗಳ ಬಾಡಿಗೆ ಇದೆ, ಅದಕ್ಕೆ ಅದು ಮುಗಿದಿದೆ, ಅವಧಿ ಮುಗಿದಿದೆ, ಅದರದ್ದು ಹೋಗೋಕೆ ತಯಾರಿಲ್ಲ ಅಂತ. ಹಾಗಾಗಿ ಪ್ರತಿಯೊಬ್ಬರನ್ನು ಕುತ್ತಿಗೆ ಕೈ ಹಾಕಿ ನೂಕುವಂಥದ್ದೆಲ್ಲ ಎಳೆಯುವಂಥದ್ದು, ಅದನ್ನು ಯಮ ಮಾಡಬೇಕಾಗತ್ತೆ. ಹೀಗೆ ಪ್ರಪಂಚ ಇದ್ದರೆ ರಾಮನ ಕಾಲಪುಟದಲ್ಲಿ ಬಂದು ಕೊಯ್ ಮುಗಿದು ಕಾಲ ಪ್ರಾರ್ಥನೆ ಮಾಡ್ತದೆ ಅಂತ. ವಿಷಯ ಹೀಗಿದೆ. ಮುಂದೆ ನನಗೇನಪ್ಪಣೆ, ನಾ ಏನು ಮಾಡಬೇಕು? ರಾಮರಾಜ್ಯವನ್ನೇ ಮುಂದುವರಿಸ್ಬೇಕಾ ಅಥವಾ ಪ್ರತಿಪ್ರಯಾಣದ ವ್ಯವಸ್ಥೆಯನ್ನು ಮಾಡಬೇಕಾ ಅಂತ ಕೇಳಿದಾಗ, ರಾಮನಿಗೆ ಪ್ರೀತಿ ಆಯ್ತಂತೆ ಆ ಮಾತುಗಳು. ಪ್ರೀತಿರಿಗೆ ಮಹತೀ ಜಾತ ಅಥವಾ ಗಮನ ಸಂಭವ. ನೀನು ಬಂದಿದ್ದು ತುಂಬ ಪ್ರೀತಿ ಆಯಿತು, ತುಂಬ ಸಂತೋಷ ಆಯಿತು ಅಂತ. ಎಲ್ಲರೂ ಉಂಟ ಯಮಧರ್ಮನಿಗೆ ಎಲ್ಲೂ ಅನುಭವ ಇರಲಿಕ್ಕಿಲ್ಲ. ಎಲ್ಲೂ ಹೋದರೂ ಅವನು ಬರಬೇಡ ಅಂತ ಹೇಳೋರು ಎಲ್ಲರೂ ಕೂಡ. ಮತ್ತು ಅವನು ಬರದೇ ಇರೋ ಹಾಗೆ ಬಾಗಿಲು ಹಾಕೋದಕ್ಕೆ ಪ್ರಯತ್ನ. ಎಲ್ಲ ಈ ಆಸ್ಪತ್ರೆಗಳು ಮತ್ತೊಂದೆಲ್ಲ ಅದೇ ಕೆಲಸವನ್ನು ಮಾಡ್ತೇವೆ ಅಂತ, ಬರಬೇಡ 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 ಬರಬೇಡ. ಯಮನಿಗೆ ಒಂದೇ ಜಪ ಎಲ್ಲರದ್ದು ಅಂತೆ. ಇದು ಹಾಗಲ್ಲ, ಪ್ರೀತಿರಿಗೆ ಮಹತೀ ಜಾತ ಅಂತ, ತುಂಬ ಸಂತೋಷ ಆಯಿತು ನೀನು ಬಂದಿದ್ದು ಅಂತ. ಯಾಕೆಂದರೆ ಕರ್ತವ್ಯಗಳು ಪೂರೈಸಿದಾಗ ಆಗುವಂಥದ್ದು ಅಂತ ನಿಮಗೆ ಹೇಳಿದ್ವ ಅಲ್ವಾ? ಪಕ್ಕದ ಊರಿಗೆ ಹೋಗಿ
ನಾವು ಮಾಡೋ ಕೆಲಸ, ಮಾಡಬೇಕಾದ ಕರ್ತವ್ಯ ಮರೆತು ಏನೋ ಮೋಜು ಮಸ್ತಿಯಲ್ಲಿ ಕಾಲ ಕಳೀತಾ ಇದ್ಬಿಟ್ಟಿದ್ರೆ ಆಗ ಬಸ್ ಬಂದಾಗ ನಮಗೆ ಭಯ ಆಗುತ್ತೆ, ಆತಂಕ ಆಗುತ್ತೆ. ಬಸ್ ಬಂದಾಗಲ್ಲ, ಬರುತ್ತೆ ಅಂತ ಭಯ ಶುರುವಾಗ್ಬಿಡುತ್ತೆ. ಮೊದಲೇ ಅಯ್ಯೋ ಗಂಟೆ ಆಯಿತು, ಅಷ್ಟು ಗಂಟೆ ಆಯಿತು, ಇಷ್ಟು ಗಂಟೆ ಆಯಿತು, ಬಸ್ ಬರುತ್ತೆ ಅಂತ ಭಯ ಶುರುವಾಗುತ್ತೆ. ಅದೇ ಕಾರ್ಯ ಮುಗಿದ್ರೆ ಸಂತೋಷವಾಗಿ ಹೊರಡ್ಬೋದಲ್ವಾ, ಅದನ್ನು ನೆನಪು ಮಾಡ್ಕೊಳ್ಳಿ ಅಂತಷ್ಟೇ. ರಾಮ ಹೇಳ್ತಾನೆ, ಸರಿಯಪ್ಪ, 3 ಲೋಕಗಳ ಹಿತವನ್ನುಂಟು ಮಾಡುವಂಥ ಕಾರ್ಯಕ್ಕಾಗಿ ನನ್ನ ಆಗಮನ, ಆ ಕಾರ್ಯ ಆಗಿದೆ, ನಾನು ಬಂದ ಕಾರ್ಯ ಆಗಿದೆ, ಹಾಗಾಗಿ ನೀನು ಬರಬೇಕಾಯ್ತು ಇಲ್ಲಿಗೆ. ಹೃದ್ಗತೋ ಕೆಸಿ ಸಂಪ್ರಾಪ್ತೋ, ನೀನು ಇಲ್ಲಿ ಬಂದಿದ್ದ ಆಮೇಲೆ ಕಾಲಪುರುಷನಿಗೆ ರಾಮ ಹೇಳುವಂಥದ್ದು, ಮೊದಲು ಇಲ್ಲಿ ಬಂದ ನೀನು ಅಂತ, ಹೃದಯದಲ್ಲಿ ಬಂದ ನೀನು. ಹೃದ್ಗತೋ ಕೆಸಿ ಸಂಪ್ರಾಪ್ತೋ, ಇಲ್ಲಿ ಮೊದಲು ಬಂದು ಬಳಿಕ ನೀನು ನನ್ನ ಎದುರಿಗೆ ಬಂದಿರತಕ್ಕಂಥದ್ದು. ನನಗೇನು ನೀನು ಆಡುವ ಮಾತು ಹೊಸತೋ ಆಶ್ಚರ್ಯಕಾರಿಯೋ ಆಘಾತಕಾರಿಯೋ ಅಲ್ಲ, ಅಸ್ತು ಆಗಬಹುದು ಅಂತ. ಮುಂದಿನ ಪ್ರಯಾಣದ ಸಿದ್ಧತೆಗಳನ್ನು ಮಾಡು ಎಂದು ಹೇಳುತ್ತಿರುವಂತೆಯೇ ಅಸ್ತುಕಾರ ರಾಮನಿಂದ ಯಾವ ಕ್ಷಣದಲ್ಲಿ ಸಿಕ್ಕಿತೋ ಅದೇ ಕ್ಷಣದಲ್ಲಿ ದೂರ್ವಾಸರ ಪ್ರವೇಶ ಆಯಿತು. ರಾಮನ ಅರಮನೆಗೆ ದೂರ್ವಾಸರ ಪ್ರವೇಶ ಆಯಿತು. ಯಾಕೆಂದರೆ ಇಲ್ಲಿ ಹೂ ಒಂದು ಹೊರತು ಅಲ್ಲಿ ದೂರ್ವಾಸರು ಬರೋ ಹಾಗಿಲ್ಲ. ಯಾಕೆಂದ್ರೆ ದೂರ್ವಾಸರ ಕಾರ್ಯವೇ ಅದು ಅಂತ, ಮುಂದಿನ ತಯಾರಿ ಅದಕ್ಕೆ ಬರ್ತಕ್ಕಂಥದ್ದು ಅವರು ಅಂತ. ಹಾಗಾಗಿ ಯಾವಾಗ ರಾಮ ಕಾಲಪುರುಷನಿಗೆ ಅಸ್ತು ಅಂತ ಹೇಳಿದನೋ, ಆಗಲಿ ಅಂತ ಹೇಳಿದನೋ, ಮರುಕ್ಷಣದಲ್ಲಿ ಅರಮನೆಯ ದ್ವಾರದಲ್ಲಿ ದೂರ್ವಾಸರು. ರಾಮನನ್ನು ನೋಡಬೇಕು ಅಂತ ಒಂದೇ ಹಠ. ಲಕ್ಷ್ಮಣನ ಬಳಿ ಕರ್ಕೊಂಡು ಬರ್ತಾರೆ ದೂರ್ವಾಸರನ್ನು. ಲಕ್ಷ್ಮಣನಿಗೂ ಅದೇ, ಅಸ್ಮಿನ್ ಕ್ಷಣೆಯ ಮಾಂ ಸೌಮಿತ್ರೇ ನನಿವೇದಯಸೇ ಯದೀನ್. ಲಕ್ಷ್ಮಣ ಅನುನಯಿಸ್ತಾ ಇದ್ದಾನೆ, ಒಂದು ಕ್ಷಣ ಈಗ ಬರ್ತಾನೆ, ಏಕಾಂತದಲ್ಲಿದ್ದಾನೆ, ಯಾರು ಹೋಗುವಂತಿಲ್ಲ ಅಲ್ಲಿಗೆ, ಒಂದು ಕ್ಷಣ ಅಷ್ಟೇ ಅಂತೆ, ನನಗೆ ಹೇಳಿ ನಾನು ಮಾಡ್ಕೊಡ್ತೇನಲ್ಲ, ಏನಾಗಬೇಕು ತಮಗೆ, ನಾನು ರಾಮನ ತಮ್ಮನೇ ಅಂತ, ನನಗೆ ಹೇಳಿ ಅಂತ. ಲಕ್ಷ್ಮಣನಿಗೆ ಹೇಳಲಿಕ್ಕೂ ಸಿದ್ಧ ಇಲ್ಲ, ಒಂದು ಕ್ಷಣ ಕಾಯಲಿಕ್ಕೂ ಸಿದ್ಧ ಇಲ್ಲ ಅಂತ. ವಿಷಯ ಎಲ್ಲಿಗೆ ಮುಟ್ಟಿತು ಅಂದರೆ, ಈ ಕ್ಷಣದಲ್ಲಿ ನೀನು ನನ್ನನ್ನು ನಾನು ಬಂದ ವಿಚಾರವನ್ನು ರಾಮನಿಗೆ ತಿಳಿಸ್ಬೇಕು, ತಿಳಿಸ್ತಾ ಇದ್ದರೆ ಕೋಸಲವನ್ನು ಶಪಿಸ್ತೇನೆ, ಅಯೋಧ್ಯೆಯನ್ನು ಶಪಿಸ್ತೇನೆ, ರಾಮನಿಗೂ ಶಾಪ ಕೊಡ್ತೇನೆ, ನಿನಗೂ ಶಾಪ ಕೊಡ್ತೇನೆ, ಭರತನಿಗೂ ಶಾಪ ಕೊಡ್ತೇನೆ, ನಿಮ್ಮ ಪೀಳಿಗೆ ನಿಮ್ಮ ಸಂತತಿಗೆಲ್ಲ ಶಾಪ ಕೊಡ್ತೇನೆ. ಅಯ್ಯೋ ದೇವ್ರೆ, ಏನು ಕಥೆ ಇದು ಅಂತ. ಅವ್ರಿಗೆ ಯಾರ್ಯಾರು ನೆನಪಾಗ್ತದೋ ಆ ಹೊತ್ತಿಗೆ ಅವ್ರದ್ದೆಲ್ಲ ಹೆಸರಲ್ಲಿ ಶಾಪ ಕೊಡ್ತೇನೆ ಅಂತ ಒಂದೇ ದುರ್ವಾಸರದ್ದು. ಆಗ ಲಕ್ಷ್ಮಣ ಚಿಂತನೆ ಮಾಡ್ತಾನೆ, ಇನ್ನೇನು ಮಾತಾಡೋ ಪ್ರಯೋಜನ ಇಲ್ಲ, ಇನ್ನು ಮಾತಾಡಿದ್ರೆ ಶಾಪವೇ ಬರ್ಬೋದು ಮುಂದಕ್ಕೆ, ಇನ್ನು ನಿರ್ಧಾರ ಮಾಡಬೇಕು ಈಗ ಅಂತ. ನೋಡಿ, ಜೀವನದಲ್ಲಿ ಇಂಥ ಸಂದರ್ಭಗಳು ಬರ್ತವೆ, ಸಂದಿಗ್ಧಗಳು, ಮಹಾಸಂದಿಗ್ಧಗಳು ಅಂತ. ಇದು ಮಹಾಸಂದಿಗ್ಧ. ಇದು ಹೋಗಿ ರಾಮನಿಗೆ ಹೇಳಿದರೆ ಆಜ್ಞಾಭಂಗ, ಯಾರನ್ನೂ ಬಿಡುಕೊಡ್ದು ಅಂತ ರಾಮ ಹೇಳಿದ್ದಾನೆ, ಆಜ್ಞಾಭಂಗ, ಮೃತ್ಯುದಂಡ ಹೋದವನಿಗೆ. ಹೇಳದೇ ಇದ್ದರೆ ಊರು ತುಂಬ ಶಾಪ, ಎಲ್ಲರಿಗೂ ಶಾಪ, ಎಲ್ಲದಕ್ಕೂ ಶಾಪ, ಇಂಥ ಪರಿಸ್ಥಿತಿ ಇದೆ ಅಂತ. ಏನು ಮಾಡೋದು? ಆಗ ಲಕ್ಷ್ಮಣ ಒಂದು ತೀರ್ಮಾನ ಮಾಡ್ತಾನೆ, ಏಕಸ್ಯ ಮರಣಂ ಮೇಸ್ತು, ನನಗೊಬ್ಬನಿಗೆ ಬರಲಿ ಸಾವು, ಮಾಭೂ ಸರ್ವ ವಿನಾಶನಂ, ಎಲ್ಲರ ನಾಶ ಆಗೋದು ಬೇಡ, ನನ್ನ ವಂಶಕ್ಕೆ, ನಗರ ರಾಜ್ಯಕ್ಕೆಲ್ಲ ತೊಂದರೆ ಬರೋದು ಬೇಡ, ಅಣ್ಣನಿಗೆ ಒಂದು ಶಾಪ ಕೊಡೋದು ಬೇಡ, ದುರ್ವಾಸರು ಶಾಪ ಕೊಡೋದು ಬೇಡ, ಮಾಭೂ ಸರ್ವ ವಿನಾಶನಂ ಅಂತ ತನ್ನ ಅವಸಾನಕ್ಕೆ ಸಿದ್ಧನಾದ ಅಂತ. ಇಂಥವ್ರನ್ನ ಶ್ರೇಷ್ಠ, ಅದ್ಭುತ ಅಂತ ಹೇಳಿದ್ರೆ ಇಂಥವರನ್ನ ಅಂತ. ಲಕ್ಷ್ಮಣನಂಥ ಲಕ್ಷ್ಮಣ ಎಂಥ ತೀರ್ಮಾನ ಮಾಡ್ತಾನೆ ನೋಡಿ ಅಂತ. ಅವನಿಗೆ ಸಾವಿಗೆ ಏನು ಭಯ ಇಲ್ಲ ಅಂತ, ಎಲ್ಲರಿಗೂ ಒಳ್ಳೆಯದಾಗಲಿ, ನಾನೊಬ್ಬನ ಸಾವಾದರೆ ಏನು, ತ್ಯಜೇದ್ ಏಕಂ ಕುಲಸ್ಯಾರ್ಥೆ, ಒಂದು ಕುಲವನ್ನು ಉಳಿಸುವ ಸಲುವಾಗಿ ಒಬ್ಬನನ್ನು ತ್ಯಾಗ ಮಾಡ್ಬೋದಂತೆ. ಆ ಒಬ್ಬನನ್ನು ತ್ಯಾಗ ಮಾಡ್ಬೋದು ಅನ್ಬೇಕಾದ್ರೆ ಸಾಮಾನ್ಯ ಜನ ಬೇರೆ ಯಾರನ್ನಾರು ಯೋಚನೆ ಮಾಡ್ತಾ ಇರ್ತಾರೆ. ಒಂದು ಕುಲಕ್ಕಾಗಿ ಒಬ್ಬರನ್ನು ತ್ಯಾಗ, ತನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ, ಇನ್ಯಾರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಇವನು ಹಾಗಲ್ಲ, ತ್ಯಜೇದ್ ಏಕಂ ಕುಲಸ್ಯಾರ್ಥೆ, ಒಂದು ಕುಲಕ್ಕಾಗಿ ಒಬ್ಬರನ್ನು ತ್ಯಾಗ ಮಾಡ್ಬೋದು, ಆ ಒಬ್ಬ ನಾನು ಅಂತ ಆ ನಿಶ್ಚಯಕ್ಕೆ ಬಂದು ಪ್ರವೇಶ ಮಾಡಿದ. ನಿಜವಾಗಿ ಅಲ್ಲಿ ಮಾತುಕತೆ, ಮೂಲ ಮಾತುಕತೆ ಮುಗಿದಿದೆ, ಆದರೂ ಕಾಲಚೂರು ಮಾತುಕತೆ ಮುಂದುವರಿಸಿದ್ದಾನೆ. ಯಾಕೆಂದರೆ ಆಡಬೇಕಾದ ಮಾತು ಮುಗಿದಿತ್ತು, ಇನ್ನು ಕಾರ್ಯ, ಅದಕ್ಕೆ ಸಮ್ಮತಿ ಸಿಕ್ಕಿದ್ರಿಂದ ಕಾರ್ಯ ಆಗಬೇಕು. ಕಾರ್ಯ ಆಗಬೇಕು ಅಂದರೆ ಮಾತುಕತೆ ಸ್ವಲ್ಪ ಮುಂದುವರಿಬೇಕು. ಲಕ್ಷ್ಮಣ ಬರುವಲ್ಲಿ ಇವರಿಗೆ ಅಂತ ಲಕ್ಷ್ಮಣ ಬಂದ. ದೂರ್ವಾಸರು ಬಂದಿದ್ದಾರೆ, ನಿನ್ನಲ್ಲೇ ಮಾತನಾಡಬೇಕಂತೆ. ತುರ್ತು, ಅತೀ ತುರ್ತು ಮಾತನಾಡಬೇಕಂತೆ.
ರಾಮ ಅವನಿಗೆ ಏನಾಯ್ತೋ ಒಳಗಡೆಗೆ, ಆದರೆ ನಗನಗುತ್ತಾ ದುರ್ವಾಸರ ಮುಂದೆ ಒಂದು ಸ್ವಲ್ಪವೂ ಕೂಡ ವ್ಯಗ್ರತೆಯನ್ನು ತೋರದೆ ಬಂದು ಕೇಳಿದಂತೆ ಏನಾಗಬೇಕಾಗಿತ್ತು ಅಂತ. ಇಲ್ಲ, ಒಂದು ಊಟ ಆಗಬೇಕಾಗಿತ್ತು ಅಂತ. ನೋಡಿ, ಯಾರಿಗಾರು ಸಿಟ್ಟು ಬರ್ತದೆ ಈ ಸಮಯದಲ್ಲಿ? ಸಿಟ್ಟು ಬರ್ತದೋ ಇಲ್ಲೋ? ನಿಮಗೆಲ್ಲ ಸ್ವಲ್ಪ ಸಿಟ್ಟು ಬಂತೀಗ, ನಗ್ತಾ ಇದ್ದೀರಿ, ಆದರೂ ಸಿಟ್ಟು ಬಂತು ಸ್ವಲ್ಪ ಅಂತ. ಅವರ ವ್ರತ ಮುಗಿದಿದೆ ಅಂತೆ, ಸಹಸ್ರ ವರ್ಷಗಳ ವ್ರತವಂತೆ, ಅದು ವ್ರತ ಮುಗಿದಿದೆ ಅಂತೆ. ಈ ವ್ರತ ಮುಗಿದ ಪರ್ಯಂತ ಉಪವಾಸ ಮುಗಿದಿದೆ ಅವರದ್ದು. ಊಟ ಬೇಕು ಅಂತ ಲಕ್ಷ್ಮಣ ಊಟ ಹಾಕೋದಿಲ್ವಾ? ಅಯೋಧ್ಯೆಯಲ್ಲಿ ಯಾರಾದರೂ ಊಟ ಹಾಕ್ತಾರೆ, ಅದಕ್ಕೆ ರಾಮ ಬೇಕು ಅಂತಿಲ್ಲ. ಉದ್ದೇಶವೇ ಬೇರೆ ಏನೋ ಇದೆ ಅಂತ ದುರ್ವಾಸರದ್ದು ಅಂತ. ಅವರು ಇಷ್ಟಕ್ಕಾಗಿ ಬಂದವರು, ಹೇಗಾದ್ರೂ ಮಾಡಿ ಲಕ್ಷ್ಮಣನ ದೂಡಲಿಕ್ಕೆ ಬಂದವರು. ಕಾಲ ಮತ್ತು ರಾಮರ ಸಂಭಾಷಣೆ ಮಧ್ಯದಲ್ಲಿ ಲಕ್ಷ್ಮಣನನ್ನು ತಳ್ಳುವ ಸಲುವಾಗಿ ಬಂದಿದ್ದು ಹೊರತು ಬರೀ ಊಟಕ್ಕೆ ಬಂದಿದ್ದ ಅವರೇನು ಅಂತ. ಆದರೆ ರಾಮ ಅದು ಯಾವುದನ್ನು ತೋರಿಸ್ದೆ ಕರೆದು ಪ್ರೀತಿಯಿಂದ ಅವರಿಗೆ ಊಟ ಮಾಡಿಸಿ ಕಳಿಸ್ಕೊಡ್ತಾನೆ. ಆಶೀರ್ವಾದ ತಗೊಂಡು ಅವರು ಆಶೀರ್ವಾದ ಮಾಡಿ ಆಗಿ ಹೋಗಿದೆ. ಯಾವ ಶಾಪ ಫಲಿಸ್ತದೋ ಇಲ್ವೋ ಗೊತ್ತಿಲ್ಲ, ಶಾಪ ಕೊಟ್ಟಿಲ್ಲ ಅವರು. ಕೊಡದಿದ್ರು ಕೂಡ ಅಯೋಧ್ಯೆಗೆ ಶಾಪ ಬಂದೇ ಬಿಡ್ತು. ಅಯೋಧ್ಯೆಗಂತೂ ಶಾಪ ಬಂದಿದ್ದೇ ಹೌದು. ಅಂಥದ್ದನ್ನು ನೀವು ಮುಂದೆ ನೋಡ್ತೀರಿ ಆ ಸಂದರ್ಭವನ್ನು ಅಂತ. ನಿರ್ಗಮಿಸಿದರು ದೂರ್ವಾಸರು. ರಾಮನ ನಗುಮುಖವೂ ನಿರ್ಗಮಿಸಿತು ಜೊತೆಯಲ್ಲಿ. ಯಾಕೆಂದರೆ ರಾಮನಿಗೂ ಅವಸಾನ ದೊಡ್ಡ ವಿಷಯ ಅಲ್ಲ, ನಿರ್ಯಾಣ ಅವನಿಗೊಂದು ವ್ಯಥೆಯ ವಿಷಯ ಏನೂ ಅಲ್ಲ. ಮತ್ತು ವ್ಯಥೆಯ ವಿಷಯ ಏನು ಅಂದರೆ, ತಾನು ಕೈಯಾರೆ ತನ್ನ ತಮ್ಮ ಲಕ್ಷ್ಮಣನಿಗೆ ಮೃತ್ಯುದಂಡವನ್ನು ಕೊಡುವಂಥದ್ದು. ಲಕ್ಷ್ಮಣನನ್ನು ರಾಮ ಕರೆದಿದ್ದೀಯನ್ನೋದು ಪ್ರಾಣ ನನ್ನದು ಅಂತ, ಹೊರಗಿರುವ ಪ್ರಾಣ ಅಂತ. ಸಾಮಾನ್ಯವಾಗಿ ಪ್ರಾಣಗಳು ಒಳಗಿರ್ತವೆ, ಹೃದಯ ಪ್ರಾಣ ಅಂತ ಇಲ್ಲಿರುವಂಥದ್ದು. ಆದರೆ ನನ್ನ ಪ್ರಾಣ ಹೊರಗಿದೆ ಎರಡು ರೂಪದಲ್ಲಿ, ಒಂದು ಸೀತೆ, ಒಂದು ಲಕ್ಷ್ಮಣ. ಸೀತೆ ಹೊರಟೋಗಿ ಆಗಿದೆ. ಲಕ್ಷ್ಮಣನಿಗೆ ಕೈಯಾರೆ ಮೃತ್ಯುದಂಡವನ್ನು ಕೊಡಬೇಕು. ನೋಡಿ, ಕಾಲನ ಹೆಜ್ಜೆ ನೋಡಿ ಅಂತ ನೇರ ಕೈ ಹಾಕಿದ್ದು ಲಕ್ಷ್ಮಣನಿಗೆ ಅಂತ. ಯಾಕೆಂದರೆ ಅದು ಪ್ರಾಣ ರಾಮನದ್ದು ಅಂತ, ಪ್ರಾಣಕ್ಕೆ ಬಂದಿದ್ದು, ಅದರ ಸೂಚನೆ ಅದು ಅಂತ. ಲಕ್ಷ್ಮಣ ಸೇವೆ ಮಾಡಿದ್ದೆಷ್ಟು, ರಾಮನಿಗೆ ನಡೆದುಕೊಂಡಿದ್ದೆಷ್ಟು ಲಕ್ಷ್ಮಣ ಎಂಥ ರೀತಿಯಲ್ಲಿ ನಡ್ಕೊಂಡಿದ್ದು. ಹಾಗೊಬ್ಬ ತಮ್ಮ ಇರಲಿಕ್ಕೆ ಸಾಧ್ಯವೇ ಇಲ್ಲಿ. ಆದರೂ ಅದನ್ನು ವರ್ಣನೆ ಮಾಡಿದರೆ ಈ ಪ್ರವಚನ ಎಲ್ಲ ಅದೇ ಆಗ್ಬೋದು, ಜೀವನ ಎಲ್ಲ ಅದೇ ಆಗ್ಬೋದು ಅಂತ. ಅಂತಹ ಲಕ್ಷ್ಮಣನಿಗೆ ಕೈಯಾರೆ ಮೃತ್ಯುದಂಡವನ್ನು ಕೊಡಬೇಕು. ಹೇಗೆ ಕೊಟ್ಟಾನು? ಅತಿಯಾದ ವ್ಯಥೆ ಉಂಟಾಯ್ತಂತೆ ರಾಮನಿಗೆ. ಕಾಲವಾಕ್ಯಗಳನ್ನು ಒಮ್ಮೆ ಸ್ಮರಣೆ ಮಾಡಿಕೊಂಡು ರಾಮನ ಬಾಯಿಂದ 2 ಶಬ್ದ ಬಂತಂತೆ, 3 ಶಬ್ದ ಅಂತ ಅಂದ್ಕೊಡಿ ನಿಮ್ಗೆ. ನೈತದಸ್ತಿ, ಇದು ಯಾವುದು ಇಲ್ಲ ಅಂತ. ನೈತದಸ್ತಿ ಅಂತ ಮುಗಿತು ಅನ್ನೋ ಅರ್ಥದಲ್ಲಿ ಅಂತ. ನೈತದಸ್ತಿ, ನ ಏತತು ಅಸ್ತಿ ಅಂತ 3 ಶಬ್ದ ಅವನ ಬಾಯಿಂದ. ಬಾಯಿಂದ ಅಂದರೆ ಒಳಬಾಯಿಂದ. ತೂಷ್ಣೀ ಮಾಸಿ, ಸುಮ್ಮನೆ ಇದ್ದ ಅಂತ. ಅವಾಂಗ್ಮುಖಂ, ದೃಷ್ಟಿ ಅಧೋಮುಖವಾಗಿದೆ ರಾಮನದ್ದು, ತಲೆ ಎತ್ತಿ ನೋಡ್ತಾ ಇಲ್ಲ, ದೈನ್ಯ ಇದೆ ತುಂಬ ಅಂತ. ಸೋಮಮೇವಾಪ್ಲುತಂ, ಗ್ರಹಣಕ್ಕೆ ಒಳಗಾದ ಚಂದ್ರನಂತೆ ರಾಮನಿದ್ದಾನೆ. ಆದರೆ ಲಕ್ಷ್ಮಣ ತುಂಬ ಸಂತೋಷವಾಗಿದ್ದಾನಂತೆ. ಯಾಕೆಂದರೆ ಪ್ರಾಣಾರ್ಪಣೆಯ ಸಂಭ್ರಮ ಅದು ಅಂತ. ಕುಲಕ್ಕಾಗಿ ಪ್ರಾಣಾರ್ಪಣೆ ಮಾಡ್ತಾ ಇದ್ದಾನೆ ಲಕ್ಷ್ಮಣ, ದೇಶಕ್ಕಾಗಿ ಅಯೋಧ್ಯೆಗಾಗಿ ಪ್ರಾಣಾರ್ಪಣೆ ಮಾಡ್ತಾ ಇದ್ದಾನೆ. ಒಬ್ಬ ಕ್ಷತ್ರಿಯನಿಗೆ ಆಗುವಂಥ ಸಂತೋಷ ಅದು. ಅದು ಅಣ್ಣನ ಕೈಯಲ್ಲಾಗ್ತದೆ ಅಂತ ಅವನಿಗಿನ್ನೂ ಸಂತೋಷ. ನಮ್ಮ ಅಣ್ಣನ ಕೈಯಲ್ಲೇ ನನಗೆ ಮೃತ್ಯು ಬರುವಂಥದ್ದು ಅಂತ ಸಂಭ್ರಮ ಲಕ್ಷ್ಮಣನಿಗೆ. ಹಾಗಾಗಿ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ, ನನಗಾಗಿ ನೀನು ವ್ಯಥೆ ಪಡಬಾರದು ಅಣ್ಣ, ಕಾಲದ ಗತಿ ಇದು ಅಂತ. ಹಾಗಾಗಿ ನನ್ನನ್ನು ಸಂಹರಿಸು, ನನ್ನನ್ನು ವಧಿಸು. ಏನಾದರೂ ನನ್ನ ಮೇಲೆ ನಿನಗೆ ಅನುಗ್ರಹ ಇದ್ದರೆ, ನನ್ನ ಮೇಲೆ ಪ್ರೀತಿ ಇದ್ದರೆ, ಬೇರೆ ಯೋಚನೆ ಮಾಡದೆ, ಶಂಕೆ ಪಡದೆ ನನ್ನನ್ನು ವಧಿಸು ಎಂಬುದಾಗಿ ಲಕ್ಷ್ಮಣ ರಾಮನಲ್ಲಿ ಸಂತೋಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ರಾಮ ಮಾತಾಡಲಿಲ್ಲ, ಆದರೂ ಕೂಡ ಬಾಯಿ ಬರೋದಿಲ್ಲ ಮಾತಾಡೋದಕ್ಕೆ, ಕೈ ಬರೋದಿಲ್ಲ ಮುಂದಿನ ಕಾರ್ಯಕ್ಕೆ, ಅಂಥ ಸಂದರ್ಭ ಅದು ಅಂತ. ಆಗ ವಸಿಷ್ಠರು, ಇನ್ನೆಲ್ಲ ಮಂತ್ರಿಗಳು ಅಂದರೆ ಋಷಿ ಮಂತ್ರಿಗಳೆಲ್ಲ ಇದ್ದಾರಲ್ಲ, ಅವ್ರದ್ದೆಲ್ಲ ಅಭಿಮತವನ್ನು ಜೊತೆಯಲ್ಲಿ ಇಟ್ಕೊಂಡು ವಸಿಷ್ಠರು ಹೇಳ್ತಾರೆ ರಾಮನಿಗೆ, ರಾಮ ಅನ್ಯ ಮಾರ್ಗ ಇಲ್ಲ, ಲಕ್ಷ್ಮಣನಿಗೆ ಮೃತ್ಯುದಂಡವನ್ನು ಕೊಡಬೇಕು ನೀನು. ಯಾಕೆಂದರೆ ಒಂದು ವೇಳೆ ನೀನು ಪ್ರತಿಜ್ಞಾಭಂಗ ಮಾಡಿದೆ ಅಂದರೆ ಏನೂ ಉಳಿಯೋದಿಲ್ಲ ಪ್ರಪಂಚದಲ್ಲಿ ಅಂತ.
ಯಾವ ಕ್ಷಣದಲ್ಲಿ ನೀನು ಪ್ರತಿಜ್ಞಾಭಂಗ ಮಾಡ್ತೀಯೋ ಅದೇ ಕ್ಷಣದಲ್ಲಿ ಧರ್ಮವೇ ಭಂಗ ಆಗುವಂಥದ್ದು. ಧರ್ಮಮೂರ್ತಿ ನೀನು. ನೀನೇ ಕೊಟ್ಟ ಮಾತಿಗೆ, ಆಡಿದ ಮಾತಿಗೆ ತಪ್ಪಿದರೆ ಆಗುವಂಥದ್ದು ಒಟ್ಟಾರೆಯಾಗಿ ಮಹಾಧರ್ಮದ ಭಂಗ. ಅವನವನ ಧರ್ಮದ ಭಂಗ ಅಲ್ಲ, ಸೃಷ್ಟಿ ಧರ್ಮದ ಭಂಗ ಆಗುವಂಥದ್ದು. 3 ಲೋಕವೂ ನಷ್ಟವಾಗಿ ಹೋದೀತು, 3 ಲೋಕವೂ ಇಲ್ಲವಾಗಿ ಹೋದೀತು, ಯಾವುದೂ ಉಳಿಲಾರದು ಅಂತ. ಹಾಗಾಗಿ ಕೊಟ್ಟ ಮಾತನ್ನು ನಡೆಸಬೇಕು ನೀನು. ನಾನು ನೋಡಿದ್ದೆ ಇದು ಅಂತ ವಸಿಷ್ಠರು ಹೇಳ್ತಾರೆ. ಈ ಘಟನೆಗಳು ನನ್ನ ಕಣ್ಣಿನಲ್ಲಿದೆ ಅಂತ, ಇದು ನಡೆಯುವಂಥದ್ದೇ ಇದು ಅಂತ ಎಂದಾಗ ರಾಮ ಒಂದು ಮಾತಿನಲ್ಲಿ ಶಿಕ್ಷೆಯನ್ನು ವಿಧಿಸ್ತಾನೆ ಲಕ್ಷ್ಮಣನಿಗೆ. ವಿಸರ್ಜಯೇ ತ್ವಾಂ ಸೌಮಿತ್ರೆ, ನಿನ್ನನ್ನು ತ್ಯಾಗ ಮಾಡ್ತಾನೆ. ಅದು ಲಕ್ಷ್ಮಣನ ವಧೆ ಅಲ್ಲ, ಲಕ್ಷ್ಮಣನ ವಿಸರ್ಜನೆ. ವಿಸರ್ಜಯೇ ತ್ವಾಂ ಸೌಮಿತ್ರೆ ಮಾಭೂ ಧರ್ಮ ವಿಪರ್ಯಯ, ಧರ್ಮ ಹಾನಿಯಾಗದೇ ಇರಲಿ, ಧರ್ಮ ಉಳಿಯಲಿ, ಅದಕ್ಕಾಗಿ ವಿಸರ್ಜಯೇ ಅಂತ. ಮತ್ತು ವಧದಂಡ ಕೊಡಬೇಕಾಗಿತ್ತಲ್ವಾ, ಮೃತ್ಯುದಂಡ ಕೊಡಬೇಕಾಗಿತ್ತಲ್ವಾ. ಈಗ ವಿಸರ್ಜಯೆ ಅಂದ್ಬಿಟ್ರೆ ಆಗೋಯ್ತಾ ಅಂದರೆ ತ್ಯಾಗೋ ವಧೋವ ವಿಹಿತ ಸಾಧೂನಾಂತು ಉಭಯಂ ಸಮಂ, ರಾಮನ ಮಾತು. ಸತ್ಪುರುಷರಾದರೆ ಅವರಿಗೆ ತ್ಯಾಗವೂ ವಧೆಯು ಎರಡೂ ಒಂದೇ. ಸಾಧೂನಾಂತು ಉಭಯಂ ಸಮಂ. ಲಕ್ಷ್ಮಣನಂಥವರಿಗೆ ತ್ಯಾಗವು ಮತ್ತು ವಧೆಯು ಎರಡು ವ್ಯತ್ಯಾಸ ಇಲ್ಲ. ಲಕ್ಷ್ಮಣನನ್ನು ವಧಿಸಲೂ ಕೂಡದು, ಸಾಧ್ಯ ಇಲ್ಲದೆ ಇರೋಂಥ ವಿಷಯ ಅದು, ಮಾಡೋಕ್ಕಾಗೋದಿಲ್ಲ, ಮಾಡಬಾರ್ದು ಅದು. ಆದರೆ ಮಾಡಲೇಬೇಕು. ಹೇಗೆ ಮಾಡಬೇಕು ಅಂದರೆ ಅದಕ್ಕೆ ಪರ್ಯಾಯ ಇದು ಅಂತ, ತತ್ ಸಮಾನ ಇದು ಅಂತ. ಹಾಗಾಗಿ ಉಭಯಂ ಸಮಂ ಎಂದು ರಾಮ ಹೇಳಿದರೆ ಲಕ್ಷ್ಮಣನಿಗೆ ಹಾಗಾಗಲಿಲ್ವಂತೆ. ಇದು ಎರಡು ಸಮ ಅಲ್ಲ ಇದು ಅಂತ. ಅದು ಸುಲಭ ಇತ್ತು ಅಂತ, ಅದೇ ಸುಖ ಇತ್ತು. ವಧೆ ಅಣ್ಣನ ಕೈಯಿಂದ ಆಗುವಂಥದ್ದು, ಅಣ್ಣನ ಆಜ್ಞೆಯಿಂದ ಆಗುವಂಥದ್ದು, ಅದೇ ಚೆನ್ನಾಗಿತ್ತು. ಅಣ್ಣ ತ್ಯಾಗ ಮಾಡುವಂಥದ್ದು ಇದೆಯಲ್ಲ, ಇದು ಅವನಿಗೆ ಸಹಿಸಲಿಕ್ಕೆ ಸಾಧ್ಯ ಆಗುವಂಥದ್ದೇ ಅಲ್ಲ ಅಂತ. ಅತಿಶಯದಲ್ಲಿ ಅತಿಶಯವಾಗಿರ್ತಕ್ಕಂಥ ವೇದನೆ ಕೊಡ್ತಕ್ಕಂಥದ್ದು ಅಂತ. ದಳದಳನೆ ಅವನ ಕಣ್ಣಲ್ಲಿ ನೀರಿಡಿತಂತೆ, ರಾಮನ ಕಣ್ಣಲ್ಲಿ. ಒಂದು ಕ್ಷಣವೂ ತಡೆ ಮಾಡದೆ ಹೊರಟ ಅಂತ ಅಲ್ಲಿಂದ ಅಂತ. ಒಂದು ಕ್ಷಣ ಕೂಡ ತಡೆ ಮಾಡದೆ. ಆ ಆಜ್ಞೆ ಯಾವಾಗ ಆಯ್ತೋ, ರಾಜಾಜ್ಞೆ ರಾಮಾಜ್ಞೆ ಎರಡೂ ಹೋದು, ತ್ವರಿತವಾಗಿ ಹೊರಟು ಹೋದ ಅಂತ. ಎಲ್ಲಿಗೆ? ಮನೆಗೂ ಕೂಡ ಹೋಗಲಿಲ್ಲ. ಸ್ವಗೃಹಂ ನ ವಿವೇಶ, ತನ್ನ ಮನೆಗೆ ಕೂಡ ಹೋಗಲಿಲ್ಲ. ತ್ಯಾಗ ಅಂದರೆ ತ್ಯಾಗ, ವಿಸರ್ಜನೆ ಅಂದರೆ ವಿಸರ್ಜನೆ. ನೇರವಾಗಿ ಸರಯೂ ನದಿಗೆ ಹೋಗ್ತಾನೆ. ಸರಯೂ ನದಿಯಲ್ಲಿ ಆಚಮನ ಮಾಡಿ ಕೈ ಮುಗಿದು ಕುಳಿತವನು ಉಸಿರು ಬಿಡಲೇ ಇಲ್ಲ. ನಿಶ್ವಾಸಂ ನ ಮಮೋಚಃ, ಸ್ವೀಕರಿಸಿದ ಉಸಿರನ್ನು ಬಿಡಲೇ ಇಲ್ಲ. ಕುಂಭಕ ಅದು. ಆದರೆ ಇದು ನಿತ್ಯ ಕುಂಭಕ, ಶಾಶ್ವತ ಕುಂಭಕ ಇದು. ಈ ಕುಂಭಕದಿಂದ ಮತ್ತೆ ಹೊರಗೆ ಬರಲಿಕ್ಕಿಲ್ಲ, ಮತ್ತೆ ಪೂರಕ ರೇಚಕ ಇಲ್ಲ, ಅಂಥ ಕುಂಭಕ ಅದು ಅಂತ. ಹಾಗಾಗಿ ಅನಿಶ್ವಸಂತಂ, ಉಸಿರನ್ನು ನಿಲ್ಲಿಸಿರ್ತಕ್ಕಂಥ, ಯೋಗಧಾರಣೆಯನ್ನು ಮಾಡಿರ್ತಕ್ಕಂಥ ಲಕ್ಷ್ಮಣನ ಮೇಲೆ ಪುಷ್ಪವೃಷ್ಟಿ ಆಯಿತು. ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಆ ಸಮಯದಲ್ಲಿ ಸ್ತೋತ್ರ ಮಾಡ್ತಾರೆ ಗಂಧರ್ವರು, ಅಪ್ಸರೆಯರು ಲಕ್ಷ್ಮಣನನ್ನು. ಆಗ ಎಂಥ ಸಂದರ್ಭ ಬಂತಂತಂದರೆ, ಲಕ್ಷ್ಮಣ ಇದ್ದರೂ ಕೂಡ ಮನುಷ್ಯರ ದೃಷ್ಟಿಗೆ ಅವನು ಗೋಚರಿಸ್ತಾ ಇರಲಿಲ್ಲ ಅಂತ. ಅದೃಶ್ಯಂ ಸರ್ವಮನುಜೈಹಿ, ಅಲ್ಲಿರ್ತಕ್ಕಂಥ ಯಾವುದೇ ಪ್ರಾಣಿ ಪಶು ಪಕ್ಷಿಗಳು ಮನುಷ್ಯರು ಅವರ ದೃಷ್ಟಿಗೆ ಲಕ್ಷ್ಮಣ ಗೋಚರ ಆಗ್ತಾ ಇರಲಿಲ್ಲ. ಅಂಥ ಸ್ಥಿತಿಗೆ ಲಕ್ಷ್ಮಣ ತಲುಪಿರ್ತಾನೆ. ಹಾಗೆ ಅವನನ್ನು ಇಂದ್ರ ದೇವತೆಗಳ ಸಹಿತನಾಗಿ ಬಂದು ಎತ್ತಿಕೊಂಡು ಹೋಗ್ತಾನೆ ಊರ್ಧ್ವಲೋಕಕ್ಕೆ. ಅವನ 3 ನೆಲೆಗೆ ಲಕ್ಷ್ಮಣನನ್ನು ಒಯ್ಯುತ್ತಾನೆ. ಒಂದು ರಾಮಸ್ಮರಣೆಯನ್ನು ಈ ಸಮಯದಲ್ಲಿ ಮಾಡಿದರೆ ಮತ್ತೆ ಯಾವ ಸಮಯದಲ್ಲಿ ಮಾಡೋಂಥದ್ದು ಮಾಡೋಣ ನಾವೆಲ್ಲ ಸೇರಿ. ರಾಮ 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 ಸೀತಾ ರಾಮ ರಾಮ ರಾಮ. ರಾಮ 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 ಸೀತಾ ರಾಮ ರಾಮ ರಾಮ.
ರಾಮ 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 ಸೀತಾ ರಾಮ ರಾಮ ರಾಮ. ರಾಮ 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 ಸೀತಾ ರಾಮ ರಾಮ ರಾಮ. ರಾಮ 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 ಸೀತಾ ರಾಮ ರಾಮ ರಾಮ. ರಾಮ 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 ಸೀತಾ ರಾಮ ರಾಮ ರಾಮ. ರಾಮ 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 ಸೀತಾ ರಾಮ ರಾಮ ರಾಮ. ರಾಮ 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 ಸೀತಾ ರಾಮ ರಾಮ ರಾಮ. ರಾಮ 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 ಸೀತಾ ರಾಮ ರಾಮ ರಾಮ. ರಾಮ 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 ಸೀತಾ ರಾಮ ರಾಮ ರಾಮ. ರಾಮ 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 ಸೀತಾ ರಾಮ ರಾಮ ರಾಮ. ರಾಮ 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 ಸೀತಾ ರಾಮ ರಾಮ ರಾಮ. ರಾಮ 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 ಸೀತಾ ರಾಮ ರಾಮ ರಾಮ. ಎಂತೆಂಥ ಅಂತ್ಯಗಳು ಈ ಮಹಾಪುರುಷರದ್ದು ನೋಡಿ. ಸೀತೆಯ ಅಂತ್ಯ ಎಂಥದ್ದು, ಲಕ್ಷ್ಮಣನ ಅಂತ್ಯ ಎಂಥದ್ದು. ಆದರೆ ನಮ್ಮ ಕಣ್ಣಿಗೇನೇ ತೋರ್ಬೋದು, ಅಲ್ಲಿ ವಿಷಯ ಇಷ್ಟೇ, ಬಂದ ಕಾರ್ಯ ಮುಗಿದಿದೆ, ಹೊರಟೆ. ಸೀತೆ ಇದ್ದಾದರೂ ಅಷ್ಟೇ, ಮೂಲ ಕಾರ್ಯ ರಾವಣನ ಸಂಹಾರ, ಅದು ಮುಗಿದಿದೆ. ಇನ್ನೊಂದು ಕಾರ್ಯ ಸೂರ್ಯವಂಶವನ್ನು ಮುಂದುವರಿಸುವಂಥದ್ದು, ಲವಕುಶರು, ಅದು ಮುಗಿದಿದೆ, ಹೊರಟಾಡು. ಮೂಲ ವಿಷಯ ಇಷ್ಟೇ ಇರ್ತಕ್ಕಂಥದ್ದು. ಹೀಗೆ ಲಕ್ಷ್ಮಣ ಹೊರಟ ಮೇಲೆ ರಾಮ ಭರತನನ್ನು ಕರೆದು ಭರತ, ನಾನೂ ಹೊರಟೆ. ಎಲ್ಲಿಗೆ? ಲಕ್ಷ್ಮಣನಿರುವಲ್ಲಿಗೆ. ಹಾಗಾಗಿ ಇದು ರಾಜ್ಯಾಧಿಕಾರವನ್ನು ನಿನಗೆ ಕೊಡ್ತಾ ಇದ್ದೇನೆ, ನೀನು ನುಡಿಸು. ಇದು ಮೂರನೇ ಪ್ರಯತ್ನ ರಾಮನದ್ದು, ಭರತನಿಗೆ ರಾಜ್ಯಾಧಿಕಾರವನ್ನು ಕೊಡೋದಕ್ಕೆ. ವನವಾಸಕ್ಕಿಂತ ಪೂರ್ವದಲ್ಲಿ, ವನವಾಸದ ಸಮಯದಲ್ಲಿ ಒಮ್ಮೆ, ಅದರ ನಂತರ ರಾಮ ರಾಜನಾದಾಗ ಯುವರಾಜನಾಗಿ ಮಾಡ್ತಾನೆ ಭರತನನ್ನು, ಅದು ಎರಡನೇ ಬಾರಿ. ಇದು ಮೂರನೇ ಬಾರಿ ರಾಜ್ಯವನ್ನು ಸ್ವೀಕಾರ ಮಾಡು. ಭರತ ಎಚ್ಚರವನ್ನೇ ಕಳ್ಕೊಂಡನಂತೆ, ಸ್ಮೃತಿಯನ್ನೇ ಕಳ್ಕೊಂಡನು, ನಾನು ರಾಜನಾಗಬೇಕಂತ. ವಿಸಂಜ್ಞೋಭೂತ್
ಶುತ್ವ ರಾಮಸ್ಯ ಭಾಷಿತಂ, ನೀನು ಹೋಗೋದು, ನಾನು ರಾಜನಾಗೋದು ಅಂತ. ಯಾವ ಕಾರಣಕ್ಕೂ ಭರತ ಒಪ್ಪಲಿಲ್ಲ. ನನಗೆ ಯಾವ ರಾಜ್ಯವೂ ಬೇಡ, ನಿನ್ನ ಹಿಂದೆ ಬರುವವನು ನಾನು, ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿಗೆ ಬರುವವನು ನಾನು. ರಾಜ್ಯವನ್ನು ಲವಕುಶರಿಗೆ ಕೊಡು ಎಂಬುದಾಗಿ ಭರತ ಸಲಹೆ ಕೊಡ್ತಾನೆ. ದಕ್ಷಿಣ ಕೋಸಲದಲ್ಲಿ ಕುಶ, ಉತ್ತರ ಕೋಸಲದಲ್ಲಿ ಲವ, ಈ ರೀತಿಯಾಗಿ ವಿಭಾಗ ಮಾಡಿ ಅವರಿಗೆ ರಾಜ್ಯವನ್ನು ಕೊಡು, ನಾನು ರಾಜ್ಯವನ್ನು ಸ್ವೀಕಾರ ಮಾಡುವನಲ್ಲ ಅಂತ. ವಿಷಯ ಎಲ್ಲರಿಗೂ ತಲುಪ್ತಾ ಇದೆ. ತನ್ನ ಮಧ್ಯದಲ್ಲಿ ರಾಮ ನಿರ್ಯಾಣಕ್ಕೆ ಹೊರಟಿದ್ದಾನೆ, ಮಹಾಪ್ರಸ್ಥಾನಕ್ಕೆ ಹೊರಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಪರಿಣಾಮ ಏನು ಅಂದರೆ, ರಾಮನ ಇಡೀ ಪ್ರಕೃತಿ ಎಂದು ಕರೀತಾರೆ ಅದನ್ನು, ಬಂದು ರಾಮನ ಕಾಲಿಗೆ ಬಿದ್ದಿತ್ತು ಅಂತ. ಪ್ರಕೃತಿ ಅಂದರೆ ರಾಜನ ಕೆಳಗೆ ಮಂತ್ರಿಗಳಿರ್ತಾರೆ, ಸೇನಾಪತಿ ಇರ್ತಾನೆ, ಸೈನಿಕರಿರ್ತಾರೆ, ಮತ್ತು ಪ್ರಜೆಗಳು ಪುರಜನರು ಇರ್ತಾರೆ, ಅದೆಲ್ಲ ಸೇರಿ ಪ್ರಕೃತಿ ಎಂದು ಕರೀತಾರೆ. ಇವರು ಎಲ್ಲ ಬಂದು ಕಾಲಿಗೆ ಬಿದ್ದುಬಿಟ್ರಂತೆ. ಪ್ರಶ್ನಾರ್ಥಕ ಚಿಹ್ನೆ, ಏನಾಯಿತು, ಯಾಕೆ ಬಂದು ಕಾಲಿಗೆ ಬಿದ್ದರು ಅಂತ ವಸಿಷ್ಠರು ಹೇಳ್ತಾರೆ. ವತ್ಸ ರಾಮ ಇಮಾಫ್ ಪಶ್ಯ, ಮಗು ರಾಮ ಕರುಣೆಯ ಕಣ್ಣಿಂದ ನೋಡು ಇವರೆಲ್ಲರನ್ನು, ಅವರ ಅಪೇಕ್ಷೆ ಅನ್ನುವಂಥ ತಿಳಿ, ಈಡೇರಿಸುವುದನ್ನು. ಯಾವ ಕಾರಣಕ್ಕೂ ಅವರಿಗೆ ಬೇಸರವಾಗುವಂತೆ ಮಾಡಬೇಡ, ಅವರ ಇಚ್ಛೆಯನ್ನು ನೆರವೇರಿಸು ಅಂತ. ಏನು ಕೇಳಿರ್ಬೋದು ಅವರೆಲ್ಲ? ಸ್ವಲ್ಪ ಕಾಲ ಇರು ಅಂತ. ನಾವು ಬರ್ತೇವೆ ಅಂತ. ದ್ವಾಪರ ಯುಗಕ್ಕೂ ತ್ರೇತಾಯುಗಕ್ಕೂ ಇರುವಂಥ ವ್ಯತ್ಯಾಸ ಇದು ಅಂತ. ಇಡೀ ರಾಮನ ಆ ಬಳಗ ಏನಿದೆಯಲ್ಲ, ರಾಜನ ಬಳಗ, ರಾಜ ಪರಿವಾರ ಅಂತ ಬರುತ್ತಲ್ಲ, ರಾಜ್ಯ ಪರಿವಾರ ಅಂದರೆ ಪ್ರಜೆಗಳು ಸಹಿತವಾಗಿ ಹೇಳ್ತಾ ಇರುವಂಥದ್ದು. ಅವರೆಲ್ಲರೂ ಒಕ್ಕೊರಲಲ್ಲಿ ಕೇಳಿದ್ದೇನು ಅಂದರೆ, ನಿನ್ನ ಜೊತೆಗೆ ನಾವು ಬರ್ತೇವೆ ಅಂತ. ಗಚ್ಚಂತ ಮನುಗಚ್ಛಾಮಹ ಯತ್ರ ರಾಮ ಗಮಿಷ್ಯಸಿ, ನಿನ್ನನ್ನು ಅನುಸರಿಸೋರು ನಾವು, ನೀನು ಎಲ್ಲಿ ಹೋಗ್ತೀಯೋ ಅದು ನಿನ್ನಿಚ್ಛೆ, ನಮ್ಮನ್ನು ಬಿಡಬೇಡ, ನೀನು ನಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗು ಎಂದಾಗ ರಾಮ ಅದಕ್ಕೂ ಅಂಗೀಕಾರವನ್ನು ಕೊಡ್ತಾನೆ. ಇದೆಲ್ಲ ನಿಮಗೆ ಇನ್ನೊಂದು ಸಂದರ್ಭ ಸಿಗುವಂಥದ್ದಲ್ಲ ಇಂಥದ್ದು. ರಾಮನ ಬದುಕನ್ನು ಹೊರತುಪಡಿಸಿದರೆ ಇನ್ನೊಂದು ಕಡೆಗೆ ಇಂಥ ಉದಾಹರಣೆ ನಿಮಗೆ ಸಿಗೋದಿಲ್ಲ ಅಂತ, ಅಂಥ ರೋಚಕವಾಗಿರ್ತಕ್ಕಂಥ ಸಂದರ್ಭಗಳು. ಕುಶನನ್ನು ಕುಶಾವತಿಯಲ್ಲಿ, ಲವನನ್ನು ಶ್ರಾವಸ್ತಿಯಲ್ಲಿ ಪಟ್ಟಗಟ್ಟಿ ಅವರಿಬ್ಬರನ್ನು ತನ್ನ ಮಿಡಿಲೇರಿಸಿಕೊಂಡು ಆಲಿಂಗಿಸಿ ನೆತ್ತಿಯನ್ನು ಮತ್ತೆ ಮತ್ತೆ ಅಗ್ರಾಣಿಸಿ ಅವರಿಗೆ ಆಶೀರ್ವಾದ ಮಾಡಿ ಮುಂದಿನ ಬದುಕಿಗೆ ಬೇಕಾಗಿರ್ತಕ್ಕಂಥ ಸಲಹೆ ಮಾರ್ಗದರ್ಶನಗಳನ್ನು ಕೊಟ್ಟು ಕಳುಹಿಸಿಕೊಡ್ತಾನೆ. ಮಧುರೆಗೆ ದೂತರು ಹೋಗಿದ್ದಾರೆ. ಮಧುರೆಯಲ್ಲಿ ಶತ್ರುಘ್ನ ಇರುವಂಥದ್ದು. ಅಲ್ಲಿದ್ದ ಲವಣಾಸುರನ ಸಂಹಾರ ಮಾಡಿ ಶತ್ರುಘ್ನಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಶತ್ರುಘ್ನನ್ನು ಕರ್ಕೊಂಡು ಬರಲಿಕ್ಕೆ ದೂತರು ಹೋಗಿದ್ದಾರೆ. ಶತ್ರುಘ್ನನು ಕೂಡ ಹಾಗೆ ತನ್ನ ಮಕ್ಕಳಿಬ್ಬರಿಗೆ ಪಟ್ಟ ಕಟ್ಟಿ ಅವನು ಹೊರಟು ಬರ್ತಾನೆ. ರಾಜ್ಯವನ್ನು 2 ಭಾಗ ಮಾಡಿ ಮಧುರೆಯನ್ನು ಸುಬಾಹು ದೊಡ್ಡ ಮಗನಿಗೆ ಕೊಡ್ತಾನೆ. ಶತ್ರುಘಾತಿಗೆ ವೈದೇಶವನ್ನು ಕೊಟ್ಟು ಎಲ್ಲವನ್ನು 2 ಭಾಗ ಮಾಡಿಕೊಟ್ಟು ಒಂದು ರಥವನ್ನು ಏರಿ ಒಬ್ಬನೇ ಬಂದ ಅಲ್ಲಿಂದ ಶತ್ರುಘ್ನ ಅಂತ. ಬಂದು ರಾಮನ ಕಾಲಿಗೆ ಬಿದ್ದು ಲಕ್ಷ್ಮಣ ಶತ್ರುಘ್ನ ಹೇಳಿದ್ದೇನು ಗೊತ್ತಾ, ಇನ್ನು ಬೇರೆ ಏನೂ ಅಪ್ಪಣೆ ಮಾಡಿಕೊಡೋದು ನನಗೆ ಅಂತ. ಹೊಸ ಅಪ್ಪಣೆ ಯಾವುದೂ ಇಲ್ಲ, ಇಲ್ಲಿವರೆಗೂ ನೀನು ಹೇಳಿದ್ದನ್ನೆಲ್ಲ ಪಾಲನೆ ಮಾಡಿದ್ದೇನೆ. ಹಾಗಾಗಿ ಅಥೋ ವೀರ ನ ಶಾಸನಂ, ನಿನ್ನ ಹಿಂದೆ ನಾನು ಹೊರಟೆ, ನಿನ್ನ ಜೊತೆ ನಾನು ಬರುವವನು, ಯಾವ ಅಪ್ಪಣೆಯನ್ನು ಮಾಡಕೂಡದು ಅಂತ. ಅವನಿಗೆ ಆತಂಕ ಶತ್ರುಘ್ನಿಗೆ, ಅಪ್ಪಣೆ ಮಾಡಿಬಿಟ್ರೆ ಅಂತ, ಇಲ್ಲೇ ಇರು ಅಲ್ಲೇ ಇರು, ಅದು ನೋಡ್ಕೊ ಇದು ನೋಡ್ಕೊ ಅಂತ ಹೇಳಿದರೆ ಅಂತ. ಹಾಗಾಗಿ ರಾಮನು ಇನ್ನೂ ಏನೂ ಹೇಳುವ ಮೊದಲೇ ಅಥೋ ವೀರ ನಚಾಸನಂ ನಚಾನ್ಯದಪಿ ವಕ್ತವ್ಯಂ, ಬೇರೆ ಏನು ಹೇಳಕೂಡದು ಅಂತ, ಇದು ನನ್ನ ನಿಶ್ಚಯ ಅಂತ ಹೇಳ್ತಾ ಇರುವ ಹಾಗೆಯೇ ದೊಡ್ಡ ಗುಂಪು ಬಂತು ಅಲ್ಲಿಗೆ. ಅದು ವಾನರರು ಮತ್ತು ರಾಕ್ಷಸರು ಅವರೆಲ್ಲ ಬಂದಿದ್ದಾರೆ ಅಂತ. ರಾಮನ ಪರಿವಾರ ರಾಮಾವತಾರದ ಮಹತ್ಕಾರ್ಯ ಮಾಡಬೇಕಾದ್ರೆ ಜೊತೆಗಿದ್ದವರು ವಾನರರು, ಇದರಿದ್ದವರು ರಾಕ್ಷಸರು, ಅವರು ಬಂದಿದ್ದಾರಂತೆ. ಅವರೆಲ್ಲ ರಾಮನ ಭಕ್ತರಾಗಿದ್ದಾರೆ. ಅಳಿದುಳಿದ ರಾಕ್ಷಸರೆಲ್ಲರೂ ಕೂಡ ರಾಮ ಭಕ್ತರಾಗಿದ್ದಾರೆ. ಲಂಕೆ ರಾಮರಾಜ್ಯವೇ ಆಗಿಬಿಟ್ಟಿದೆ ಅಂತ. ವಿಭೀಷಣ ಬಂದಿದ್ದಾನೆ, ಅವನ 4 ಸಚಿವರು ಬಂದಿದ್ದಾರೆ, ಮತ್ತು ಅನೇಕ ರಾಕ್ಷಸರು ಬಂದುಬಿಟ್ಟಿದ್ದಾರೆ. ವಾನರರಂತೂ ಎಲ್ಲ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಅವರ ಕೇಳಿಕೆಯು ಲಕ್ಷ್ಮಣನ ಹಾಗೇ ಇದೆ ಅಂತ. ನಿನ್ನ ಜೊತೆಲಿ ನಾವು ಬರೋರು, ಒಂದು ವೇಳೆ ನಮ್ಮನ್ನು ಬಿಟ್ಟು ನೀನು ಹೋಗ್ತೀಯ ಅಂದರೆ ಯಮದಂಡವನ್ನು ಎತ್ತಿ ನಮ್ಮ ತಲೆ ಬಡದಂತೆ ಅಂತ, ನಮ್ಮ ತಲೆಯ ಮೇಲೆ
ಯಮದಂಡದಿಂದ ಪ್ರಹಾರ ಮಾಡದಂತೆ ಆದಿತ್ತು ರಾಮ. ಹಾಗಾಗಿ ಅದನ್ನು ಮಾತ್ರ ಮಾಡಿಕೊಡೋದು, ನಮ್ಗೆ ಅನುಮತಿಯನ್ನು ಕೊಡು ಅಂತ. ಸುಗ್ರೀವ ಹೇಳ್ತಾನೆ, ಕಿಷ್ಕಿಂಧೆಯಲ್ಲಿ ಅಂಗದನಿಗೆ ರಾಜ್ಯಾಭಿಷೇಕವನ್ನು ಮಾಡಿದ್ದೇನೆ, ಕಿಷ್ಕಿಂಧೆಯನ್ನು ಅಂಗದ ಆಳ್ತಾನೆ, ಇನ್ನು ಮುಂದೆ ನಾನು ನಿನ್ನ ಜೊತೆಯಲ್ಲಿ ಬರುವವನು, ನನಗೆ ಅಪ್ಪಣೆ ಕೊಡು ಅಂತ ರಾಮ ಸುಗ್ರೀವನಿಗೆ ಹೇಳಿದಂತೆ. ನಾವಿಬ್ಬರು ಸ್ನೇಹಿತರು, ಸುಖ ದುಃಖ ಎರಡೂ ಸಮಾನ, ಹಾಗಾಗಿ ಬದುಕು ಹೇಗೋ ಹಾಗೆ ಅವಸಾನವೂ ಕೂಡ ಸಮಾನವಾಗಲಿ, ಬಾ ನನ್ನ ಜೊತೆಯಲ್ಲಿ ಇಬ್ಬರು ಹೋಗೋಣ ಎಂಬುದಾಗಿ ಸುಗ್ರೀವನಿಗೆ ಹೇಳಿದರೆ, ವಿಭೀಷಣನಿಗೆ ಹಾಗೆ ಹೇಳಲಿಲ್ಲ, ನೀನು ಇಲ್ಲೇ ಇರು ಅಂತ. ಯಾಕೆಂದರೆ ಅವನು ಬರ್ತೇನಾದ್ರೂ ಕೂಡ ಬರಲಿಕ್ಕೆ ಆಗೋದಿಲ್ಲ ಅವನಿಗೆ. ಕಾರಣ, ಅಮರತ್ವದ ವರ ಇದೆ ವಿಭೀಷಣನಿಗೆ. ಅವನು ಕೇಳಿದ್ದಲ್ಲ, ಅವನ ಅಣ್ಣ ಕೇಳಿದ್ದು, ಬ್ರಹ್ಮದೇವ ಇವನಿಗೆ ಕೊಟ್ಟಿದ್ದು ವರವನ್ನು, ಕೇಳದೆ ಕೊಟ್ಟಿದ್ದು. ಅಣ್ಣ ಅಮರತ್ವ ಮಹಾಮೃಣಿ ಅಂತ ಕೇಳಿದ, ಆಗೋದಿಲ್ಲ ಕೊಡೋದಕ್ಕೆ ಅಂತ ಹೇಳಿ ಆಯಿತು ಬ್ರಹ್ಮದೇವರು. ತಮ್ಮ ಧರ್ಮದಲ್ಲಿ ನನ್ನ ಮನಸ್ಸನ್ನು ಇರಿಸು, ಧರ್ಮವನ್ನು ಬಿಟ್ಟು ನಾನು ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ವರ ಕೇಳಿದ, ನೀನು ಶಾಶ್ವತನಾಗುವಂತ. ಅವನಿಗೆ ಅಮರತ್ವವನ್ನು ಬ್ರಹ್ಮ ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ಅವನಿಗೆ ಉಪಾಯ ಇಲ್ಲ ನಿಜವಾಗಿ. ಅದನ್ನೇ ರಾಮ ಹೇಳ್ತಾನೆ ವಿಭೀಷಣನಿಗೆ, ಶಾಸಿತಸ್ತ್ವಂ, ಇದು ನಿನಗೆ ಅಪ್ಪಣೆ ವಿಭೀಷಣ, ನೀನು ನನ್ನ ಜೊತೆಗೆ ಬರುವಂತೆ ಇಲ್ಲ, ಮೋಕ್ಷಕ್ಕೆ ಬರುವಂತೆ ಇಲ್ಲ. ಸಖಿತ್ವೇನ ಕಾರ್ಯಂತೆ ನಮ್ಮ ಶಾಸನ, ನನ್ನ ಪ್ರಿಯ ಮಿತ್ರನೂ ಕೂಡ ಹೌದು ನೀನು, ನನ್ನ ಆಜ್ಞೆಯನ್ನು ಪಾಲನೆ ಮಾಡಬೇಕು, ಉತ್ತರ ಹೇಳಬಾರದು ನೀನು ಅಂತ. ಇದಕ್ಕೆ ಇನ್ನೊಂದು ಮಾತು ನೀನು ಆಡ್ಕೊಡೋದು ನೀನು ಅಂತ. ಪ್ರಜೆಗಳನ್ನು ಧರ್ಮದಿಂದ ರಕ್ಷಣೆ ಮಾಡು, ಇನ್ನೊಂದು ಕಾರ್ಯ ಇದೆ ನೀನು ಮಾಡುವಂಥದ್ದು ಅಂತ. ನನ್ನ ಕುಲದೈವತವನ್ನು ನಿನಗೆ ಕೊಡ್ತೇನೆ, ನೀನು ಪೂಜಿಸ್ಕೊಂಡು ಬಾ ಅದನ್ನು. ಇಕ್ಷ್ವಾಕು ಕುಲದೈವತಂ, ಇಕ್ಷ್ವಾಕು ಕುಲದ ಅಧಿದೇವತೆಯಾದ ಜಗನ್ನಾಥನನ್ನು ನಿನಗೆ ಕೊಟ್ಟೆ. ಕುಲಧನ, ಯುದ್ಧಕಾಂಡದಲ್ಲಿ ಆ ಶಬ್ದದಲ್ಲಿ ಕರೆದಿದ್ದಾರೆ, ಲಬ್ಧ್ವಾ ಕುಲಧನಂ ರಾಜ ಅಂತ. ಕುಲಧನ ಯಾವುದು ಅಂದರೆ ಮುತ್ತು ರತ್ನಗಳೆಲ್ಲ, ಮತ್ತೇನು ಆ ದೇವರಿದೆಯಲ್ಲ ಅದೇ ಧನ ಅವರಿದ್ದು ಅಂತ, ಆ ಕುಲದ್ದು ಅಂತ, ಅದನ್ನು ಎತ್ತಿ ಕೊಟ್ಟ ವಿಭೀಷಣನಿಗೆ ಅಂತ ರಾಮ. ಆರಾಧನೀಯ ಮನುಷ್ಯಂ ಸರ್ವೈರ್ ದೇವೈ ಸವಾಸವೈ. ಈ ದೇವತೆ, ಈ ಜಗನ್ನಾಥ ಎಂಥವನು ಅಂದರೆ ದೇವತೆಗಳು ಪೂಜೆ ಮಾಡಬೇಕಾಗಿರ್ತಕ್ಕಂಥವನು, ಪೂಜೆ ಮಾಡುವಂಥವನು. ಹೋಗು, ಇದನ್ನು ಪೂಜೆ ಮಾಡ್ಕೊಂಡು ಇಲ್ಲೇ ಇರು, ನೀನು ಲಂಕೆಯಲ್ಲಿ ಇರು, ಈ ಲೋಕದಲ್ಲಿ ಇರು ಅಂತ ಹನುಮಂತನನ್ನು ಕರೆದು ಹೇಳಿದ ರಾಮ. ನಿನಗೂ ಉಪಾಯ ಇಲ್ಲ, ಅವನು ಕೂಡ ಹಾಗೆ ಚಿರಂಜೀವಿ, ಅವನು ಕೂಡ ಸಾವನ್ನು ಮೀರಿರ್ತಕ್ಕಂಥವನು. ಮತ್ತು ಅವನಿಗೆ ಒಂದು ಸಣ್ಣ ಪ್ರೀತಿಯೂ ಇದ್ದಂತೆ ತನ್ನ ಶರೀರದ ಬಗ್ಗೆ ಅವನಿಗೆ, ಹನುಮಂತನಿಗೆ. ಹಾಗೆ ಕೆಲವರು ಬಲ್ಲವರು ಹೇಳೋದುಂಟು, ದೇಹಾಭಿಮಾನ ತ್ಯಾಜ್ಯ ಅಂತ ಹೇಳ್ತಾರೆ, ದೇಹಾಭಿಮಾನ ಇರಬಾರ್ದು ಅಂತ, ಬಿಡಬೇಕು ಅಂತ ಹೇಳ್ತಾರೆ. ಒಂದು ಸಣ್ಣಕ್ಕೆ ದೇಹಾಭಿಮಾನ ಇತ್ತು ಹನುಮಂತನಿಗೆ. ಯಾಕೆಂದರೆ ರಾಮ ಅಪ್ಪಿದ ದೇಹ ಅಂತ, ತುಂಬ ಪ್ರೀತಿಯಿಂದ ರಾಮ ಆಲಿಂಗನ ಮಾಡ್ಕೊಂಡಿರ್ತಕ್ಕಂಥ ದೇಹ ಎನ್ನುವ ಕಾರಣಕ್ಕೆ ಒಂದು ಸಣ್ಣ ದೇಹದ ಬಗ್ಗೆ ಒಂದು ಮಮತೆ ಇತ್ತಂತೆ, ಸಾತ್ವಿಕ ಮಮತೆ, ರಾಜಸ ಮಮತೆ ಅಲ್ಲ ಅದು ಹನುಮಂತನಿಗೆ. ಹಾಗಾಗಿ ನೀನು ಇರುವಂತೆ ನೀನು ಸಂಕಲ್ಪವನ್ನು ತೊಟ್ಟವನು, ಶಾಶ್ವತ ಇರುವುದಾಗಿ ಆ ಪ್ರತಿಜ್ಞೆಯನ್ನು ಲೋಪ ಮಾಡೋದು ಬೇಡ, ಎಲ್ಲಿವರೆಗಿರು ಅಂದರೆ ಈ ಭೂಮಂಡಲದಲ್ಲಿ ಎಲ್ಲಿಯವರೆಗೆ ರಾಮನ ಹೆಸರಿರ್ತದೋ, ಎಲ್ಲಿಯವರೆಗೆ ರಾಮನ ಕೀರ್ತಿ ಇರ್ತದೋ, ಎಲ್ಲಿವರೆಗೆ ಈ ಲೋಕದಲ್ಲಿ ಪಾವನವಾದ ರಾಮಕಥೆ ವಿಚರಿಷ್ಯತಿ ಶೋಭಿಸ್ತಾ ಇರ್ತದೋ, ಅಲ್ಲಿವರೆಗೂ ನೀನು ಇರಬೇಕು. ಇರ್ತೇನೆ ಅಂತ ಹೇಳಿದಂತೆ ಹನುಮಂತ. ಅವನಿಗೆ ದುಃಖ ಇಲ್ಲ, ಯಾಕೆಂದರೆ ಎಲ್ಲಿ ರಾಮಕಥೆ ಇದೆಯೋ ಅಲ್ಲಿ ರಾಮ ಇದ್ದಾನೆ, ಆ ರೂಪದಲ್ಲಿ ರಾಮ ಇದ್ದಾನೆ, ರಾಮಕಥೆಯ ರೂಪದಲ್ಲಿ ಅಂತ. ಹಾಗಾಗಿ ಆ ತಂಪಿನಲ್ಲಿ ನಾನು ಇರ್ತೇನೆ ಯಾವಾಗಲೂ. ಹಾಗಾಗಿ ಎಲ್ಲೇ ರಾಮಕಥೆ ಆಗಲಿ ಅಲ್ಲಿಗೆ ಹೋಗ್ತಾನಂತ ಹನುಮಂತ. ಅವನು ಅಲ್ಲಿ ರಾಮನ ಸನ್ನಿಧಿಯನ್ನು ಅವನು ಕಾಣ್ತಾನೆ, ಆನಂದ ಪಡ್ತಾನೆ. ಹನುಮಂತನಿಗೂ ಇಲ್ಲಿ ಇರ್ಲಿಕ್ಕೆ ಅಪ್ಪಣೆ ಆಯಿತು. ಇನ್ನು ಜಾಂಬವಂತ, ಮೈಂದ, ದ್ವಿವಿಧ, ಅವ್ರಿಗೊಂದು ಅವಧಿ ಇದೆ. ಕಲಿಯುಗ ಬರುವವರೆಗೆ ಇರಿ, ಕೃಷ್ಣಾವತಾರ ಆ ಸಮಯದವರೆಗೂ ಇರಬೇಕಾಗುತ್ತೆ ನೀವು ಅಂತ. ಹಾಗಾಗಿ ಇರಿ ಎಂಬುದಾಗಿ ಅವರಿಗೆ ಸೂಚನೆ ಕೊಟ್ಟು ಮತ್ತೆ ಎಲ್ಲರಿಗೂ ಹೇಳಿದನಂತೆ, ಬನ್ನಿ ಹೋಗೋಣ. ಇನ್ನುಳಿದವರೆಲ್ಲರಿಗೂ ಬಾಢಂ ಗಚ್ಚಧ್ವಂ, ಒಪ್ಪಿಗೆ, ಹೋಗೋಣ ನಾವೆಲ್ಲರೂ ಎಂಬುದಾಗಿ ರಾಮ ಗಮನಾನುಮತಿಯನ್ನು ಕೊಡ್ತಾನೆ. ಆಮೇಲೆ ರಾಮಸ್ಮರಣೆಯನ್ನು ಮಾಡೋಣ. ಯಾಕೆಂದರೆ ರಾಮ ಹೊರಟು ನಿಂತಿದ್ದಾನೆ ಮಹಾಪ್ರಸ್ಥಾನಕ್ಕೋಸ್ಕರವಾಗಿ, ಅಂಥ ಒಂದು ಘನಗಂಭೀರವಾಗಿರುವಂಥ ಒಂದು ಸಂದರ್ಭ. ಹಾಗಾಗಿ ಇನ್ನೊಮ್ಮೆ ರಾಮಸ್ಮರಣೆಯನ್ನು ನಾವೆಲ್ಲ ಸೇರಿ ಮಾಡೋಣ.
ರಾಮ 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 ಸೀತಾ ರಾಮ ರಾಮ ರಾಮ. 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 ವಸಿಷ್ಠರು ರಾಮನ ನಾಮಕರಣ ಮಾಡಿದವರು, ರಾಮನಿಗೆ ಉಪನಯನ ಮಾಡಿದವರು, ರಾಮನ ವಿವಾಹ ವಿಧಿಯನ್ನು ನೆರವೇರಿಸಿದವರು, ರಾಮನಿಗೆ ಪಟ್ಟಾಭಿಷೇಕ ಮಾಡಿಸಿದವರು. ಅದೇ ವಸಿಷ್ಠರು ರಾಮನ ಮಹಾಪ್ರಸ್ಥಾನದ ವಿಧಿಯನ್ನು ನೆರವೇರಿಸ್ತಾ ಇದ್ದಾರೆ.
ಮಹಾಪ್ರಸ್ಥಾನಿಕಂ ವಿಧಿಂ ಅಂತ. ಊಹೆ ಮಾಡಬೇಕು ನೀವು ಆ ಸಂದರ್ಭ ಎಂಥದ್ದು ಅಂತ. ಅಗ್ನಿಹೋತ್ರ ಮುಂದಕ್ಕೆ ರಾಮನ ಆ ಮಹಾಪ್ರಸ್ಥಾನಕ್ಕೆ ಹೊರಡುವಾಗ ಅವನ ಮುಂದೆ ಅವನ ಅಗ್ನಿಹೋತ್ರ ಅಂತ. ಇಲ್ಲೊಂದು ಚಿಕ್ಕ ಜಿಜ್ಞಾಸೆ. ಅಗ್ನಿಹೋತ್ರ ಎಲ್ಲಿವರೆಗೆ ಇರೋದು ಅಂದರೆ ಹೆಂಡತಿ ಇರುವಲ್ಲಿವರೆಗೆ ಮಾತ್ರ, ಸಾಮಾನ್ಯ ನಿಯಮ ಅದು. ಹಾಗಾಗಿ ಯಜ್ಞಯಾಗಗಳನ್ನು ಮಾಡುವಂತೆ ಇಲ್ಲ. ಹೆಂಡತಿ ಕಳ್ಕೊಂಡಿರ್ತಕ್ಕಂಥವ್ರು ಯಜ್ಞಯಾಗಗಳನ್ನು ಮಾಡಲಿಕ್ಕಿಲ್ಲ. ಆದರೆ ರಾಮ ಪತ್ನಿ ತ್ಯಾಗ ಅಂತ ಲೋಕದ ಕಣ್ಣಿಗೆ, ಸೀತಾ ಪರಿತ್ಯಾಗ ಅಂತ ಅಶ್ವಮೇಧ ಯಜ್ಞ ಮಾಡಿದ. ನಿಮಗೆಲ್ಲ ಗೊತ್ತು, ಅದರ ಬಗ್ಗೆ ನೀವು ಹಿಂದೆ ನಮ್ಮ ಬಾಯಿಲ್ಲೇ ಕೇಳಿದಿರಿ ನೀವು. ಪಕ್ಕದಲ್ಲಿ ಸೀತೆ ಸ್ವರ್ಣ ಪ್ರತಿಮೆಯ ರೂಪದಲ್ಲಿ ಇದ್ಲು, ಚಿನ್ನದ ಪುತ್ಥಳಿಯಾಗಿ ಇದ್ದಳು ಅಂತ. ಅಗ್ನಿಹೋತ್ರ ಇತ್ತು ಆದರೂ ಕೂಡ ಅಂತ. ಅದರ ಅರ್ಥ ಏನು ಅಂದರೆ ಸೀತೆಯನ್ನು ರಾಮ ಪರಿತ್ಯಾಗ ಮಾಡಿಲ್ಲ ಅಂತ. ಅದು ಕೇವಲ ಲೋಕದ ಕಣ್ಣಿಗೆ ಹೊರತು ಯಥಾರ್ಥವಾದ ಸೀತೆಯ ಪರಿತ್ಯಾಗ ಅನ್ನೋದು ಆಗಿಲ್ಲ. ಅದನ್ನು ತೋರಿಸ್ಕೊಡ್ತಕ್ಕಂಥ ಸಂದರ್ಭ ಅದು ಅಂತ. ಈಗಲೂ ಅದೇ ಅಂತ, ಈಗಲೂ ಅದೇ. ಅಗ್ನಿಹೋತ್ರ ಇದೆ ಅಂದರೆ ಸೀತೆ ಭೂಪ್ರವೇಶ ಮಾಡಿದರೂ ಕೂಡ ಸೀತೆ ಹೋಗಿಲ್ಲ, ಇಲ್ಲೋ ಇದ್ದಾಳೆ ಅಂತ ತೋರಿಸುತ್ತೆ ಅದು ಅಂತ. ಅದು ಯಾವ ರೂಪದಲ್ಲಿ ಹೇಗೆ ಅನ್ನೋದು ನಮ್ಮ ಊಹೆಗೂ ಕಲ್ಪನೆಗೂ ಮೀರಿರ್ತಕ್ಕಂಥದ್ದು. ಆದರೆ ಅಗ್ನಿಹೋತ್ರ ಇತ್ತು ಎನ್ನುವಂಥದ್ದು ಸೀತೆಯ ಸ್ಥಿತಿಯನ್ನು ತೋರಿಸುತ್ತೆ ಅದು ಅಂತ. ಮತ್ತು ಯುಕ್ತಿಯನ್ನವರು ಆಲೋಚನೆ ಮಾಡಿ ನೀವು ಅಂತ. ರಾಮನನ್ನು ಬಿಟ್ಟು ಎಲ್ಲಿ ಹೋದಾಳೆ ಅವಳು, ಹೇಗೆ ಹೋದಾಳು? ಸಾಧ್ಯ ಇಲ್ಲ ಅಂತ. ರಾಮನನ್ನು ಬಿಟ್ಟು ಮೊದಲೇ ಹೋಗಿ ಅವಳು ವೈಕುಂಠದಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯವಾ? ಇಲ್ಲ ಅಂತ. ಹಾಗಾಗಿ ಯಾವುದೋ ರೂಪದಲ್ಲಿ ಸೀತೆ ಅಲ್ಲಿದ್ಲು ಅನ್ನೋದನ್ನು ಅಗ್ನಿಹೋತ್ರ ತೋರಿಸುತ್ತೆ ಅಂತ. ಅಗ್ನಿಹೋತ್ರ ಮುಂದಕ್ಕೆ ವಾಜಪೇಯಿದ ಛತ್ರ ಇನ್ನೊಂದು ಕಡೆಯಲ್ಲಿ. ವಾಜಪೇಯಿ ಅದು ಮಹಾಯಾಗ, ಅದೊಂದು ಅದ್ಭುತವಾಗಿರ್ತಕ್ಕಂಥ ಯಾಗ, ಅಶ್ವಮೇಧದ ಹಾಗೆಯೇ ಅದು. ರಾಮ ಮಾಡಿರ್ತಾನೆ ಆ ಯಾಗವನ್ನು. ಯಾಗ ಮಾಡಿದ ಬಳಿಕ ಯಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಛತ್ರ ಒಂದು ಇರಬೇಕು ಜೊತೆಯಲ್ಲಿ ಯಾವಾಗಲೂ ಅಂತ ಲೆಕ್ಕ ಅದು. ಹಾಗಾಗಿ ಅದು ಜೊತೆಗೆ ಹೋಗಬೇಕದು ಆ ಮಹಾಪ್ರಸ್ಥಾನದಲ್ಲಿ. ಅಗ್ನಿಗಳು ಮತ್ತು ಆ ವಾಜಪೇಯಿದ ಶ್ವೇತಛತ್ರ ಮಾರ್ಗದಲ್ಲಿ ಶೋಭೆಯಾಗಿ ಒಂದು ಬೆಳಗ್ತಾ ಇರುವಂಥ ಸಂದರ್ಭ. ರಾಮ ತನ್ನ ಮನೆಯಿಂದ ಹೊರಗಡೆ ಬರ್ತಾನೆ. ತೆಳುವಾದ ಬಟ್ಟೆಯನ್ನು ಒಟ್ಟಿದ್ದಾನೆ, ರೇಷ್ಮೆಯ ವಸ್ತ್ರವನ್ನು ಒಟ್ಟಿದ್ದಾನೆ. ಕೈಯಲ್ಲಿ ದರ್ಭೆ ಇದೆ. ಕುಶಾನ್ ಗೃಹೀತ್ವ ಪಾಣಿಭ್ಯಾಂ ಪ್ರಸಜ್ಯ ಪ್ರಯಾವತ. ಕೈಗಳಲ್ಲಿ, ಎರಡೂ ಕೈಗಳಲ್ಲಿ ದರ್ಭೆ ಇದೆ. ಓಂಕಾರವನ್ನು ಆವರ್ತನ ಮಾಡ್ತಾ ಇದ್ದಾನೆ. ಅವನ ಬಾಯಿಂದ ಓಂಕಾರ ಬರ್ತಾ ಇದೆ. ಬ್ರಹ್ಮಮಾವರ್ತಯನ್ ಪರನ್ ಅವ್ಯಾಹರನ್ ಕ್ವಚಿತ್ ಕಿಂಚಿತ್. ಒಂದೂ ಮಾತಾಡಲಿಲ್ವಂತ ಆ ಸಮಯದಲ್ಲಿ, ಯಾವುದೇ ಮಾತಿಲ್ಲ ಅಂತ. ಎಲ್ಲಿಯೂ ಕಿಂಚಿತ್ತಾದರೂ ಒಂದು ಶಬ್ದವಾದರೂ ಕೂಡ ಮಾತಾಡಲಿಲ್ಲ. ನಿಶ್ಚೇಷ್ಟ ಅಂತ ನಡ್ಕೊಂಡು ಹೋಗ್ತಾ ಇದ್ದರೆ ಆ ನಡ್ಕೊಂಡು ಹೋಗೋಕ್ಕೇನು ಚಲನೆ ಬೇಕೋ ಅಷ್ಟು ಮಾತ್ರ ಚಲನೆ ಇದೆ ಅಂತ, ಬೇರೆ ಯಾವ ಚಲನೆ ಕೂಡ ಇಲ್ಲ ಅಂತ. ಕಾಲುಗಳು ಮುಂದುವರಿತಾ ಇರಬೇಕು, ಕೈಗಳು ಇರ್ತಕ್ಕಂಥ ಚಲಿಸಬೇಕು. ಆ ನಡಿಗೆಗೆ ಎಷ್ಟು ಬೇಕೋ ಅಷ್ಟೊಂದು ಹೊರತುಪಡಿಸಿದರೆ ಬೇರೆ ಯಾವ ಕ್ರಿಯೆ ಕೂಡ ಇಲ್ಲ ಅಂತ, ಬೇರೆ ಯಾವ ಚಟುವಟಿಕೆಯೂ ಕೂಡ ಇಲ್ಲ ಅಂತ. ನಿಸ್ಸುಖ, ದೊಡ್ಡ ಖುಷಿಯೂ ಇಲ್ಲ, ದೊಡ್ಡ ವ್ಯಥೆಯೂ ಇಲ್ಲ, ಎರಡೂ ಇಲ್ಲದೆ ಇರತಕ್ಕಂಥ ಒಂದು ಸಂದರ್ಭ. ಅಂತಹ ಸ್ಥಿತಿಯಲ್ಲಿ ಪತಿ ರಾಜಮಾರ್ಗದಲ್ಲಿ ರಾಮ ನಡ್ಕೊಂಡು ಹೋಗ್ತಾ ಇದ್ದಾನೆ. ನಿರ್ಜಗಾಮ ಗೃಹಾತ್ ತಸ್ಮಾತ್ ದೀಪ್ಯಮಾನ ಇವಾಂಶುಮಾನ್. ಅರಮನೆಯ ಮಹಾದ್ವಾರದಿಂದ ರಾಮ ಹೊರಗೆ ಬರುವಾಗ ಸೂರ್ಯನಂತೆ ಶೋಭಿಸಿದ ಅಂತ. ಅಂಥ ತೇಜಸ್ಸು ಅವನಿಂದ ಹೊರಹೊಮ್ಮುತ್ತಾ ಇತ್ತು. ಮನೆಯೊಳಗಿನಿಂದ ಸೂರ್ಯ ಹೊರಗೆ ಬಂದಂತೆ ಇತ್ತಂತೆ. ಹಾಗಾಗಿ ದೀಪ್ಯಮಾನ ಇವಾಂಶುಮಾನ್. ಅಂಶುಮಾನ್ ಅಂದರೆ ಸೂರ್ಯ, ಸಾಕು ಅದು. ದೀಪ್ಯಮಾನ ಅಂತ, ಬೆಳಗುವ ಸೂರ್ಯ, ಪ್ರಜ್ವಲಿಸುವ ಸೂರ್ಯ. ಹಾಗಿದ್ದ ರಾಮ ಆ ಸಮಯದಲ್ಲಿ. ಅದೊಂದು ವೈಚಿತ್ರ ನಡೀತು ಆ ಸಂದರ್ಭದಲ್ಲಿ. ಮಹಾದ್ವಾರದಿಂದ ರಾಮ ಹೊರಗೆ ಬರ್ತಾ ಇರುವಂತೆಯೇ ಎಡಭಾಗದಲ್ಲಿ ಲಕ್ಷ್ಮಿ, ಶ್ರೀ, ಬಲಭಾಗದಲ್ಲಿ ಹ್ರೀ ಇಬ್ಬರು ಪ್ರಕಟ ಆಗ್ತಾರೆ. ಎರಡು ದೇವಿಯರು ಅಂತ. ರಾಮ ಏಕಪತ್ನಿ ವ್ರತಸ್ಥ. ಆದರೆ ಈಗ ಮಾತ್ರ ಅದೇ ದೇವಿ ಎರಡು ರೂಪದಲ್ಲಿ ಆ ಕಡೆಗೆ ಮತ್ತು ಈ ಕಡೆಗೆ ಬಂದು ಉಪಸ್ಥಿತಳಾಗ್ತಾಳೆ ಅಂತ. ರಾಮಸ್ಯ ದಕ್ಷಿಣೇ ಪಾರ್ಶ್ವೇ ಸಪದ್ಮ ಶ್ರೀರೂಪಸ್ಥಿತ. ರಾಮನ ದಕ್ಷಿಣ ಪಾರ್ಶ್ವದಲ್ಲಿ ಕಮಲಧಾರಣಿಯಾದ ಶ್ರೀ, ರಾಮನ ವಾಮ ಪಾರ್ಶ್ವದಲ್ಲಿ ಹ್ರೀ
ಆ ದೇವಿಯಿಂದ ನಮಗೆ ಲಜ್ಜೆ ಎನ್ನುವ ಭಾವ ಬರುವಂಥದ್ದು. ತುಂಬ ಒಳ್ಳೆ ಗುಣ ಲಜ್ಜೆ ಎನ್ನುವಂಥದ್ದು. ಯಾವುದಾದ್ರೂ ಅಕಾರ್ಯವನ್ನು ಮಾಡುವ ವಿಷಯದಲ್ಲಿ ಲಜ್ಜೆ ಬರಬೇಕು ನಮಗೆ. ನಿನ್ನೆ ನಾವು ನಿಮಗೆ ಹೇಳಿದ್ವಲ್ವಾ, ಭೀಮಸೇನಿಗೆ ಲಜ್ಜೆ ಆಯಿತು ಅಂತ. ಅಶ್ವತ್ಥಾಮ ಹತಃ ಅಂತ ಹೇಳಬೇಕಾದ್ರೆ ಲಜ್ಜೆ ಬಂತು ಅಂತ ಬರಬೇಕು. ಅದು ಗುಣ ಅದು ಅಂತ. ಅದನ್ನು ಕೊಡ್ತಕ್ಕಂಥ ಮಹಾದೇವಿಯವಳು, ಅವಳು ಎಡಭಾಗದಲ್ಲಿ ಅಂತ, ಬಲಭಾಗದಲ್ಲಿ ಲಕ್ಷ್ಮಿ ಶ್ರೀ, ಎಡಭಾಗದಲ್ಲಿ ಹ್ರೀ. ಬಲಭಾಗದಲ್ಲಿರುವ ದೇವಿ ಮೋಕ್ಷವನ್ನು ಕೊಡುವವಳು, ಎಡಭಾಗದ ದೇವಿ ಅಭ್ಯುದಯವನ್ನು ಶ್ರೇಯಸ್ಸನ್ನು ಕೊಡುವವಳು. ಅಂದರೆ ರಾಮ ಹೊರಟು ನಿಂತರೂ ಕೂಡ, ಅವನು ಮುಕ್ತಿಧಾಮಕ್ಕೆ ಹೊರಟು ನಿಂತರೂ ಕೂಡ ಇನ್ನು ಮುಂದೆಯೂ ಅವನು ಎರಡನ್ನೂ ಕೊಡ್ತಾನೆ. ಅವನು ಅಭ್ಯುದಯವನ್ನು ಕೊಡ್ತಾನೆ, ನಿಶ್ರೇಯಸ್ಸನ್ನು ಕೊಡ್ತಾನೆ. ಮೋಕ್ಷಾಭಿಮುಖನಾದ ಕಾರಣಕ್ಕೆ ಇನ್ನು ಮುಂದೆ ಈ ಲೌಕಿಕವಾಗಿರುವಂಥ ಯಾವ ಅಭ್ಯುದಯವನ್ನು ಕೊಡೋದಿಲ್ಲ ಅನ್ನೋ ತರಹ ಇಲ್ಲ, ಎರಡನ್ನೂ ಕೊಡ್ತಾನೆ. ಈ ಲೋಕದ ಸುಖವನ್ನು ಶ್ರೇಯಸ್ಸನ್ನು ಕೊಡ್ತಾನೆ, ಮುಕ್ತಿಯ ಸುಖವನ್ನು ಕೂಡ ಕೊಡ್ತಾನೆ. ಅದರ ಸೂಚನೆ ಅಯ್ಯೋನ ಎಂಬ ಹಾಗೆ ಎರಡೂ ಪಾರ್ಶ್ವದಲ್ಲಿ ಪ್ರಕೃತಿ ಎರಡಾಗಿ ಬಂದು ಪ್ರಕಟವಾಗತ್ತೆ. ಅವನ ಮುಂದೆ ವ್ಯವಸಾಯ ಅಂತ, ರಾಮನ ಮುಂದೆ ವ್ಯವಸಾಯ ಅಂದರೆ ನಿಶ್ಚಯಕ್ಕೂ ವ್ಯವಸಾಯ ಅಂತ ಹೇಳ್ತಾರೆ. ಮತ್ತು ಆ ನಿಶ್ಚಯದಿಂದ ಮುಂದಾಗ್ತಕ್ಕಂಥ ಕಾರ್ಯಗಳಿದೆಯಲ್ಲ, ಇಡೀ ಕಾರ್ಯಕಲಾಪಗಳು, ಅದಕ್ಕೂ ವ್ಯವಸಾಯ ಅಂತ ಕರೀತಾರೆ. ಅದು ರೂಪತಾಳಿ ಬಂದು ರಾಮನ ಮುಂದೆ ನಿಂತಿತ್ತು. ವಿಚಿತ್ರ ಅನ್ಸತ್ತೆ ಅಂತ. ಅವನ ಪ್ರಸ್ಥಾನದಲ್ಲಿ ಅವನು ಯಾರು ಅಂತ ಗೊತ್ತಾಗೋ ತರಹ ಇದೆ ಅಂತ. ರಾಮನ ಎಲ್ಲ ಬಾಣಗಳು ಪುರುಷ ರೂಪವನ್ನು ತಾಳಿ ಬಂದು ನಿಂತ್ಕೊಂಡ್ವಂತೆ ಪಕ್ಕದಲ್ಲಿ. ಎಲ್ಲ ಬಾಣಗಳು, ಆ ಬಾಣಗಳು ಯಾವುವು ಸುಮ್ಮನೆ ಬಾಣಗಳಲ್ಲ, ಬಿದಿರಿನದ್ದು, ಕಬ್ಬಿಣದ್ದು, ಚಿನ್ನ ಲೇಪನ ಮಾಡಿದ ಜಡವಸ್ತುಗಳಲ್ಲ ಅನ್ನೋದನ್ನು ತೋರಿಸುತ್ತೆ ಇದು ಅಂತ. ಅವೆಲ್ಲವೂ ಕೂಡ ದೇವತೆಗಳು ಅಂತ. ಹಾಗಾಗಿ ಪುರುಷ ರೂಪವನ್ನು ತಾಳಿ ಬಾಣಗಳು ಬಂದವು, ಒಂದು ಬಳಗ ಆಯಿತು ಬಾಣಗಳದ್ದೇ. ಅಲ್ಲಿ ರಾಮನ ಧನುಸ್ಸು ಕೂಡ ಪುರುಷಾಕಾರದಲ್ಲಿ ಬಂದು ನಿಂತಿತು ರಾಮನ ಪಕ್ಕದಲ್ಲಿ. ರಾಮನ ಎಲ್ಲ ಆಯುಧಗಳು, ಅವನ ಖಡ್ಗ ಇರ್ಬೋದು, ಎಲ್ಲವೂ ಕೂಡ ಪುರುಷ ರೂಪವನ್ನು ತಾಳಿ ಜೊತೆಯಲ್ಲಿ ಬರ್ತವೆ. ಮತ್ತು ಯಾವುದೂ ಉಳಿಲಿಲ್ಲ ಇಲ್ಲಿ. ವೇದಗಳು, 4 ವೇದಗಳು 4 ಬ್ರಾಹ್ಮಣರಾಗಿ ಪಕ್ಕದಲ್ಲಿ ಬಂದವು. ಗಾಯತ್ರಿ, ಸರ್ವರಕ್ಷಣೀಯ ಗಾಯತ್ರಿ. ನಿಮಗೆ ಗಾಯತ್ರಿ ಬಗ್ಗೆ ಒಂದು ಚಿಕ್ಕ ಮಾತನ್ನು ಮೊದಲೇ ಹೇಳಿದ್ವು. ಅವಳು ಎಷ್ಟು ಹತ್ತಿರದ ದೇವತೆ ಅಂದರೆ ಅಲ್ಲಿಂದ ಒಂದೇ ಹೆಜ್ಜೆ ಪರಬ್ರಹ್ಮ. ಒಂದು ವೇಳೆ ಗಾಯತ್ರಿಯ ದರ್ಶನ ಆಯಿತು ಅಂದರೆ ಒಂದು ಹೆಜ್ಜೆ ಅಷ್ಟೇ ಪರಬ್ರಹ್ಮ ಸಾಕ್ಷಾತ್ಕಾರಕ್ಕೆ. ಅಷ್ಟೇ ಹತ್ತಿರದ ದೇವತೆ ಅವಳು ಇಳಿದು ಬಂದಳಂತೆ. ರೂಪತಾಳಿ ಗಾಯತ್ರಿ ಆ ಸರ್ವರಕ್ಷಿಣಿ ಪಕ್ಕದಲ್ಲಿ ನಡ್ಕೊಂಡು ಬರ್ತಾ ಇದ್ದಾಳೆ. ಓಂಕಾರ ಮತ್ತು ವಷಟ್ಕಾರ. ವಷಟ್ಕಾರ ಅಂದರೆ ಕರ್ಮಯೋಗ, ಅದು ಯಜ್ಞ ಯಾಗಗಳೆಲ್ಲ ವಷಟ್ಕಾರದಿಂದ ನಡೀತಕ್ಕಂಥದ್ದು. ಹಾಗಾಗಿ ಇವೆರಡೂ ಕೂಡ ಓಂಕಾರ ವಷಟ್ಕಾರಗಳು ರಾಮನ ಜೊತೆಯಲ್ಲಿ ಆಕಾರವನ್ನು ತಾಳಿ ರಾಮನ ಹಿಂದೆ ಬಂದವು ಅಂತ. ಅನೇಕರು ಈ ಜಗತ್ತಿನ ಋಷಿಗಳು, ಸಾಧಕರು, ವಿಪ್ರೋತ್ತಮರು, ಅವ್ರಿಗೆ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಎಲ್ಲಿಂದ ಪರಿಮಳ ಬಂತು ಅಂತ ಧಾವಿಸಿ ಬರ್ತಾರೆ ಎಲ್ಲರೂ ಕೂಡ ಆ ಕಡೆಗೆ. ಎಲ್ಲೆಲ್ಲಿಂದ ಓಡಿ ಬರ್ತಾರೆ ಎಲ್ಲರೂ ಕೂಡ. ಯಾಕೆಂದರೆ ಸ್ವರ್ಗದ ದ್ವಾರ ತೆರೆದಿಟ್ಟಿದೆ ಆ ರೂಪದಲ್ಲಿ. ರಾಮನೆಂದ್ರೆ ಏನು? ಸ್ವರ್ಗದ್ವಾರಂ ಅಪಾವೃತಂ, ಮುಕ್ತಿಯ ಮಹಾದ್ವಾರವನ್ನೇ ತೆರೆದಿಡಲಾಗಿದೆ. ಯಾರು ಬೇಕಾದ್ರೂ ಬರ್ಬೋದು. ಎಷ್ಟು ಜನ್ಮಗಳ ತಪಸ್ಸಿನಿಂದಲೂ ಕೂಡ ಯಾವುದನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ವೋ, ಅತಿ ಕಷ್ಟವೋ ಅಂತಹ ಮುಕ್ತಿಯ ಮಹಾದ್ವಾರವನ್ನೇ ತೆರೆದಿಡಲಾಗಿದೆ. ಯಾರು ಬಂದರೂ ಅವಕಾಶ ಇದೆ. ಹಾಗಾಗಿ ಋಷಿಯಶ್ಚ ಮಹಾತ್ಮಾನಃ ಸರ್ವ ಏವ ಮಹೀಸುರಾಹ ಅನ್ಮಗಚ್ಚನ್. ಧರೆಯ ಸಾಧಕೋತ್ತಮರೆಲ್ಲ ಎಲ್ಲರಿಂದಲೂ ಓಡಿ ಬಂದು ರಾಮನನ್ನು ಹಿಂಬಾಲಿಸ್ತಾರೆ. ದೊಡ್ಡ ಮೆರವಣಿಗೆ, ಅತೀ ದೊಡ್ಡ ಮೆರವಣಿಗೆ ರಾಮನ ಹಿಂದೆ ಬರ್ತಾ ಇದೆ. ಯಾರೆಲ್ಲ ಬರ್ತಾ ಇದ್ದಾರೆ ಅಂತಂದರೆ, ಅಂತಃಪುರದಲ್ಲಿ ಸ್ತ್ರೀಯರೆಲ್ಲ ಇರ್ತಾರಲ್ವಾ, ರಾಜನ ಅಂತಃಪುರದಲ್ಲಿ ಎಷ್ಟೋ ಸ್ತ್ರೀಯರು ಇರ್ತಾರೆ, ಬೇರೆ ಬೇರೆ ಸೇವೆಗಳನ್ನು ಅವರು ಮಾಡ್ತಾ ಇರ್ತಾರಲ್ಲಿ. ಅವರೆಲ್ಲ ಬರ್ತಾ ಇದ್ದಾರೆ ರಾಮನ ಹಿಂದೆ. ಮುದುಕರು ಬರ್ತಾ ಇದ್ದಾರಂತೆ, ಬಾಲಕರು ಬರ್ತಾ ಇದ್ದಾರಂತೆ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬರ್ತಾ ಇದ್ದಾರಂತೆ. ದಾಸೀಕಾಹ ಅಂತ, ದಾಸಿಯರು, ಆಳುಗಳು, ಅವರು ಕೂಡ ಬರ್ತಾ ಇದ್ದಾರೆ. ಸವೃದ್ಧ ಬಾಲ ದಾಸೀಕಾಹ ಸವರ್ಷವರ ಕಿಂಕರಾಹ, ಎಲ್ಲ ಆಳು ಕಾಳುಗಳು, ವಯಸ್ಸಾದವರು ಎಲ್ಲರೂ ಬರ್ತಾ ಇದ್ದಾರೆ. ಭರತ ಶತ್ರುಘ್ನರು ಅವರ ಪತ್ನಿಯರನ್ನು ಒಡಗೂಡಿ, ಅಂತಃಪುರದಲ್ಲಿ ಯಾರು ಉಳ್ಕೊಂಡಿದ್ರು ಅವರೆಲ್ಲರೂ ಒಡಗೂಡಿ ಭರತ ಶತ್ರುಘ್ನರು, ಅವರ ಅಗ್ನಿಗಳು, ಅಗ್ನಿಹೋತ್ರದ ಅಗ್ನಿ ಜೊತೆಯಲ್ಲಿ ಅವರು ರಾಮನ ಹಿಂದೆ
ಬರ್ತಾ ಇದ್ದಾರೆ. ಮಂತ್ರಿಗಳು, ರಾಮನ ಭೃತ್ಯರು ಅವರೆಲ್ಲ ಬಂದ್ರಂತೆ. ಅವರೆಲ್ಲ ಹೇಗೆ ಬಂದರು ಅಂದರೆ ಸಪುತ್ರ ಪಶು ಬಾಂಧವಾಹ ಅಂತ ಅವ್ರು ಹೊರಟರು, ಅವ್ರ ಮಕ್ಕಳು ಹೊರಟರು, ಅವ್ರ ಮನೆ ಪಶುಗಳು, ಈ ಮನೇಲೇನು ಹೊಸಗಿಸು ಸಾಕಿದ್ರೆ ಅಥವಾ ಏನು ಸಾಕು ಪ್ರಾಣಿಗಳು ಅಂತ ಏನಿದೆಯೋ ಅವೆಲ್ಲ ಹೊರಟುವಂತೆ ಅಂತ ಜೊತೆಯಲ್ಲಿ. ಸಪುತ್ರ ಪಶು ಬಾಂಧವ ಅಂತಂದರೆ ಒಂದು ಜೀವ ಅಂತ ಆದರೆ ಆ ಜೀವಕ್ಕೊಂದು ಆಕರ್ಷಣೆ ಉಂಟಾಯಿತು ಅಂತ ಅರ್ಥ ಅಂತ. ಆ ಸಮಯದಲ್ಲಿ ಯಾವ್ಯಾವ ಜೀವಗಳು ಸುತ್ತಮುತ್ತ ಇದ್ದವೋ ಆ ಎಲ್ಲ ಜೀವಗಳಿಗೂ ಒಂದು ಅಗಾಧವಾಗಿರ್ತಕ್ಕಂಥ ಆಕರ್ಷಣೆ ಆ ಸಮಯದಲ್ಲಿ ರಾಮನ ಕುರಿತು ಮೋಕ್ಷದ ಕುರಿತು ಉಂಟಾಯಿತು ಅಂತಲೇ ಅದಕ್ಕೆ ಅರ್ಥ ಅಂತ. ಹಾಗಾಗಿ ಇವರೆಲ್ಲ ಬರ್ತಾ ಇದ್ದಾರೆ. ಮತ್ತು ಅವರ ನೆಂಟರೆಷ್ಟರು, ಈ ರಾಮನ ಮಂತ್ರಿಗಳು, ಸೇವಕರು, ಇವರ ಬಂಧು ಬಳಗ ಅವರು ಕೂಡ ಬರ್ತಾ ಇದ್ದಾರಂತೆ. ಯಾರು ನೆಂಟರು ಮನೆಗೆ ಬಂದಿದ್ರೆ ಆ ಸಮಯದಲ್ಲಿ ಅವರು ಬಂದರು ಅಂತ. ಆದರೆ ಯಾರೂ ದುಃಖದಲ್ಲಿಲ್ಲ, ಯಾರೂ ಬೇಸರದಲ್ಲಿಲ್ಲ, ಎಲ್ಲ ತುಂಬ ಸಂತೋಷವಾಗಿದ್ದರಂತೆ. ಅನ್ವಗಚ್ಚನ್ ಪ್ರಹೃಷ್ಟವತ್ತು, ಆನಂದದಲ್ಲಿ ಎಲ್ಲರೂ ರಾಮನನ್ನು ಹಿಂಬಾಲಿಸ್ತಾ ಇದ್ದಾರೆ. ಹೃಷ್ಟ ಪುಷ್ಟ ಜನಾವೃತ, ಆ ರಸ್ತೆಯಲ್ಲಿ ರಾಮನ ಹಿಂದೆ ಯಾರು ಬರ್ತಾ ಇದ್ರೋ ಎಲ್ಲರೂ ಹೃಷ್ಟಪುಷ್ಟರು, ಎಲ್ಲರೂ ಸಂಭ್ರಮದಲ್ಲಿದ್ದಾರೆ, ಎಲ್ಲರೂ ಸಂತೋಷವಾಗಿದ್ದಾರೆ. ಎಲ್ಲರ ಹೃದಯದಲ್ಲೂ ರಾಮನ ಗುಣಗಳು, ಅವನ ವ್ಯಕ್ತಿತ್ವ ಅಂತ. ಪುರುಷರಿದ್ದಾರೆ, ಸ್ತ್ರೀಯರಿದ್ದಾರೆ. ಇನ್ನು ವಾಹನ ಅಂದರೆ ಆನೆ ಕುದುರೆಗಳಿದ್ದಾವೆ, ಪಶುಗಳು ಇದ್ದಾವೆ, ಪಕ್ಷಿಗಳು, ಸಾಕು ಪಕ್ಷಿಗಳಿರ್ತಾವಲ್ವ ಅವುಗಳು ಬರ್ತಾ ಇದ್ದಾವೆ. ಗಿಳಿ ಸಾಕಿರ್ಬೋದು, ಯಾರೋ ಇನ್ನೊಂದೇನೋ ಸಾಕಿರ್ಬೋದು, ಪಾರಿವಾಳ ಸಾಕಿರ್ಬೋದು, ಅವುಗಳು ಬರ್ತಾ ಇದ್ದಾವೆ ಜೊತೆಯಲ್ಲಿ. ಆ ಸಮಯದಲ್ಲಿ ಯಾರು ರಾಮನ ಹಿಂದೆ ಬರ್ತಾ ಇದ್ದಾರೋ ಅವರು ಯಾರಲ್ಲಿಯೂ ಕೂಡ ಪಾಪ ಉಳಿಲಿಲ್ಲ. ಪಾಪಗಳೆಲ್ಲವೂ ಪರಿಹಾರವಾದವು ತಾನಾಗಿ. ವಿಗತ ಕಲ್ಮಶಾಹ ಅಂತ, ಅವರೊಳಗೆ ಯಾವ ದೋಷವೂ ಉಳಿಲಿಲ್ಲ, ಯಾವ ಪಾಪವೂ ಉಳಿಲಿಲ್ಲ, ಎಲ್ಲವೂ ಪೂರ್ತಿ ಪರಿಹಾರವಾಗಿ ಶುದ್ಧರಾಗಿ ಅವರೆಲ್ಲ ರಾಮನನ್ನು ಹಿಂಬಾಲಿಸ್ತಾರೆ. ಸ್ನಾನ ಮಾಡ್ಕೊಂಡು ಬಂದ್ರಂತೆ ಎಲ್ಲರೂ ಕೂಡ. ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ನನಗೆ ನೆಂಟರ ಮನೆಗೆ ಹೋಗೋರಾಗೆ, ಯಾವುದೋ ದೊಡ್ಡ ಕಾರ್ಯಕ್ಕೆ ಹೋಗೋರಾಗೆ, ಮದುವೆಗೆ ಹೋಗೋರಾಗೆ, ಹಬ್ಬಕ್ಕೆ ಹೋಗೋರಾಗೆ ಸ್ನಾನ ಮಾಡಿ ಹೊಸ ಬಟ್ಟೆ ಉಟ್ಟು ಸಂತೋಷವಾಗಿ ಬರ್ತಾ ಇದ್ದಾರೆ ರಾಮನ ಹಿಂದೆ ಅಂತ. ವಾನರರು ಕೂಡ ಹಾಗೆ ಕಿಲಿಕಿಲ ಶಬ್ದ ಮಾಡ್ತಾ ತುಂಬ ಖುಷಿಯಿಂದ ಬರ್ತಾ ಇದ್ದಾರಂತೆ ವಾನರರೆಲ್ಲರೂ ಕೂಡ. ಅವರು ಕೂಡ ಸ್ನಾನಗೇನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಥತ್ರ ಕಶ್ಚಿತ್ ದೀನೋವ, ಯಾರೊಬ್ಬರಲ್ಲೂ ದೈನ್ಯ ಇಲ್ಲ, ಲಜ್ಜೆ ಇಲ್ಲ, ದುಃಖ ಇಲ್ಲ. ಬಭೂವ ಪರಮಾದ್ಭುತಂ, ಅಂತಿಮ ಯಾತ್ರೆಗೆ ಅಂತ ರಾಮ ಹೊರಟರು ಕೂಡ ಆ ಯಾತ್ರೆಯಲ್ಲಿ ಇದ್ದಂಥ ಸಂತೋಷ ಇದೆಯಲ್ಲ, ಆ ಮೆರವಣಿಗೆಯಲ್ಲಿದ್ದಂಥ ಒಂದು ಆನಂದ ಇದೆಯಲ್ಲ, ಅದು ಪರಮಾದ್ಭುತ ಅಂತ ಅನಿಸ್ಬಿಡ್ತಂತೆ. ಹೀಗೆ ರಾಮ ನಡ್ಕೊಂಡು ಹೋಗ್ತಾ ಇದ್ದಾನೆ. ಸುದ್ದಿ ಕೇಳಿ ರಾಮನನ್ನು ಕೊನೆಗೊಂದು ಸತಿ ನೋಡ್ಕೊಂಡು ಹೋಗೋಣ ಅಂತ ಒಂದಷ್ಟು ಜನ ಹಳ್ಳಿಯವರೆಲ್ಲ ಬಂದ್ರಂತೆ. ಇದು ಇಲ್ಲಿವರೆಗೆ ಹಿಡಿದು ನಗರದವರ, ಅಯೋಧ್ಯ ನಗರದ ವಾಸಿಗಳ ವಿಷಯ ಆಯಿತು. ನಗರದಿಂದ ಹೊರಗಡೆ ಬರ್ತಾ ಇದ್ದಾನೆ ರಾಮ. ಹಳ್ಳಿ ಜನಗಳಿಗೂ ಸುದ್ದಿ ಮುಟ್ತಾ ಇದೆ, ಹೀಗಾಗ್ತಾ ಇದೆ ಅಂತ. ನೋಡ್ಕೊಂಡು ಹೋಗೋಕ್ಕೆ ಅಂತ ಬಂದ್ರಂತೆ ಅನೇಕರು. ಆ ನೋಡ್ಕೊಂಡು ಹೋಗೋಕ್ಕೆ ಅಂತ ಬಂದವರು ಯಾರು ಮತ್ತು ವಾಪಸ್ ಹೋಗಲಿಲ್ಲ. ಹಾಗೆ ಹೋದ್ರು ಅವನ ಹಿಂದೆ ಎಲ್ಲರೂ ಕೂಡ. ದ್ರಷ್ಟು ಕಾಮೋಥ ನಿರ್ಯಾಂತಂ ರಾಮಂ ಜಾನಪದೋ ಜನಃ. ನಿರ್ಯಾಂತಂ ರಾಮಂ, ನಿರ್ಯಾಣಕ್ಕೆ ಹೊರಟ ರಾಮನ ಕೊನೆಯ ದರ್ಶನವನ್ನು ಒಮ್ಮೆ ಮಾಡಬೇಕು ಎಂಬ ಆಸೆಯಿಂದ ಬಂದಂಥ ಜಾನಪದೋ ಜನಃ, ಗ್ರಾಮವಾಸಿಗಳು, ಹಳ್ಳಿ ಜನಗಳು ಯಾರಿದ್ದಾರೋ ಅವರು ಕೂಡ ಸ್ವರ್ಗದ್ವಾರ ತೆರೆದಿಟ್ಟಂತೆ ಇದ್ದಂಥ ರಾಮನನ್ನು ಕಂಡಾಗ ಅವರಿಗೆ ಬೇರೆ ಏನೂ ಬೇಕು ಅಂತ ಅನಿಸ್ಲಿಲ್ಲ, ಹಿಂದಿರುಗುವ ಯಾವ ಯೋಚನೆ ಕೂಡ ಬರಲಿಲ್ಲ. ಸುಮ್ಮನೆ ಹೋಗ್ತಾ ಇದ್ದರಂತೆ ಅವನ ಜೊತೆಯಲ್ಲಿ ಅಂತ. ಇನ್ನು ಆ ನಗರದಲ್ಲಿದ್ದಂಥ ಎಲ್ಲವೂ ಹೊರಟು ಅಂತ. ಎಲ್ಲವೂ ಅಂದರೆ ಶಕ್ತಿಗಳು ಯಾವೆಲ್ಲ ಇದ್ವೋ ಅಲ್ಲಿ ಅವು ಕೂಡ ಅಂತ. ಯಾನೇ ಭೂತಾನಿ ನಗರೇ ಅಂತರ್ಧಾನಗತಾನಿ ಚ, ಅಂದರೆ ಕಾಣುವ ಮನುಷ್ಯರು ಪಶು ಪಕ್ಷಿಗಳು ಆಯಿತು, ಕಾಣದೇ ಇರ್ತಕ್ಕಂಥ ಶಕ್ತಿಗಳು ಇರ್ತಾವಲ್ವ ಅಲ್ಲಿ, ಅನೇಕ ದೇವತೆಗಳು, ಮಹಾದೇವತೆಗಳು ಅಥವಾ ಎಲ್ಲ ರೀತಿಯ ದೇವತೆಗಳು ಇರ್ತಾವಲ್ವ, ಈಗ ಗಣಗಳು ಮತ್ತೊಂದು, ಎಲ್ಲವೂ ಕೂಡ ಅಂದರೆ ಜೀವ ಇರುವಂಥದ್ದೆಲ್ಲವೂ ಕೂಡ ಅಂತ ಒಂದೇ ಮಾತಲ್ಲಿ ಹೇಳೋದಾದರೆ ಅಂತ ಅನುಯಯುಹು ಅಂತ ಹೊರಟು ಬಿಡ್ತವೆ ಅವನ ಹಿಂದೆ. ಸ್ವರ್ಗಾಯ ಸಮುಪಸ್ಥಿತಂ, ಸ್ವರ್ಗಕ್ಕೆ ಮೋಕ್ಷಕ್ಕೆ ಹೊರಟು ನಿಂತ ರಾಮನ ಹಿಂದೆ ಎಲ್ಲವೂ ಎಲ್ಲವೂ ಎಲ್ಲಿವರೆಗೆ ಅಂದರೆ ಸ್ಥಾವರಾಣಿ ಚರಾಣಿ ಚ ಅಂತ. ಈಗ ಎರಡು ಬಗೆಯ ಜೀವಜಾಲಗಳಿರ್ತಕ್ಕಂಥದ್ದು. ಒಂದು ಸ್ಥಾವರ,
ಇನ್ನೊಂದು ಚರ. ಸ್ಥಾವರ ಜಂಗಮ ಅಂತ ಹೇಳ್ತಾರೆ, ಚರ ಅಚರ ಅಂತ ಹೇಳ್ತಾರೆ. ಈಗ ಚಲಿಸಲಿಕ್ಕೆ ಬರುವಂಥದ್ದು ಕಾಲಿರುವಂಥದ್ದೆಲ್ಲ ಬಂದೇ ಬಿಡ್ತು ರಾಮನ ಹಿಂದೆ, ಕಾಲಿಲ್ಲದಿರುವುದು ಕೂಡ ಉಳಿಲಿಲ್ಲ. ಈಗ ವೃಕ್ಷ ಇದೆ, ಚರ ಅದು ಸ್ಥಾವರ, ಅದಕ್ಕೇನು ಓಡಾಡಕ್ಕೆ ಹೋಗೋದಿಲ್ಲ, ಒಂದೇ ಕಡೆಗೆ ಪರ್ಮನೆಂಟ್, ಅದು ಅಲ್ಲೇ ಇರಬೇಕದು. ಕಲ್ಲು ಮಣ್ಣುಗಳಿವೆ, ಈ ಕಲ್ಲು ಮಣ್ಣುಗಳಿಗೆ ಜೀವ ಇದೆ ಅಂತ ನಮ್ಮ ಪರಂಪರೆ ಹೇಳುವಂಥದ್ದು. ಪರಬ್ರಹ್ಮ ವಸ್ತು ಎಲ್ಲಿ ಇಲ್ಲ ಹೇಳಿ? ಎಲ್ಲ ಕಡೆ ಕಲ್ಲು ಮಣ್ಣುಗಳು ಕೂಡ ಇದೆ. ಆದರೆ ಅಭಿವ್ಯಕ್ತಿ ಬೇಕಾದ ಸೆಟಪ್ ಇಲ್ಲ ಅಲ್ಲಿ. ನಮಗೆ ಹೇಗೆ ಅಭಿವ್ಯಕ್ತಿ ಬೇಕಾಗುವಂಥ ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆ ಇಲ್ಲ ಹೊರತು ಅಲ್ಲೂ ಕೂಡ ಜೀವ ಇದೆ ಅಂತ. ಇವೆಲ್ಲವೂ ರಾಮನನ್ನು ಅನುಸರಿಸಿದ್ವು ಅಂತ. ಈಗ ಕಲ್ಲು ಮಣ್ಣು ಹಾಗೆ ಬಂತ ಅಂದರೆ ಇಡೀ ಕಲ್ಲು ಮಣ್ಣು ಬರದೇ ಇರ್ಬೋದು, ಅಂಶತಃ ಬರ್ಬೋದು, ಜೀವ ಬರ್ಬೋದು ಅಲ್ಲಿಂದ. ಅಲ್ಲಿರ್ತಕ್ಕಂಥ ಜೀವಗಳಿದೆಯಲ್ಲ ಅವುಗಳು ಚಿಕ್ಕ ಅಂಶದ ಜೊತೆಯಲ್ಲಿ ರಾಮನ ಹಿಂದಕ್ಕೆ ಬರ್ಬೋದು, ಹಾಗೆ ನಡೀತದ್ದು ಅಂತ. ಯಾನಿ ಪಶ್ಯಂತಿ ಕಾಕುತ್ಸ್ಥಂ ಸ್ಥಾವರಾಣಿ ಚರಾಣಿ ಚ ಸರ್ವಾಣಿ ರಾಮಗಮನಿ ಹೆನು ಜಗ್ಮುರುಹಿ ತಾನ್ಯಪಿ ಅಂತ. ರಾಮ ಹೊರಟು ಹೋಗ್ತಾ ಇರುವಂಥದ್ದು ಸ್ಥಾವರ ಆಗಲಿ ಜಂಗಮ ಆಗಲಿ ಯಾರ್ಯಾರಿಗೆ ಗೊತ್ತಾಯ್ತೋ ಅವರೆಲ್ಲ ರಾಮನ ಹಿಂದೆ ಹೋಗ್ತಾ ಇದ್ದಾರೆ. ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಅಂತ ಹೇಳ್ತಾರಲ್ಲ, ಆ ರೀತಿ ಇದೆ ಇದು ಅಂತ. ಕಿಂದರಿ ವಾರಿಸ್ತಾ ಹೋಗ್ತಾ ಇದ್ರೆ ಹಿಂದೆ ಎಲ್ಲ ಬರೋ ಹಾಗೆ ಅಂತ. ಇಲ್ಲಿ ಎಲ್ಲ ಜೀವಗಳು ರಾಮನನ್ನು ಹಿಂಬಾಲಿಸ್ತಾ ಇದ್ದಾವೆ ಅಂತ. ಕೊನೆಗೆ ಒಂದು ಮಾತಲ್ಲಿ ಮುಕ್ತಾಯ ಮಾಡ್ತಾರೆ ವಾಲ್ಮೀಕಿಗಳು ಈ ಪ್ರಕರಣವನ್ನು. ನೋಚ್ಛ್ವಸತ್ತದ ಅಯೋಧ್ಯಾಯಾಂ ಸುಸೂಕ್ಷ್ಮಮಪಿ ದೃಶ್ಯತೆ. ಅಯೋಧ್ಯೆಯಲ್ಲಿ ಉಸಿರಾಡುವಂಥ ಯಾವುದೇ ಒಂದು ಜೀವ ಉಳಿಲಿಲ್ಲ. ಸುಸೂಕ್ಷ್ಮಮಪಿ, ಅತ್ಯಂತ ಸಣ್ಣ ಕ್ರಿಮಿಯಾದರೂ ಕೂಡ, ಅತ್ಯಂತ ಸಣ್ಣ ಕ್ರಿಮಿ, ಕಣ್ಣಿಗೆ ಕಾಣದಿರುವಂಥ ಕ್ರಿಮಿ ಕೂಡ ಉಳ್ಕೊಳ್ಳಿಲ್ಲ ಅಯೋಧ್ಯೆಯಲ್ಲಿ. ಅವನ ಹಿಂದೆ ಹೋಯ್ತು. ತಿರ್ಯಗ್ಯೋನಿಗತಾಶ್ಚಾಪಿ, ಇನ್ನು ಪಶು ಪಕ್ಷಿಗಳ ಬಗ್ಗೆ ಹೇಳೋದೇ ಬೇಡ, ಜಾನುವಾರುಗಳು ಅದೋ ಇದೋ ಬೇರೆ ಬೇರೆ ಪ್ರಾಣಿಗಳು ಕೇಳೋದೇ ಬೇಡ. ಅತೀ ಸಣ್ಣ ಕ್ರಿಮಿ ಕೂಡ, ಕಣ್ಣಿಗೆ ಕಾಣದ ಕ್ರಿಮಿ ಕೂಡ ರಾಮನನ್ನು ಆ ಸಮಯದಲ್ಲಿ ಹಿಂಬಾಲಿಸ್ತು. ಹೀಗಾಗಿಯೇ ಅಯೋಧ್ಯೆಗೆ ಹೋದರೆ ತಪ್ಪದೆ ಗೋಪ್ರತಾರ ಘಟ್ಟಕ್ಕೆ ಹೋಗಬೇಕು, ಗುಪ್ತಾರ್ ಘಾಟ್. ಯಾಕೆಂದರೆ ಇಡೀ ಚೈತನ್ಯ ಅಲ್ಲಿಗೆ ಹರಿದಿದೆ. ಆ ಸಮಯದಲ್ಲಿ ಅಯೋಧ್ಯೆಯ ಸಮಷ್ಟಿ ಚೈತನ್ಯ, ಸಮಗ್ರ ಚೈತನ್ಯ ಎಲ್ಲವೂ ಆ ಕಡೆ ಹರಿದಿದೆ. ಹಾಗಾಗಿ ಅಯೋಧ್ಯೆಗೆ ಆ ವೈಭವ ಆಮೇಲೆ ಇರಲಿಲ್ಲ, ಅದರ ನಂತರ. ಹಾಗಾಗಿ ಕುಶನಿಗೋ ಲವನಿಗೋ ಅಯೋಧ್ಯೆಯಲ್ಲಿ ಪಟ್ಟ ಕಟ್ಟಲಿಲ್ಲ. ಅಯೋಧ್ಯೆಯಲ್ಲಿ ಯಾಕೆ ಪಟ್ಟ ಕಟ್ಟಲಿಲ್ಲ? ಲೆಕ್ಕದಂತೆ ಅಯೋಧ್ಯೆಯಲ್ಲಿ ಪಟ್ಟ ಕಟ್ಟಬೇಕಾಗಿತ್ತಲ್ವಾ ಕುಶನಿಗೆ ಅಥವಾ ಲವನಿಗೆ? ಯಾಕೆ ಕಟ್ಟಲಿಲ್ಲ ಅಂದರೆ ಅಯೋಧ್ಯೆಯಲ್ಲಿ ಯಾರೂ ಇರೋದಿಲ್ಲ, ಅಯೋಧ್ಯೆ ಶೂನ್ಯ ಆಗತ್ತೆ. ಅವನು ಏನನ್ನು ಆಡ್ತಾನೆ, ಯಾರನ್ನು ಆಡ್ತಾನ ಅವನು? ಹಾಗಾಗಿ ಅಯೋಧ್ಯೆಯಲ್ಲಿ ಸಿಂಹಾಸನಕ್ಕೆ ಯಾರಿಲ್ಲ, ಯಾಕೆಂದರೆ ಜನರು ಯಾರೂ ಇಲ್ಲ, ಜೀವಗಳೇ ಇಲ್ಲ. ಇನ್ನು ಕೊನೆಯ ಭಾಗ ಇದೆ ಇದರದ್ದು. ಅರ್ಧ ಯೋಜನಂ ಗತ್ವಾ, ಅರ್ಧ ಯೋಜನ ದೂರ ರಾಮ ಪ್ರಯಾಣ ಮಾಡ್ತಾನೆ. ಸರಿಯು ನದಿ ಸಿಗತ್ತೆ. ಆ ಸರಿಯು ನದಿ ಅದನ್ನು ದರ್ಶನ ಮಾಡ್ತಾನೆ ರಾಮ. ಸರಯೂ ಪುಣ್ಯ ಸರಿಲಾಂ ಪಶ್ಚಾನ್ಮುಖಾಶ್ರತಾಂ, ಪಶ್ಚಿಮಕ್ಕೆ ಹರಿತಾ ಇರತಕ್ಕಂಥ ಸರಿಯು, ಎಲ್ಲಿ ಸರಿಯು ಪಶ್ಚಿಮಕ್ಕೆ ಹರಿತಾ ಇದೆಯೋ ಅಲ್ಲಿ ಆಕೆಯನ್ನು ದರ್ಶನ ಮಾಡಿ ಅನುಸರಿಸ್ತಾನೆ. ತಾಮ್ ನದಿ ಆಕುಲಾವರ್ತಾಂ ಸರ್ವತ್ರ ಅನುಸರನ್ ನೃಪಃ. ಪ್ರಭು ಶ್ರೀರಾಮಚಂದ್ರ ಸರಯು ಹೇಗೆ ಹರಿದಿದೆಯೋ ಹಾಗೆ ನದಿಯ ಪಕ್ಕದಲ್ಲಿ, ನದಿ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅವನ ಜೊತೆಯಲ್ಲಿ ದೊಡ್ಡ ಬಳಗ, ಭಾರೀ ದೊಡ್ಡ ಬಳಗ, ಭಾರಿ ದೊಡ್ಡ ಬಳಗ ಅಂದರೆ ಭಾರಿ ದೊಡ್ಡ ಬಳಗ ಅವನ ಹಿಂದಕ್ಕೆ ಬರ್ತಾ ಇದೆ. ಆಗತ ಸತ್ಪ್ರಜೋ ರಾಮ ತಮ್ ದೇಶಂ ರಘುನಂದನ. ಕೊನೆಯಲ್ಲಿ ಅಲ್ಲಿಗೆ ಬಂದ. ಎಲ್ಲಿ ಅವನು ಮಹಾನಿರ್ಯಾಣ ನಡಿಬೇಕೋ, ಅದ್ಭುತವಾಗಿರ್ತಕ್ಕಂಥ ಒಂದು ನಿರ್ಯಾಣದ ಜಾತ್ರೆ ಅಂತ, ಮುಕ್ತಿಯ ಜಾತ್ರೆ ಅಂತ, ಅದು ಎಲ್ಲಿ ನಡಿಬೇಕೋ ಆ ಸ್ಥಳ ಅದೇ ಗೋಪ್ರತಾರ ಅಂತ ಹೆಸರು. ಅದಕ್ಕೆ ಗುಪ್ತಾರ್ ಅಂತ ಈಗ ಗೊತ್ತು ಕರೀತಾರೆ ಅದನ್ನು, ಗುಪ್ತಾರ್ ಘಾಟ್ ಅಂತ. ಗೋಪ್ರತಾರ ಎನ್ನುವ ಘಟ್ಟ ಅದು. ಅಲ್ಲಿಗೆ ರಾಮ ಬಂದಾಗ ರಾಮನನ್ನು ಸ್ವಾಗತ ಮಾಡಲಿಕ್ಕೆ ಎಲ್ಲ ದೇವತೆಗಳು ಒಡಗೂಡಿ ಬ್ರಹ್ಮದೇವ ಬರ್ತಾನೆ. ಸಾಕ್ಷಾತ್ತಾಗಿ ಬ್ರಹ್ಮದೇವ ಬಂದ್ಬಿಡ್ತಾನೆ ಅಲ್ಲಿಗೆ. ಅತತಸ್ಮಿನ್ ಮುಹೂರ್ತೇತು, ಆ ಮುಹೂರ್ತ ಅದೊಂದು ಮುಹೂರ್ತ ಬಹುಶಃ ಹಿಂದೆಯೂ ಇರಲಿಕ್ಕಿಲ್ಲ ಮುಂದೆಯೂ ಇರಲಿಕ್ಕಿಲ್ಲ ಅಂಥ ಮುಹೂರ್ತ ಅಂತ. ಯಾಕೆಂದರೆ ಇಂಥ ಘಟನೆ ನಡಿಬೇಕಲ್ಲ ಅಂತ. ಆ ಮುಹೂರ್ತ ಪ್ರಾಪ್ತವಾಗಿರಲು ಲೋಕಪಿತಾಮಹ ಬ್ರಹ್ಮ ಎಲ್ಲ ದೇವತೆಗಳು ಒಡಗೂಡಿ ರಾಮನಿರುವಲ್ಲಿಗೆ ಬರ್ತಾನೆ. ಆಕಾಶವೆಲ್ಲ ಬೆಳಕಾಯಿತು,
ಯಾಕೆಂದರೆ ಅಸಂಖ್ಯ ಸಂಖ್ಯೆಯ ವಿಮಾನಗಳು, ದೇವತೆಗಳಲ್ಲಿ ವಿಮಾನಗಳಲ್ಲಿ ಕುಳಿತು ಬರ್ತಾ ಇದ್ದಾರೆ. ಆ ವಿಮಾನಗಳೆಲ್ಲ ಜ್ಯೋತಿರ್ಮಯವಾಗಿರ್ತಕ್ಕಂಥವು. ದೇವತೆಗಳು ಕೂಡ ಜ್ಯೋತಿರ್ಮಯ, ತೇಜೋಮಯ ಅವರೆಲ್ಲರೂ ಕೂಡ. ಹಾಗಾಗಿ ದಿವ್ಯ ತೇಜೋವೃತಂ ವ್ಯೋಮ, ಭಾರೀ ದೊಡ್ಡ ಬೆಳಕಂತೆ ಆ ಸರಿಯೂ ತೀರದ ಗೋಪ್ರತಾರ ಘಟ್ಟದ ಪರಿಸರದಲ್ಲಿ ಅನುತ್ತಮಂ ಜ್ಯೋತಿರ್ಭೂತಂ, ಹಿಂದಾಗಿಲ್ಲ ಮುಂದಾಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಜ್ಯೋತಿರ್ಭೂತಂ, ಜ್ಯೋತಿರ್ಮಯವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣವಾಗಿದೆ. ಅಲ್ಲಿ ಅನೇಕರು ಸ್ವರ್ಗದಲ್ಲಿ ಸುಖಾನುಭವ ಮಾಡ್ತಕ್ಕಂಥ ಪುಣ್ಯಕರ್ಮಗಳಿದಾರಲ್ಲ. ಈಗ ದೇವತೆಗಳು ಮಾತ್ರ ಅಲ್ಲ, ಪುಣ್ಯ ಮಾಡಿ ಸ್ವರ್ಗ ಸೇರಿದವರು ಇದಾರಲ್ಲ, ಅವರೆಲ್ಲ ಬಂದ್ಬಿಟ್ಟಿದಾರಂತೆ. ಇದೇ ಒಂದು ಸಂದರ್ಭ ಅಂತ ವಿಮಾನ ಏರಿ ಅವರು ಕೂಡ ದೇವತೆಗಳ ಜೊತೆಯಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ. ಯಾಕೆಂದರೆ ಸ್ವರ್ಗ ತುಂಬ ಚಿಕ್ಕದು. ರಾಮ ಏನು ಕೊಡ್ತಾನೋ ಈಗ ಈ ಸಮಯದಲ್ಲಿ, ಅದರ ಮುಂದೆ ಸ್ವರ್ಗ ತುಂಬ ಚಿಕ್ಕದು ಅಂತ, ಮತ್ತು ಶಾಶ್ವತ ಕೂಡ ಅಲ್ಲ ಅದು ಅಂತ. ಹಾಗಾಗಿ ಸ್ವರ್ಗಭಿಹಿ ಪುಣ್ಯಕರ್ಮಭಿಹಿ, ಪುಣ್ಯಕರ್ಮಗಳನ್ನು ಮಾಡಿ ಸ್ವರ್ಗವನ್ನು ಸೇರಿರ್ತಕ್ಕಂಥ ಅನೇಕ ಪುಣ್ಯಚೇತನರು ಸ್ವರ್ಗವನ್ನು ಬಿಟ್ಟು ಈ ಸಮಯಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ, ರಾಮನ ದರ್ಶನವನ್ನು ತೆಗೆದುಕೊಳ್ಳುವಂಥ ಉದ್ದೇಶದಿಂದ ಅಂತ. ಪರಿಮಳದ ಗಾಳಿ ಬೀಸಿತು, ಪುಣ್ಯಕರವಾಗಿರ್ತಕ್ಕಂಥ ಮಂಗಲಕರವಾಗಿರ್ತಕ್ಕಂಥ ಗಾಳಿ ಬೀಸಿತು. ಪುಣ್ಯ ವಾತ ಭವಿಷ್ಯೈವ ಗಂಧವಂತಹ ಸುಖಪ್ರದ, ಎನಿಸುವಂಥ ಗಾಳಿ ಬಂದು, ಏನೋ ಒಂದು ಜೀವಕ್ಕೆ ತಂಪೆರಿತಕ್ಕಂಥ ಒಂದು ಗಾಳಿ ಆ ಸಮಯದಲ್ಲಿ ಬೀಸ್ತಂತೆ. ಪುಷ್ಪವೃಷ್ಟಿಯಾಯಿತು. ಇಡೀ ಆ ಜನಸ್ತೋಮದ ಮೇಲೆ, ರಾಮನ ಸಹಿತವಾಗಿರ್ತಕ್ಕಂಥ ಜನಸ್ತೋಮದ ಮೇಲೆ ಪ್ರವಾಹ ಬಿದ್ದಂತೆ ಬಿತ್ತು. ಮಹೌಘವತ್ತು, ಮಹಾಪ್ರವಾಹದಂತೆ, ಜಲಪಾತದಂತೆ ಹೂವುಗಳು ಬಿದ್ದು ಆಕಾಶದಿಂದ. ಮತ್ತು ಗಂಧರ್ವಾಪ್ಸರೆಯರು ಅವರೆಲ್ಲ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ. ತೂರಿ ಶತೈ ಕೀರ್ಣೆ, ನೂರಾರು ವಾದ್ಯಗಳನ್ನು ಅವರೆಲ್ಲ ನುಡಿಸ್ತಾ ಇರುವಾಗ ರಾಮ ಸರಿಯೂ ನದಿಯಲ್ಲಿ ಪಾದವನ್ನಿಟ್ಟ. ಸರಯೂ ಸರಳೆ ರಾಮ ಪದ್ಭ್ಯಾಂ ಸಂಪಚಕ್ರಮೆ, ಇಳಿದ ಸರಿಯೂ ನದಿಯಲ್ಲಿ ಅಂತ. ಅಷ್ಟೇ ಅಂತ, ಇಳಿದಿದ್ದು ಮಾತ್ರ ಅಂತ. ಆಗ ಬ್ರಹ್ಮದೇವ ರಾಮನಿಗೆ ಹೇಳ್ತಾನೆ, ಹೇ ವಿಷ್ಣು, ಹೇ ಭಗವಂತ ನಾರಾಯಣ, ಆಗಚ್ಚ, ಬಾ, ಸ್ವಾಗತ ನಿನಗೆ. ತಮ್ಮಂದಿರೊಡಗೂಡಿ ನಿನ್ನ ದಿವ್ಯ ರೂಪವನ್ನು ಪ್ರವೇಶ ಮಾಡು, ನಿನ್ನ ಮೂಲ ರೂಪವನ್ನು ಪ್ರವೇಶ ಮಾಡು ಎಂದು ಹೇಳಿ ಒಂದು ಸಂದರ್ಭವನ್ನು ಇಡ್ತಾನೆ ರಾಮನ ಮುಂದೆ ಬ್ರಹ್ಮ. ಎಲ್ಲಿ ಬೇಕೋ ಅಲ್ಲಿ ಪ್ರವೇಶ ಮಾಡು ನೀನು. ಈ ರೂಪವಾದರೂ ಆಗ್ಬೋದು, ಆ ರೂಪವಾದರೂ ಆಗ್ಬೋದು. ಆ ರೂಪ ಅಂದರೆ ಯಾವುದು? ನೀರೂಪ ಅಂತ, ರೂಪವಿಲ್ಲದ ನಿರಾಕಾರ ಅಂತ. ಬ್ರಹ್ಮನ ಸಂದೇಶ ಕಾಲಪುರುಷನ ಮೂಲಕ ಬಂದಿತ್ತಲ್ವಾ? ಅಲ್ಲಿ ಹೇಳಿದ್ದೇನು? ಕಾಲಪುರುಷ ಬ್ರಹ್ಮನ ವಾಣಿಯನ್ನು ಅನುವಾದ ಮಾಡಿ ಹೇಳಿದ್ದೇನು ಅಂದರೆ, ನೀನು ಆ ವಿಷ್ಣುತ್ವಕ್ಕಿಂತ ಮೊದಲು ಶೂನ್ಯ, ಏನಿಲ್ಲ, ಈ ಸೃಷ್ಟಿಗಿಂತ ಪೂರ್ವದಲ್ಲಿದ್ದಂಥ ಮೂಲ ಜ್ಯೋತಿ, ಪರಂಜ್ಯೋತಿ ನೀನು ಅಂತ. ಹಾಗಾಗಿ ನೇರ ನೀನು ಅಲ್ಲಿಗೆ ಹೋಗಿ ಸೇರ್ತೀಯ, ಅಥವಾ ವಿಷ್ಣುವಾಗಿ ವಿಷ್ಣುತ್ವವನ್ನಂತೂ ಲೋಕಪಾಲನೆ ಮಾಡ್ತೀಯೋ, ನಿನ್ನಿಚ್ಛೆ ಅಂತ. ಎರಡರಲ್ಲಿ ಯಾವುದು ಬೇಕೋ ಅದನ್ನು ಮಾಡು. ಯಾಮಿಚ್ಛಸಿ ಮಹಾಬಾಹೋ ತಾಂ ತನುಂ ಪ್ರವಿಶಸ್ವಕಾಂ ವೈಷ್ಣವೀಂ ತಾಂ ಮಹಾತೇಜ ತದ್ವಾ ಆಕಾಶಂ ಸನಾತನಂ. ಆಕಾಶ ಅಂತ ಕರಿಬೋದು, ಸನಾತನ ಸದಾತನ ಅದು. ಅಂಥ ಆಕಾಶವನ್ನು, ಚಿದಂಬರವನ್ನು, ನಿರಾಕಾರವನ್ನು ಪ್ರವೇಶ ಮಾಡ್ತೀಯೋ, ಅಥವಾ ವಿಷ್ಣುವಾಗ್ತೀಯೋ, ನಿನಗೆ ಬಿಟ್ಟಿದ್ದು. ನಿನ್ನನ್ನು ಯಾರು ಬಲ್ಲರು? ಅವಳೊಬ್ಬಳನ್ನು ಬಿಟ್ಟು ಮತ್ತೆ ಯಾರೂ ನಿನ್ನನ್ನು ಬಲ್ಲವರಿಲ್ಲ ಅಂತ. ಯಾರು ಅಂದರೆ, ತವ ಪೂರ್ವ ಪರಿಗ್ರಹ, ಮೊದಲಿಂದ ನಿನ್ನ ಜೊತೆಯಲ್ಲಿ ನಿನ್ನ ಪತ್ನಿಯಾಗಿದ್ದವಳು, ಆ ಕಾಲದಿಂದ ವಿಶಾಲಾಕ್ಷಿ, ಮೂಲ ಪ್ರಕೃತಿ ಮಾತೆ ಶ್ರೀ, ಅವಳನ್ನು ಬಿಟ್ಟು ಮತ್ತೆ ಯಾರಿಗೆ ನಿನ್ನ ಪರಿಚಯ ಇದೆ, ನಿನ್ನನ್ನು ಗೊತ್ತು. ಹಾಗಾಗಿ ಯಾಮಿಚ್ಛಸಿ ಮಹಾತೇಜ ತಾಂತನು ಪ್ರವೇಶ ಸ್ವಯಂ, ಸಾಕಾರವೋ ನಿರಾಕಾರವೋ ಎಲ್ಲಿ ಪ್ರವೇಶ ಮಾಡ್ತೀಯೋ ಮಾಡು ಅಂತ ಹೇಳಿದಾಗ, ನಿಶ್ಚಯ ಮಾಡಿ ಎಲ್ಲಿಗೆ ಪ್ರವೇಶ ಮಾಡಬೇಕು ಅಂತ ನಿಶ್ಚಯವನ್ನು ಮಾಡಿ ಆ ಮಹಾಮತಿಯಾದ ಪ್ರಭು ಶ್ರೀರಾಮಚಂದ್ರ ವೈಷ್ಣವ ರೂಪವನ್ನು ಪ್ರವೇಶ ಮಾಡ್ತಾನೆ. ವಿವೇಶ ವೈಷ್ಣವಂ ತೇಜ ಸಶರೀರ ಸಹಾನುಜ, ತನ್ನ ಸೋದರರೊಡಗೂಡಿ ಶರೀರ ಸಹಿತನಾಗಿ ವಿಷ್ಣು ರೂಪವನ್ನು ಪ್ರವೇಶ ಮಾಡ್ತಾನೆ. ಲಕ್ಷ್ಮಣ ಕೂಡ ಶರೀರ ಸಹಿತವಾಗಿ ಹೋಗಿದ್ದು, ಸಶರೀರಂ ಅಂತಲೇ ಹೇಳಿದೆ. ಅಲ್ಲಿಯೂ ಕೂಡ ಶರೀರ ಬಿಟ್ಟು ಹೋಗಲಿಲ್ಲ ಲಕ್ಷ್ಮಣ, ಶರೀರ ಸಹಿತನಾಗಿ ಹೋಗಿರ್ತಕ್ಕಂಥದ್ದು. ಇಂದ್ರ ಬಂದು ಎತ್ತುಕೊಂಡು ಹೋಗಿದ್ದು ಸಶರೀರ ಲಕ್ಷ್ಮಣನನ್ನು, ಶರೀರ ಬಿಟ್ಟು ಹೋಗಿದ್ದಲ್ಲ. ಇದು ಕೂಡ ಹಾಗೆ, ಶರೀರ ಬಿಟ್ಟು ಹೋಗಿರುವಂಥದ್ದಲ್ಲ. ಸಶರೀರ
ಸಹಾನುಜ. ಕೆಲವು ಬಾರಿ ತಪ್ಪು ಕಲ್ಪನೆಯಿಂದ ಜನಗಳು ರಾಮ ಸರಿಯೂ ನದಿಯಲ್ಲಿ ಮುಳುಗಿದ ಅಂತ ಹೇಳೋದು ಉಂಟು ಅಂತ. ಹಾಗಲ್ಲ ಅದು ಅಂತ. ಶರೀರ ಬಿಟ್ಟು ಹೋದಂಥ ಸಂದರ್ಭ ಅಲ್ಲ ಅದು ಅಂತ. ಶರೀರ ಸಹಿತವಾಗಿ ಹೋಗಿರ್ತಕ್ಕಂಥದ್ದು ಒಂದು. ಧರ್ಮರಾಜನ ಬಗ್ಗೆ ನಾವು ಕೇಳ್ತೇವಲ್ವ, ಧರ್ಮರಾಜನೇ ಹಾಗೆ ಅಂತಂದರೆ ರಾಮ ಹೇಗಿರಬೇಕು ಹೇಳಿ? ಹಾಗೆ ಇರಬೇಕಲ್ವಾ ರಾಮ ಅಂತ. ಸಶರೀರ ಅಂತ, ಶರೀರ ಸಹಿತನಾಗಿ. ನಮ್ಮಲ್ಲಿ ಗುಪ್ತಾರ್ ಘಾಟಿಗೆ ಹೋದಾಗ ಮಾತಿಗೆ ಯಾರೋ ಅಲ್ಲಿ ಮುಳುಗಿದ್ದು ಅಂತಂದಾಗ ಅಲ್ಲೊಬ್ಬರು ಪಕ್ಕದಲ್ಲಿದ್ದವರಿಗೆ ಕೋಪವೇ ಬಂತು. ಮುಳುಗಿದ್ದಲ್ಲ ಅದು, ಜಲಸಮಾಧಿ ಅಂತ ಯಾರೋ ಶಬ್ದ ಬಳಸಿದ್ರು. ಆ ಜಲಸಮಾಧಿ ಅಂತ ಒಳ್ಳೆಯ ಅರ್ಥಲ್ಲೇ ಬಳಸಿದ್ದದು, ಸಮಾಧಿ ಅಂತಿಲ್ವ ಶಬ್ದ ಅದು. ಒಬ್ರಿಗೆ ಕೋಪವೇ ಬಂತು ಅಲ್ಲಿದ್ದವರಿಗೆ. ಜಲಸಮಾಧಿ ಅಲ್ಲ ಅದು ಅಂತ, ಅದು ರಾಮ ಮೂಲ ರೂಪಕ್ಕೆ ಹೋಗಿರುವಂಥದ್ದು ಅಂತ. ಹಾಗಾಗಿ ಆ ತರಹ ತಪ್ಪು ತಿಳ್ಕೊಳ್ಬಾರ್ದು ಯಾರೂ ಕೂಡ, ಹಾಗಲ್ಲ ಅದು ಅಂತ. ಹೀಗೆ ವಿಷ್ಣುಮಯನಾದ ರಾಮನನ್ನು ಎಲ್ಲ ದೇವತೆಗಳು ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ಋಷಿಗಳು, ಗಂಧರ್ವರು, ಅಪ್ಸರಿಯರು ಸ್ತೋತ್ರ ಮಾಡ್ತಾ ಇದ್ದಾರೆ. ಸುಪರ್ಣ, ನಾಗ, ಯಕ್ಷರು, ದೈತ್ಯದಾನವರು, ರಾಕ್ಷಸರು ಎಲ್ಲರೂ ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಆಗ ವಿಷ್ಣು ಬ್ರಹ್ಮನಿಗೆ ಹೇಳಿದಂತೆ, ಅಥವಾ ವಿಷ್ಣುರು ಮಹಾ ತೇಜಾಹ, ವಿಷ್ಣುವಾಗಿ ಪರಿಣಮಿಸಿರ್ತಕ್ಕಂಥ ರಾಮ ಬ್ರಹ್ಮದೇವನಿಗೆ ಹೇಳಿದಂತೆ, ಇವರೆಲ್ಲರಿಗೂ ಸದ್ಗತಿಯನ್ನು ಕಲ್ಪಿಸುವಂತೆ. ನನ್ನನ್ನು ನಂಬಿ ಬಂದವರು ಅಲ್ಲ, ನನ್ನ ಹಿಂದೆ ಬಂದವರು. ರಾಮ ವಿಷ್ಣುವಾದ ಮೇಲೂ ಕೂಡ ಇದು ಮುಂದುವರೆದಿದೆ ಹಾಗೆ ಅಂತ. ನಾವು ನಿನ್ನೆ ಧರ್ಮರಾಜನ ಬಗ್ಗೆ ಮಾತನಾಡ್ತಾ ನೆನಪು ಮಾಡಿಕೊಂಡು ನೋಡಿ ಅಂತ. ಆ ಸಂದರ್ಭ ಇಲ್ಲಿ ಬಂತು ನೋಡಿ ಅಂತ. ಯೇಷಾಂ ಲೋಕಂ ಜನೋಘಾನಾಂ ದಾತು ಮೃಹಸಿ ಸುವ್ರತ. ಈ ಜನಸ್ತೋಮ ಬಂದಿದೆಯಲ್ಲ ಇಲ್ಲಿಗೆ, ಇವರೆಲ್ಲರಿಗೂ ಅತ್ಯುತ್ತಮವಾಗಿರ್ತಕ್ಕಂಥ ಗತಿಯನ್ನು ಕೊಡು ಅಂತ. ಇಮೇ ಹಿ ಸರ್ವೇ ಸ್ನೇಹಾನ್ ಮಮ ಅನುಯಾತ ಮನಸ್ವಿನಃ. ನನ್ನ ಮೇಲಿನ ಪ್ರೀತಿಯಿಂದ ಬಂದವರು ಇವರೆಲ್ಲರೂ ಕೂಡ ಭಕ್ತರು. ತ್ಯಕ್ತಾತ್ಮಾನಶ್ಚ ಮತ್ಕೃತೆ, ನನಗಾಗಿ ತಮ್ಮನ್ನೇ ತಾವು ತ್ಯಾಗ ಮಾಡ್ಕೊಂಡಿರ್ತಕ್ಕಂಥವ್ರು, ಆತ್ಮತ್ಯಾಗ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಕೊಡು ಇವರಿಗೆ ಉತ್ತಮ ಲೋಕವನ್ನು ಅಂತ. ಆಗ ಬ್ರಹ್ಮ ಅವರೆಲ್ಲರಿಗೂ ಸಾಂತಾನಿಕ ಎಂಬ ಲೋಕಗಳನ್ನು ಅವರಿಗೆಲ್ಲ ಅನುಗ್ರಹ ಮಾಡಿಕೊಡ್ತಾನೆ. ಸಾಂತಾನಿಕ ಅಂದರೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಲೋಕ ಅಲ್ಲ, ಅದು ಬ್ರಹ್ಮಲೋಕದ ಬಳಿಕ ಇರ್ತಕ್ಕಂಥ ಲೋಕವಂತೆ, ದಿವ್ಯವಾದ ಶ್ರೇಷ್ಠವಾದ ಲೋಕವಂತೆ, ಮುಕ್ತಿಯೇ ಅದು. ಏಕಪದಂ ಅಂತ, ಒಂದು ಹೆಜ್ಜೆ ಮುಕ್ತಿಗೆ ಅಂತನ್ನುವಂಥ ಲೋಕ ಅದು ಅಂತ. ಅಲ್ಲಿಂದ ಮುಕ್ತಿಗೆ ಹೋಗುವಂಥದ್ದು. ಅಂಥ ಆ ಸಂತಾನ ಲೋಕಗಳನ್ನು ಮತ್ತು ಸಾಂತಾನಿಕ ಲೋಕಗಳನ್ನು ಬ್ರಹ್ಮದೇವ ಅನುಗ್ರಹ ಮಾಡ್ತಾನೆ. ಸರ್ವೈರ್ ಬ್ರಹ್ಮಗುಣಯುಕ್ತೆ, ಪೂರ್ಣವಾದ ಪರಮಾತ್ಮ ಎಲ್ಲ ಗುಣಗಳಿಂದ ಕೂಡಿದೆ. ಬ್ರಹ್ಮಲೋಕಾದ ನಂತರೇ, ಬ್ರಹ್ಮಲೋಕಕ್ಕಿಂತಲೂ ಇನ್ನೂ ಅದರ ಬಳಿಕ ಇರ್ತಕ್ಕಂಥದ್ದು ಅಂತ ಅದನ್ನು ಅನುಗ್ರಹ ಮಾಡಿದಾಗ ಎಲ್ಲರೂ ಆ ಸರಿಯು ನದಿಯನ್ನು ಪ್ರವೇಶ ಮಾಡಿ, ಜಲವನ್ನು ಪ್ರವೇಶ ಮಾಡಿ ಮುಕ್ತಿಯನ್ನು ಹೊಂದಿದರು. ವಾನರರು ಮತ್ತು ಈ ಕಪ್ಪಿ ಕರಡಿಗಳೆಲ್ಲ ಇದಾವಲ್ಲ, ಅವೆಲ್ಲ ತಮ್ಮ ತಮ್ಮ ಮೂಲ ರೂಪಕ್ಕೆ ಹೋದುವಂತೆ. ಯಾವ ಯಾವ ದೇವತೆಗಳು ಆ ರೂಪ ತಾಳೆ ಬಂದಿದ್ರೋ ಆಯಾ ದೇವತೆಗಳಲ್ಲಿ ಅವರು ಹೋಗಿ ಲಯವನ್ನು ಹೊಂದ್ತಾರೆ. ಸುಗ್ರೀವ ಸೂರ್ಯಮಂಡಲವನ್ನು ಪ್ರವೇಶ ಮಾಡ್ತಾನೆ ಆ ರೀತಿಯಲ್ಲಿ ಅಂತ. ಒಂದೊಂದು ಈಗ ನೀಲ ಅಗ್ನಿಯನ್ನು ಪ್ರವೇಶ ಮಾಡ್ತಾನೆ ಅವನು. ಒಬ್ಬೊಬ್ಬರು ಕೂಡ ಈ ನಲ ವಿಶ್ವಕರ್ಮನನ್ನು ಪ್ರವೇಶ ಮಾಡ್ತಾನೆ ಎನ್ನುವ ಹಾಗೆ. ಯಾವ ದೇವತೆಯ ಅವತಾರವೋ ಅವರೆಲ್ಲರೂ ಕೂಡ ಆ ದೇವತೆಯನ್ನು ವಾನರರು ಮತ್ತು ಕರಡಿಗಳು ಅವರೆಲ್ಲ ಸೇರ್ತಾರೆ. ಇನ್ನು ಉಳಿದವರು ಆ ಮಾತುಗಳು ಎಷ್ಟು ಸ್ವಾರಸ್ಯ ಅಂದರೆ ಅಲ್ಲಿರುವ ಎಲ್ಲರಿಗೂ ಅರ್ಥ ಆಯ್ತಂತೆ. ಎಲ್ಲರಿಗೂ ದೇವತೆಗಳ ದರ್ಶನ ಆಗಿದೆ, ಬ್ರಹ್ಮನ ದರ್ಶನ ಆಗಿದೆ. ಆ ಮಾತುಕತೆಗಳು ಎಲ್ಲರ ಮನಸ್ಸಿಗೂ ಬಂದಿವೆ. ಹಾಗಾಗಿ ಎಲ್ಲರೂ ಕೂಡ ಆ ಮಾತನ್ನು ಅನುಸರಿಸ್ತಾರೆ. ಪ್ರಾಣಿಗಳು ಕೂಡ ಅಂತ. ಪ್ರಾಣಿಗಳಿಗೆ ಯಾರು ಹೇಳ್ಕೊಡ್ಬೇಕಾ? ಸಾಧ್ಯ ಇದೆ ಹೇಳ್ಕೊಡೋದಕ್ಕೆ ಅದನ್ನು ಅಂತ. ಈ ಮಾತುಗಳು ಅವಕ್ಕೂ ಮುಟ್ಟಿವೆ. ಅವು ಸರಿಯೂ ನದಿಯನ್ನು ಪ್ರವೇಶ ಮಾಡ್ತವೆ. ದಿವ್ಯ ರೂಪ ಧಾರಣೆ ಮಾಡಿ ದಿವ್ಯ ವಿಮಾನವನ್ನು ಏರಿ ಮೇಲೆ ಕೇರ್ತವೆ ಅವು ಕೂಡ ಅಂತ. ಅವಗಾಹ್ಯ ಜಲಂ ಯೋಜ ಪ್ರಾಣಿ ಶಾಸಿ ಪ್ರದೃಷ್ಟವತು ಮಾನುಷಂ ದೇಹ ಮುತ್ಸುಜ್ಜ ವಿಮಾನಂ ಸೋದ್ಯರೋಹತ ತಿರ್ಯಜ್ಞೋನಿಗತಾನಾಂಚ. ಆ ಪ್ರಾಣಿ ಪಕ್ಷಿಗಳೆಲ್ಲ, ಕ್ರಿಮಿ ಕೀಟ ಎಲ್ಲ ಬಂದಿದ್ವಲ್ಲ, ಅವೆಲ್ಲ ಹೋಗಿ ಸರಿಯೂ ನದಿಗೆ ಹರ್ತಾ ಇದ್ದಾವೆ. ಶತಾನಿ ಸರಯೂ ಜಲಂ ಸಂಪ್ರಾಪ್ಯ ತ್ರಿದಿವಂ ಜಗ್ಮುಹು. ಅವೆಲ್ಲವೂ ಕೂಡ ಉತ್ತಮ ಗತಿಯನ್ನು ಹೊಂದ್ತವೆ. ಇಲ್ಲೊಂದು ಮಾತು, ಈ ಪ್ರಾಣಿಗಳು ಮೇಲೆ ಬರಬೇಕು ಅಂದರೆ ಎಷ್ಟು ಕಷ್ಟ ಇದೆ ಗೊತ್ತಾ ಅಂತ. 84 ಲಕ್ಷ ಜನ್ಮಗಳನ್ನು ದಾಟಿ ಬರಬೇಕಲ್ವ ಅವರು ಮನುಷ್ಯರಾಗಬೇಕಾದ್ರೆ. ಮನುಷ್ಯರಾದ ಹೊರತು ಮುಂದೆ ಗತಿಯೇ ಇಲ್ಲ. ಮನುಷ್ಯ ಜನ್ಮ ಬರಬೇಕು. ಮನುಷ್ಯ ಜನ್ಮಕ್ಕೆ ಬರಬೇಕಾದ್ರೆ 84 ಲಕ್ಷ ಜನ್ಮಗಳನ್ನು ದಾಟಿ ಬರಬೇಕು. ಆ 84 ಲಕ್ಷ ಪಾಪ ಅವುಗಳದ್ದು ಎಷ್ಟಾಗಿದೆಯೋ ಇನ್ನೆಷ್ಟು ಬಾಕಿ ಇದೆಯೋ ಅವ್ರು ಯಾವಾಗ ಮನುಷ್ಯರಾಗೋದು?
ಮನುಷ್ಯರಾಗಿ ಅವ್ರಿಗೆ ಒಳ್ಳೆ ಬುದ್ಧಿ ಬರಬೇಕು, ಒಳ್ಳೆ ಗುರು ಸಿಗಬೇಕು, ಸತ್ಪುರುಷರ ಸಹವಾಸ ಸಿಗಬೇಕು, ಒಳ್ಳೆ ಮಾತುಗಳನ್ನು ಕೇಳಬೇಕು. ಅವರು ಇತ್ತೋ ಇಲ್ವೋ ಅವುಗಳಿಗೆ ಯೋಗ ಹೇಗಿದೆ ನೋಡಿ ಅಂತ ನಿಯಮ. ಅದು ಮನುಷ್ಯನಿಗೆ ಮಾತ್ರ ಇರತಕ್ಕಂಥದ್ದು ಮೋಕ್ಷ, ಪ್ರಾಣಿಗಳಿಗೆ ಮೋಕ್ಷ ಇಲ್ಲ. ಪ್ರಾಣಿಗಳು ಮನುಷ್ಯರಾಗಬೇಕು, ಶಾಸ್ತ್ರ ಇದು. ಆದರೆ ಎಲ್ಲ ಶಾಸ್ತ್ರಗಳಿಗೂ ಎಲ್ಲ ನಿಯಮಗಳಿಗೂ ಎಕ್ಸೆಪ್ಷನ್ ಇರ್ತದೆ ನೋಡಿ ಅಂತ. ಈ ರಾಮನ ಕಾಲದಲ್ಲಿ ಅಂಥ ಎಕ್ಸೆಪ್ಷನ್ ಕೆಲವಾಗಿದೆ. ಜಟಾಯುವಿಗೆ ಮೋಕ್ಷವನ್ನು ಕೊಡಲಿಲ್ವಾ, ಉತ್ತಮ ಗತಿಯನ್ನು ಕೊಡಲಿಲ್ವ ಜಟಾಯುವಿಗೆ? ಸಾಮಾನ್ಯವಾಗಿ ಆಗುವಂಥದ್ದಲ್ಲ ಅದು, ಮಹಾಪುರುಷರು ಬಂದಾಗ ಕೂಡ ನಡೆಯುವಂಥದ್ದಲ್ಲ ಅದು ಅಂತ, ಅತ್ಯಂತ ಅಪರೂಪದಲ್ಲಿ ನಡೀತಕ್ಕಂಥದ್ದು ಅಂತ. ಹಾಗಾಗಿ ಈ ಬಾರಿ ಭಗವಂತ ಹೇಗೆ ಬಂದಿದ್ದ ಅಂದರೆ ಮುಕ್ತಿಯನ್ನು ಕಾರ್ಯದ ಹಂಚುವ ಹಾಗೆ, ಜಾತ್ರೆ ಸೇರಿಸಿ ಮುಕ್ತಿ ಹಂಚುವ ರೀತಿಯಲ್ಲಿ ಭಗವಂತ ಬಂದಿರತಕ್ಕಂಥ ಒಂದು ಸಂದರ್ಭ ಅಂತ ನಮಗೆ ಅರ್ಥ ಆಗಬೇಕು ಅದು. ಹಾಗಾಗಿ ಅವರೆಲ್ಲ ಈ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳೆಲ್ಲವೂ ಕೂಡ ಸೃಷ್ಟಿಯ ಸಾಮಾನ್ಯ ನಿಯಮವನ್ನು ಅತಿಕ್ರಮಿಸಿ ಮುಕ್ತಿಯನ್ನು ಹೊಂದಿದವು ಅಂತ. ತೇಪಿ ಸ್ವರ್ಗಂ ಪ್ರಭಿವಿಶು ದೇಹ ನಿಕ್ಷಿಪ್ಯ ಚಾಂಬಸಿ ಅಂತ. ಹೀಗೆ ಬಳಗ ಸಹಿತನಾಗಿ ರಾಮ ಮುಕ್ತಿಯನ್ನು ಪರವೈಕುಂಠವನ್ನು ಏರ್ತಾನೆ. ಅದು ಮಾತ್ರವಲ್ಲ, ಆ ಗೋಪ್ರಧಾರ ಘಾಟಲ್ಲಿ ಹೇಳ್ತಾರೆ ಅದನ್ನು, ಅಲ್ಲಿ ಉಕ್ತಿ ಕೂಡ ಇದೆ ಅದಕ್ಕೆ. 1 ತಿಂಗಳು ಅವಕಾಶ ಇತ್ತಂತೆ ಮತ್ತೆಯೂ ಕೂಡ ಅಂತ. ಯಾರಿಗೋ 1 ವಾರ ಬಿಟ್ಟು 4 ದಿವಸ ಬಿಟ್ಟು ವಿಷಯ ಗೊತ್ತಾಯಿತು ಅಂತ ತಿಳ್ಕೊಳ್ಳಿ ನೀವು. ನಾನು ಹೋಗ್ತಿದ್ದೆ ಅಂತ ಅನ್ಸಿದ್ರೆ ಅವಕಾಶ ಇತ್ತಂತೆ ಅಂತ. 1 ತಿಂಗಳ ಕಾಲ ಮತ್ತು ಯಾರು ಹೋಗಿ ಸರಿಯು ನದಿಯಲ್ಲಿ ಇಳಿತಾರೋ ಅವ್ರಿಗೆ ಮುಕ್ತಿ ಸಿಕ್ಕಿದೆ ಅಂತ. ಆ ತರಹ ಗೋಪ್ರಧಾರದಲ್ಲಿ ಐತಿಹ್ಯ ಇದೆ ಅಂತ. ಗುಪ್ತಾರ ಘಾಟ್ನಲ್ಲಿ ಐತಿಹ್ಯವನ್ನು ಹೇಳ್ತಾರೆ, ಮತ್ತು ಅಲ್ಲಿ ಅದಕ್ಕೆ ಪಂಕ್ತಿ ಕೂಡ ಕೊಡ್ತಾರೆ ಅವರು ಅದಕ್ಕೆ. ಅಂದರೆ ದೇವರು ಹಾಗೆ ಅವಕಾಶವನ್ನು ಇಟ್ಟಿದ್ದ ಅಂತ. ನನಗೆ ತಪ್ಪಾಯಿತು, ನನಗೆ ಅವಕಾಶ ಆಗಲಿಲ್ಲ ಅಂತ ಯಾರು ಹೇಳೋ ಹಾಗೆ ಇಲ್ಲ ಅಂತ. 1 ತಿಂಗಳ ಅವಕಾಶ ಇದೆ ಅಲ್ವಾ, 1 ತಿಂಗಳಲ್ಲಿ ಯಾರು ಬಂದರೂ ಕೂಡ ಮುಕ್ತಿ ಸಿಗ್ತದೆ ಅವರಿಗೆ ಅಂತ. ಇಂಥ ಸಂದರ್ಭ ಇತ್ತಂತೆ ಅಂತ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮುಕ್ತಿ ಚರಿತ ರಾಮಾಯಣದ ಕೊನೆಯ ಭಾಗ ಇದು. ಯಾಕೆ ಇದನ್ನು ನಾವು ನೆನಪು ಮಾಡಿಕೊಂಡು ಅಂದರೆ, ದೇವಯಾನ ಜೀವಯಾನ ಹೇಗಿರೋಕ್ಕೆ ಸಾಧ್ಯ ಅಂತ, ಜೀವಯಾನ ಹೇಗೆ ನಡೀತದೆ ನೋಡಿ ಅಂತ. ಇಷ್ಟಾರು ಜೀವಗಳು ಅಂತ, ಒಂದಲ್ಲ ಎರಡಲ್ಲ ನೋಡಿ. ಯಾರು ಒತ್ತಾಯ ಮಾಡೋಕ್ಕೆ ಸಾಧ್ಯವ ರಾಮನಿಂದ ಹೋಗಬೇಕು ಅಂತ? ರಾಮ ಒತ್ತಾಯ ಮಾಡ್ತಾನೆ ಬರಬೇಕು ಅಂತ. ಹೇಗೆ ಆ ಪ್ರೇರಣೆ ಬಂತು ಅವಕ್ಕೆಲ್ಲ, ಹೇಗೆ ಹಿಂಬಾಲಿಸಿದ್ವು? ಅದು ಏನು ಆಕರ್ಷಣೆ ಅದು, ಎಂಥ ಯೋಗ ಅವರದ್ದು, ಎಂಥ ಪುಣ್ಯ ಅವರದ್ದು, ಹೋಲಿಕೆ ಇದೆ ಅದಕ್ಕೇನಾದರೂ ಅಂತ. ಹಾಗಾಗಿ ತುಂಬ ಮಾತಾಡಲಿಕ್ಕಿಲ್ಲ, ಸಮಯ ತುಂಬ ಮೀರ್ತಾ ಇದೆ. ನಿಜವಾಗಿಯೂ ಎಲ್ಲದಕ್ಕೂ ಸಮಯ ಮೀರ್ತಾ ಇದೆ ಅಂತ ಸ್ಥಿತಿಲಿ ನಾವೆಲ್ಲ ಇದ್ದೇವೆ. ನಾವೀಗ ಕೂಡಲೇ ಎಚ್ಚೆತ್ಕೊಂಡು ಮುಂದಿನ ಕಾರ್ಯಕ್ಕೆ ಮುಂದುವರಿದೇ ಇದ್ದರೆ ಕಾಲ ಮಿಂಚೆ ಹೋಗುವಂಥ ಸಂದರ್ಭ ಹಾಗೂ ಹೇಳ್ಬೋದು ಅಂತ. ಹಾಗಾಗಿ ಈಗಲೂ ಕೂಡ ಅವಕಾಶ ಇದೆ. ಇವತ್ತು ಕೂಡ ನಾವು ಆ ರೀತಿ ರಾಮನನ್ನು ನಂಬೋದಾದರೆ, ಆ ರೀತಿ ರಾಮನನ್ನು ಆಶ್ರಯಿಸೋದಾದರೆ ಅವರ ಬೆಳೆಗೆ ಯಾಮ ಬರೋದಿಲ್ಲ. ಯಾರಾದರೂ ಯಾಮ ಬಂದರೆ ಇಲ್ಲಿ ಅವರು ಯಾರ ಬೆಳೆಗಾದರೂ ಇಲ್ಲಿ ಯಮನ ಸುದ್ದಿಯೇ ಇಲ್ಲ. ಇಡೀ ಪ್ರಕರಣದಲ್ಲಿ ಯಮನ ಸುದ್ದಿ ಇಲ್ಲ. ಇದೊಂದು ಅವಕಾಶ ಇದೆ. ಆಗ ಮಾತ್ರ ಅಲ್ಲ, ಈಗಲೂ ಕೂಡ ಇವತ್ತಿಗೂ ಯಾರು ಅನನ್ಯವಾಗಿ ಅದೇ ಭಾವದಿಂದ, ಏಕೋಭಾವದಿಂದ ರಾಮನನ್ನು ಆಶ್ರಯಿಸ್ತಾನೋ ಅವರನ್ನು ರಾಮ ಕರ್ಕೊಳ್ತಾನೆ, ಯಮ ಅಲ್ಲ ಅಂತ. ಜೀವಯಾನ ಅದ್ಭುತವಾದ ರೀತಿಯಲ್ಲಿ ಅವರಿಗೆ ಆಗ್ತದೆ ಅಂತ. ಮತ್ತು ಉಳಿದವರಿಗೆ ಜೀವಯಾನ ತುಂಬ ಕ್ಲೇಶಮಯ ಆಗ್ಬೋದು, ಅನಂತ ಕಾಲ ತಗೊಳ್ಬೋದು, ಆಗ್ಬೋದು, ಆಗದೇ ಇರ್ಬೋದು. ಆದರೆ ಅನನ್ಯವಾಗಿ ಯಾರು ರಾಮನನ್ನು ಆಶ್ರಯಿಸ್ತಾರೋ ಅವರಿಗೆ ಈ ಗತಿ ಇದೆ. ಇಷ್ಟು ನಮಗೆ ಹೇಳಲಿಕ್ಕಿರುವಂಥದ್ದು, ಬೇರೆ ಏನಿಲ್ಲ. ಆ ಕ್ರಿಮಿಕೀಟಗಳು ಯಾವ ಶಾಸ್ತ್ರ ಓದಿದ್ವು? ಆ ಪ್ರಾಣಿ ಪಕ್ಷಿಗಳು ಯಾವ ಯಜ್ಞ ಮಾಡಿದ್ವು? ಯಾವ ತಪಸ್ಸು ಮಾಡಿದ್ವು? ಅವೆಲ್ಲ ಏನು ಸಾಧನೆ ಮಾಡಿದ್ವು? ಮರ ಗಿಡ ಕಲ್ಲು ಮಣ್ಣು ಏನು ಸಾಧನೆ ಮಾಡಿದ್ವು? ಒಂದು ಆಶ್ರಯ ಅಷ್ಟೇ ಅಂತ, ಅನನ್ಯವಾಗಿರ್ತಕ್ಕಂಥ ಆಶ್ರಯ ಅಂತ, ಅಷ್ಟು ಸಾಕು ಅಂತ. ಹಾಗಾಗಿ ನಿಮಗೆ ಬೇರೆ ಏನೂ ಮಾಡೋಕ್ಕೆ ಗೊತ್ತಾಗದೇ ಇದ್ದರೆ, ಅಂದರೆ ಈ ಶಾಸ್ತ್ರಗಳನ್ನೆಲ್ಲ ಓದಿ ತಿಳ್ಕೊಂಡು ತಪ್ಪು ಮಾಡದೆ ಸರಿಯಾಗಿ ಜೀವನ ಮಾಡುವಂಥದ್ದು ಅಂದರೆ ಹೆದರಿಕೆ ಆಗ್ತದೆ ಅಲ್ವಾ? ಎಲ್ಲಿ ಸಾಧ್ಯ ಅಂತ ಅನ್ನಿಸ್ತದೆ ಅಂತ. ಏನೂ ಯೋಚನೆ ಮಾಡಬೇಡಿ, ಏಕೋಭಾವದಿಂದ ಆ ಕಡೆ ಈ ಕಡೆ ಹೋಗಬಾರ್ದು ಮನಸ್ಸು. ಹನುಮಂತನಿಗೆ ರಾಮ ಕೇಳಿದಂತೆ, ಏನು ಬೇಕು ನಿನಗೆ ವರ ತಗೋ ಅಂದರೆ ಹನುಮಂತ ಕೇಳಿದ ವರ ಭಾವೋ ನಾನ್ಯತ್ರ ಗಚ್ಚತು ಅಂತ. ಭಾವ, ನನ್ನ ಭಾವ, ನನ್ನ ಹೃದಯ ಮನಸ್ಸು ನ ಅನ್ಯತ್ರ ಗಚ್ಚತು ಅಂತ.
ಬೇರೆ ಕಡೆ ಹೋಗದೇ ಇರಲಿ ನನ್ನ ಮನಸ್ಸು ಅಂತ ಹನುಮಂತ ಕೇಳಿದ ವರ ಇದು ಅಂತ. ಹಾಗಾಗಿ ಆ ವರವನ್ನು ನಾವೆಲ್ಲ ಕೇಳ್ಕೊಳ್ಳೋಣ. ತ್ರೇತಾಯುಗದವರ ಹಾಗೆ ಅಯೋಧ್ಯೆ ಕೋಸಲದ ಜನಗಳ ಹಾಗೆ ಅದೇ ಭಾವ ನಮ್ಮದು. ತ್ರೇತಾಯುಗ ಅಲ್ಲದೆ ಇರ್ಬೋದು, ಇದು ಅಯೋಧ್ಯೆಯ ಕೋಸಲವೂ ಅಲ್ಲದೆ ಇರ್ಬೋದು, ಆದರೆ ಭಾವ ಅದೇ ಅಂತ. ಅದೇ ಭಾವದಿಂದ ನಾವು ರಾಮನನ್ನು ಆಶ್ರಯಿಸದೆ ಹೋದಾದರೆ ನಮ್ಮ ಜೀವಯಾನ ಅನ್ನೋದು ಹೀಗೆ ಆಗ್ತದೆ ಅಂತ. ಇಂಥ ಜೀವಯಾನ ನಮಗೆ ಒದಗಿ ಬರ್ತದೆ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಜೀವಯಾನಕ್ಕಾಗಿ ನಿಮಗೆಲ್ಲರಿಗೂ ಆಶೀರ್ವಾದ. ರಾಮ ನಮಗೆಲ್ಲರಿಗೂ ಅಂಥ ಕಾರುಣ್ಯವನ್ನು, ಅವ್ರ ಮೇಲೆ ಎಂಥ ಕಾರುಣ್ಯ ಹರಿಸಿದ್ನೋ ಅಯೋಧ್ಯವಾಸಿಗಳ ಮೇಲೆ, ಅಂಥ ಕಾರುಣ್ಯವನ್ನು ನಮ್ಮೆಲ್ಲರ ಮೇಲೆ ಹರಿಸಲಿ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ. श्रीराम जय राम जय जय राम. 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 श्रीराम जय राम जय जय राम.
श्रीराम जय राम जय जय राम 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 श्रीराम जय राम जय जय राम